ಬಿಡುಗಡೆ ಸಮಾರಂಭ ಇನ್ನು ಕೆಲವೇ ನಿಮಿಷದಲ್ಲಿ ಆರಂಭ ಆಗಲಿಕ್ಕಿದೆ. 250 ವರ್ಷಗಳ ಹಿಂದೆ ಈ ಭಾಗದಲ್ಲಿರುವಂತಹ ಮೂಲಿಕೆ ವೆಂಕಣ್ಣಯ್ಯ ಅವರ ಮಾನಸ ಚರಿತ್ರೆ ಎನ್ನುವ ಪುಸ್ತಕ ಬಿಡುಗಡೆ ಮತ್ತು ಯಕ್ಷಗಾನ ಕೃತಿ ಬಿಡುಗಡೆ ಮತ್ತು ಶಿರೂರು ಪಡಿಯಪ್ಪಯ್ಯ ಅವರ ಸಂಗ್ರಹದಲ್ಲಿ ಮಾನಸ ಚರಿತ್ರೆ ಇದ್ದದನ್ನು ನಾವೆಲ್ಲ ಗಮನಿಸಿದ್ದೇವೆ. ಈಗಾಗಲೇ ಸಂಶೋಧಿಸಲ್ಪಟ್ಟಂತ ವಿಚಾರ ಆಗಿದೆ. ಅದರ ಉದ್ಘಾಟನೆ ಮತ್ತು ಶಿರೂರು ಪಡಿಯಪ್ಪಯ್ಯ ಅವರು ರಚಿಸಿರುವಂತ ಇನ್ನೊಂದು ಯಕ್ಷಗಾನ ಕೃತಿಯ ಉದ್ಘಾಟನಾ ಸಮಾರಂಭಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಹಾಗೆ ಸಿರಿಪುರ ಪಡಿಗಿರಿ ಪ್ರತಿಷ್ಠಾನ ಇದರ ಉದ್ಘಾಟನಾ ಸಮಾರಂಭವೂ ಕೂಡ ಈ ಸಂದರ್ಭದಲ್ಲಿ ನಡೆದಿದೆ. ಈಗಾಗಲೇ ಅತಿಥಿಗಳಿಗೂ ಆಗಮಿಸಿದ್ದಾರೆ. ಶ್ರೀ ಹರಿಕೃಷ್ಣ ಪುನರೂರು, ಶ್ರೀ ವಸಂತ ಭಾರದ್ವಾಜ್, ಶ್ರೀ ನಂದಳಿಕೆ ಬಾಲಚಂದ್ರ ರಾವ್, ಶ್ರೀ KL ಕುಂಡಂತಾಯ, ಶ್ರೀ ದಾಮೋದರ ಕುಡುವ, ಶ್ರೀ ಭುವನಾಭಿರಾಮ ಉಡುಪ, KP ರಾಜಗೋಪಾಲ್ ರಾವ್, ಶ್ರೀ ದಿನೇಶ್ ಉಪ್ಪೂರ್, ಶ್ರೀ ಜನಾರ್ದನ ಎಸ್ ಇವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಉಮೇಶ್ ಅವರು ಅವರನ್ನ ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ವೆಂಕಟರಮಣ ಪಾಠಶಾಲೆಯ ವಿದ್ಯಾರ್ಥಿಗಳಿಂದ ವೇದಘೋಷದೊಂದಿಗೆ ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭವಾಗಲಿಕ್ಕಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾವನ ಸರಸ್ವತಿ ವಾಜೇರ್ವಾಜಿನೀವತಿ ಯಜ್ಞಂ ವಷ್ಟುಧಿಯಾ ವಸುಃ ಚೋದಯಿತ್ರಿ ಸ್ಮೃತಾನಾಂ ಚೇದಂತಿ ಸುಮತೀನಾಂ ಯಜ್ಞಂ ದಧೇ ಸರಸ್ವತಿ ಮಹಾರ್ಣಃ ಸರಸ್ವತಿ ಪ್ರಚೇದಯತಿ ಕೇತುನಾ ಧಿಯೋ ವಿಶ್ವಾ ವಿರಾಜತಿ. ಓಂ ಸ್ವಸ್ತಿ. ಮೂಲಿಕೆಯ ವೆಂಕಣ್ಣ ಕವಿ ರಚಿಸಿರುವ ಕೀರ್ತನೆಯನ್ನು ನಮ್ಮ ಮುಂದೆ ಪ್ರಾರ್ಥನೆಯ ಮೂಲಕ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಶ್ರೀ ಜಯರಾಮ್ ಪ್ರಭು. ವರಕವಿ ಶ್ರೀ ವೆಂಕಣ್ಣ ಕವಿ ಇವರು ರಚಿಸಿದಂಥ ಪ್ರಹ್ಲಾದ ಚರಿತ್ರೆ. ಶ್ರೀ ಗುರು ವೆಂಕಟೇಶ, ಶ್ರೀ ಗುರು ವೆಂಕಟ ನಾಯಕ, ಅಂಕಿತನಾಮ. ಶ್ರೀ ನರಹರಿ ಶರಣಾಗತ ರಕ್ಷಕ ದೀನ ಜನೋದ್ಧಾರಿ ಭಾನುಷಕೋಟಿ ಸಮಾನ ತೇಜ ಮಹಾದಾನವ ವಂಶಾರಣ್ಯ ದೈಪ ಕೃಷಾನುಸುಜನ ಸುರದೇನು ಸರ್ವೋತ್ತಮ ಶ್ರೀ ನರಹರಿ ಶರಣಾಗತ ರಕ್ಷಕ ದೀನ ಜನೋದ್ಧಾರಿ ಶರಣ ಪ್ರಹ್ಲಾದನಂದು ಶ್ರೀಶನ ಚರಣವೇ ಕತಿಯಂದು ಮರೆಯದಚ್ಯುತನ ಪದವ ಮನದಿ ಮಮ ಕರೆಸಿ ಸ್ಮರಿಸುತ್ತಿರುವ ಪರ್ಯ ಹಿರಣ್ಯ ಕಶಿಪು ಕಾಣುತ್ತ ತನಗರಿಯ ನಾರಾಯಣ ನಾಮಂಗಳ ಸ್ಮರಿಸುವ ಶಿಶುವಿನ ಬಾಲ ಭಾಷಿತಗಳ ಮರೆಯಿಸಬೇಕೆನ್ನುತ್ತ ಕರಸುತ ಅಣ್ಣಂಗಳಿಗೆಂದನು ಈ ತರಳನ ದುರ್ಭಾಷಿತವ ಬಿಡಿಸಿಕೊಳ ಬಿರಿದಿನ ವಿದ್ಯ ಭರಿಸುತ್ತವ ಭರಿಸಿರನಲು ಬಕುತನ ಬಿಡುದುಳುಗಿದ ಶ್ರೀನರಹರಿ ಶರಣಾಗತ ರಕ್ಷಕ ದೀನ ಜನೋದ್ಧಾರಿ ಮಂಗಳ ಮಾಧವಗೆ ಜಯತು ಜಯ ಮಂಗಳ ಬೋಧವಗೆ ಮಂಗಳ ದಿವ್ಯ ಸಿಂಹ ಜಯತು ಶುಭ ಮಂಗಳ ಜಯ ಮಂಗಳ ಶ್ರೀ ಕರುಣಾಕರ ಶುಭಕರ ಮಂಗಳ ಸುಖ ಸಂಪದ ವಾಂಛಿತ ಪ್ರದ ಮಂಗಳ ಹಿರಣ್ಯ ಕಶಪು ಮರ್ದನ ಉತ್ತುಂಗ ಜನಾರ್ದನಗೆ ಮಂಗಳ ಕವಿಜನ ಕೋಶ ಸರ್ವೇಶನೆ ಮಂಗಳ ಮೂಲಿಕ ವಾಸ ಕೇಳೇಶಗೆ ಮಂಗಳ ಶ್ರೀ ನರಸಿಂಹ ಸಲವಜಯ ಮಂಗಳ ಶ್ರೀ ಗುರು ವೆಂಕಟನಾಯಕ
ಶ್ರೀ ನರಹರಿ ಶರಣಾಗತ ರಕ್ಷಕ ದೀನ ಜನೋದ್ಧಾರಿ. ಇದು ಪ್ರಹ್ಲಾದ ಚರಿತ್ರೆ. ಇನ್ನೊಂದು ಮೂಲಿಕಾಪುರ ಕ್ಷೇತ್ರ ಮಾತನಾಡ ಬರೆದಿದ್ದಾರೆ, ಅದೊಂದು ಲೈನ್. ಪೊಗಳಲೆನ್ನಡವೆ ನಿನ್ನ ಕೀರ್ತಿ ಸಂಪನ್ನ, ಪೊಗಳಲೆನ್ನಡವೆ ನಿನ್ನ ಜಗದೊಳಗೆ ಬೆಸರೊಡೆದು ಬಕುತರಿಗ ಗಣಿತದ ಸಂಪದವ ಪಾಲಿಪ ಸುಗುಣ ನಿಧಿ ನರಸಿಂಹ ಕರುಣಾಡುಗಳ ಶ್ರೀ ವೆಂಕಟೇಶನೇ. ಪೊಗಳಲೆನ್ನಡವೆ ನಿನ್ನ ಕೀರ್ತಿ ಸಂಪನ್ನ, ಪೊಗಳಲೆನ್ನಡವೆ ನಿನ್ನ ಸರಸೀರುಹ ಭವಾಂಡವು ಪಂಚಶತಕೋಟಿ ಧರಣಿಯ ವಿಸ್ತಾರವು, ಮಧ್ಯದಿ ಶೋಭಿಸಿರುವ ಜಂಬೂ ದ್ವೀಪವು, ಇಳಾವ್ರತರಿ ಸ್ಫುರಿಸುವ ಮಹಾಮೇರು, ಗಿರಿಯ ದಕ್ಷಿಣದಿ ಭರತ ಕಂಡ ಚಪನ್ನ ದೇಶಗಳಿರಲು ತೌಳವ ರಾಷ್ಟ್ರ ಪಶ್ಚಿಮ, ಶರದಿ ತಟದಲ್ಲಿ ತೋರುತ್ತಿರುತಿಹ ಪರಮವಳ ಲಂಕಾಪುರಿಯವು, ವರನಿಗೊಲಿಯುತ್ತಲಿರುವ ದೇವನ ನಿರುತ ಕೊಂಕಣ ದೇಶ ವಿಪ್ರರ ಕರದಿ ಪೂಜೆಯಗೊಳ್ಳುತ್ತಿರುವ ಕರುಣನಿಧಿ ಶ್ರೀ ವಿಠಲ ದೇವನೇ. ಪೊಗಳಲೆನ್ನಡವೆ ನಿನ್ನ ಕೀರ್ತಿ ಸಂಪನ್ನ, ಪೊಗಳಲೆನ್ನಡವೆ ನಿನ್ನ ನಿರುತ ಸೇವೆಯನು ಕೈವ ಕಾಲಭೈರವ ಗೊರೆದು ಸರ್ವಾಧಿಕಾರವ, ಪಡಲವರ ತಾನರಿತನಾತರ ವಿಘ್ನವ ವಿಚಾರಿಸಿ ಬರೆದು ಬೇಡ್ವ ವಿವರವ, ವಾರ್ತೆಯ ಕೇಳಿ ನೆರೆದ ಸ್ತ್ರೀ ಪುರುಷರು ಬರುತ್ತ ಪದ ಕೆಳಗಿ ಭಿನ್ನ ಗೈಯಲೆಡರನು ಪರಿಹರಿಸಿ ಸಿರಿ ಸಂಪತ್ತುಗಳ ಕರುಣಿಸುತ್ತಲೇ ದೇಶ ದೇಶದ ಹರಕೆಗಳ ತರಿಸುತ್ತ ಭಕ್ತರ ಕೊರೆದು ಕೀರ್ತಿಯ ಮೆರೆದು ಸದ್ಗುಣ ಭರಿತ ಪೂರ್ಣಾನಂದ ಮೂಲಿಕ ಪುರದ ಶ್ರೀ ಗುರು ವೆಂಕಟೇಶನೇ. ಪೊಗಳಲೆನ್ನಡವೆ ನಿನ್ನ ಕೀರ್ತಿ ಸಂಪನ್ನ, ಪೊಗಳಲೆನ್ನಡವೆ ನಿನ್ನ. ಪಣಿಗಿರಿ ಪ್ರತಿಷ್ಠಾನದ ಈ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ ಸತ್ಯನಾರಾಯಣ ಪುರಾಣಿಕ್ ಅವರು. ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಎಸ್ ಉಮೇಶ್ ಅವರು ಅದೇ ಸಂದರ್ಭದಲ್ಲಿ ಅತಿಥಿಗಳಿಗೆ ಪುಷ್ಪ ಗೌರವವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅತಿಥಿಗಳನ್ನು ಸಭೆಗೆ ಪರಿಚಯಿಸಿ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ನಮ್ಮ ಪಣಿಗಿರಿ ಪ್ರತಿಷ್ಠಾನದ ಉದ್ಘಾಟನೆಯನ್ನು ಮಾಡಲು ನಮ್ಮ ಆಹ್ವಾನವನ್ನು ಒಪ್ಪಿ ಬಂದಿರುವ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಇವರನ್ನು ನಾನು ಈ ಸಭೆಗೆ ಆದರದಿಂದ ಸ್ವಾಗತಿಸುತ್ತೇನೆ. ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಸಂಘಟನೆ ಹೇಗಿರಬೇಕೆಂಬುದನ್ನು ತೋರಿಸಿಕೊಟ್ಟವರು, ಲಯನ್ಸ್ ಸಂಸ್ಥೆಯ ಗವರ್ನರ್ ಆಗಿಯೂ ಸಮಾಜ ಸೇವೆ ಸಲ್ಲಿಸಿದವರು, ಉದ್ಯಮಿಗಳಾಗಿ, ಉದಾರ ದಾನಿಗಳಾಗಿ, ಧರ್ಮದರ್ಶಿಗಳಾಗಿ, ನಾಡಿನ ಸಾಂಸ್ಕೃತಿಕ ರಂಗದ ಮಾರ್ಗದರ್ಶಕರು, ವಸತಿ ರಹಿತರಿಗೆ ಮನೆಗಳನ್ನು ದಾನವಾಗಿ ನೀಡಿದ ಪುಣ್ಯಾತ್ಮರು. ಇವರಿಗೆ ನಮ್ಮ ಆದರದ ಸ್ವಾಗತ. ಇಂದು ಈ ಕಾರ್ಯಕ್ರಮದಲ್ಲಿ ಮೂಲಿಕೆ ವೆಂಕಣ್ಣ ಕವಿಯ ಮಾನಸ ಚರಿತ್ರೆ ಹಾಗೂ ಶಿರೂರು ಪಣಿಯಪ್ಪಯ್ಯನವರ ವಾಜಿಗ್ರಹಣ ಯಕ್ಷಗಾನ ಪ್ರಸಂಗಗಳ ಪುಸ್ತಕಗಳನ್ನು ಬಿಡುಗಡೆಗೊಳಿಸಲು ಆಗಮಿಸಿರುವ ಎಂ ದಾಮೋದರ್ ಕುಡುವ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರು ಮುಲ್ಕಿಯ ಶ್ರೀ ವೆಂಕಟರಮಣ ದೇವಸ್ಥಾನ ಆಡಳಿತ ಮುಖ್ಯಸ್ಥರಾಗಿ ದೇಗುಲದ ಸರ್ವಾಂಗೀಣ ಅಭಿವೃದ್ಧಿಯ ಸಾರಥ್ಯವನ್ನು ವಹಿಸಿದವರು. ಧರ್ಮ, ಆಧ್ಯಾತ್ಮ, ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಕುರಿತು ಗಾಢವಾದ ಶ್ರದ್ಧೆ ಇರುವ ಹಿರಿಯ ಚೇತನ ಸಮಾಜದ ಗಣ್ಯರು. ಈ ಇಳಿ ಹರೆಯದಲ್ಲೂ ಲವಲವಿಕೆಯಿಂದ ಓಡಾಡುವ ಉತ್ಸಾಹಿ ನಿಮಗೆ ಸ್ವಾಗತ. ಈ ಸಮಾರಂಭದ ಕಬ್ಬಿನಾಲೆಯವರು ಈಗ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಬ್ಯಾಂಕಿನಲ್ಲಿ ಹಿರಿಯ ಅಧಿಕಾರಿಗಳಾಗಿ ಸ್ವಯಂ ನಿವೃತ್ತರು, ಯಕ್ಷಗಾನ ಸಾಹಿತ್ಯ ಸಂಶೋಧಕರು,
ಅಷ್ಟಾವಧಾನಿಗಳಾಗಿಯೂ ಪ್ರಸಿದ್ಧರು. ಯಕ್ಷಗಾನ, ಮಹಾಕಾವ್ಯ ಸೇರಿದಂತೆ 50ರಷ್ಟು ಪ್ರಸಂಗಗಳನ್ನು ರಚಿಸಿದವರು. ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ 16 ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದವರು. ಇವತ್ತಿನ 2 ಕೃತಿಗಳ ಸಂಪಾದಕರು. ಇವರನ್ನು ಈ ಸಭೆಗೆ ಆದರದಿಂದ ಸ್ವಾಗತಿಸಿದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಿರಿಯ ವಿದ್ವಾಂಸರು, ಸಂಶೋಧಕರು KL ಕುಂಡಂತಾಯ ಇವರಿಗೆ ಪಣಿಗಿರಿ ಪ್ರತಿಷ್ಠಾನದ ಮೂಲಕ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಇವರು ಕಟೀಲಿನಿಂದ ಪ್ರಕಟವಾಗುವ ಯಕ್ಷಪ್ರಭಾ ಪತ್ರಿಕೆಯ ಸಂಪಾದಕರು, ಲೇಖಕರು, ಯಕ್ಷಗಾನ ವೇಷಧಾರಿ, ಅರ್ಥಧಾರಿ, ಆಗಮಶಾಸ್ತ್ರ, ವಾಸ್ತುಶಾಸ್ತ್ರ ವಿದ್ವಾಂಸರು, ಹಲವು ದೇಗುಲಗಳ ಸ್ಮರಣ ಸಂಚಿಕೆಗಳ ಸಂಪಾದಕರು, ಉದಯವಾಣಿ ಪತ್ರಿಕೆಯ ಬೆನ್ನೆಲುಬು ಆಗಿದ್ದರು. ಕನ್ನಡ ಮತ್ತು ತುಳು ಸಾಹಿತ್ಯದ ಸಂಶೋಧಕರು. ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ. ಇವರಿಗೆ ಸ್ವಾಗತ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಬಂದಿರುವವರು ಶ್ರೀ ಭುವನಾಭಿರಾಮ ಉಡುಪ. ಇವರು ಕಿನ್ನಿಗೋಡಿಯ ಯುಗಪುರುಷ ಪತ್ರಿಕೆಯ ಸಂಪಾದಕರು. ಯುಗಪುರುಷ ಪತ್ರಿಕೆಗೆ ಈಗ 73 ವರ್ಷದ ಇತಿಹಾಸ. ಕರ್ನಾಟಕ ರಾಜ್ಯ ಏಕೀಕರಣ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಪತ್ರಿಕೆ ಇದು. ಶ್ರೀ ಉಡುಪರು ಈ ಪರಿಸರದ ಸಾಂಸ್ಕೃತಿಕ ನೇತಾರರು. ಅನೇಕ ಕೃತಿಗಳ ಪ್ರಕಾಶಕರಾಗಿ ಕೂಡ ಇವರು ಸೇವೆಯನ್ನು ಮಾಡಿದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇನ್ನೊಬ್ಬ ಅತಿಥಿ ನಮ್ಮ ಇಂದಿನ ಕಾರ್ಯಕ್ರಮದ ಶಕ್ತಿ ಶ್ರೀ ನಂದಳಿಕೆ ಬಾಲಚಂದ್ರರಾವ್. ಕವಿ ಮುದ್ದಣ್ಣನ ಹೆಸರು ಹೊತ್ತ ಮಿತ್ರ ಮಂಡಳಿಯ ಮೂಲಕ ಸಮಾಜ ಸೇವಕರಾಗಿ ಗುರುತಿಸಿಕೊಂಡವರು. ಇವರು ಕರ್ನಾಟಕ ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ ದುಡಿದು ಈಗ ನಿವೃತ್ತರು. ಹಲವಾರು ಪ್ರಶಸ್ತಿಗಳಿಗೆ ಪಾತ್ರರು. ಟೆಲಿಕಾಂ ಸಲಹಾ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಲೇಖಕರಾಗಿ, ಪ್ರಕಾಶಕರಾಗಿ ಮನ್ನಣೆಯನ್ನು ಗಳಿಸಿದವರು. ಇವರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ ಯಕ್ಷಗಾನ ಲೋಕದ ಹಿರಿಯ ಭಾಗವತ ಶಿರೂರು ಪಣಿಯಪ್ಪಯ್ಯನವರ ಒಡನಾಡಿ ದಿವಂಗತ ನಾರಾಯಣ ಉಪ್ಪೂರರ ಸುಪುತ್ರ ಶ್ರೀ ಎಂ ದಿನೇಶ್ ಉಪ್ಪೂರ್. ಇವರು ನಿವೃತ್ತ ಮೆಸ್ಕಾಂ ಅಧಿಕಾರಿ, ಯಕ್ಷಗಾನ ಲೇಖಕರಾಗಿ, ಪ್ರಸಂಗಕರ್ತರಾಗಿ ಪ್ರಸಿದ್ಧರು. ಲೇಖಕರು, ಪ್ರಸಂಗಕರ್ತರು, ಯಕ್ಷಗಾನ ಸಾಹಿತ್ಯದ ಹಾಡು, ಆಡಿಯೋ ವಿಡಿಯೋಗಳ ಸಂಗ್ರಾಹಕರು, ಬಾಲ ಮೇಳಗಳಲ್ಲಿ ಯಕ್ಷಗಾನ ವೇಷಧಾರಿ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. KP ರಾಜಗೋಪಾಲ್ ಕನ್ಯಾನ. ಇವರು ವೆಂಕಣ್ಣ ಕವಿಯ ಮಾನಸ ಚರಿತ್ರೆ ಕೃತಿಯ ಅನ್ವೇಷಣೆಗೆ 16 ವರ್ಷಗಳಿಂದ ಪ್ರಯತ್ನಿಸಿ ಇಂದು ಅವರ ಶ್ರಮ ಸಾರ್ಥಕಗೊಳ್ಳುತ್ತಿರುವ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ನಮ್ಮ ಕೋರಿಕೆಯ ಮೇರೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರಿಗೆ ಪಣಿಗಿರಿ ಪ್ರತಿಷ್ಠಾನದಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರು ಯಕ್ಷಗಾನದ ಅಮೂಲ್ಯ ಗ್ರಂಥರಾಶಿಯ ಸಂಗ್ರಾಹಕರಾಗಿ, ಲೇಖಕರಾಗಿ ಪ್ರಸಿದ್ಧರು. ಹಲವಾರು ಯಕ್ಷಗಾನ ಪ್ರಸಂಗಗಳ ಕಥಾ ಸಂಯೋಜನೆಯನ್ನು ಮಾಡಿದ್ದಾರೆ. ಅನೇಕ ಕೃತಿಗಳ ಲೇಖಕರು ಆಗಿದ್ದಾರೆ. ದೇವಸ್ಥಾನದ ಟ್ರಸ್ಟಿಗಳಾಗಿರುವಂತಹ ಶ್ರೀಯುತ ನರಸಿಂಹ ಪೈ ಅವರಿಗೂ ಸ್ವಾಗತ. ಶ್ರೀಯುತ ಅತುಲ್ ಕುಡ್ವ ಇವರು ಟ್ರಸ್ಟಿ, ಅವರಿಗೂ ಸ್ವಾಗತ. ಅನೇಕ ಎಸ್ ಜನಾರ್ದನ್ ಇವರು ಗೌರವಾಧ್ಯಕ್ಷರು, ಪಣಿಗಿರಿ ಪ್ರತಿಷ್ಠಾನ ಇದರ ಗೌರವಾಧ್ಯಕ್ಷರು. ಇವರನ್ನು ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಇವರು ಈ ವರ್ಷದ ಕರ್ನಾಟಕ ರಾಜ್ಯದ ಹಿರಿಯ ನಾಗರಿಕ ಪ್ರಶಸ್ತಿ ವಿಜೇತರು, ಸಮಾಜ ಸೇವಕರು, ಪತ್ರಕರ್ತರು ಹಾಗೂ ಸಾಧನಾ ಮರವಂತೆಯ ಸ್ಥಾಪನಾಧ್ಯಕ್ಷರು. ಇವರಿಗೂ ಸ್ವಾಗತ. ಅನೇಕ ಹಿರಿಯ ಯಕ್ಷಗಾನ ವಿದ್ವಾಂಸರು ಆಗಮಿಸಿದ್ದಾರೆ. ಮುಲ್ಕಿ ವೆಂಕಟರಮಣ ದೇವಾಲಯದ ಟ್ರಸ್ಟಿಗಳು, ಯಕ್ಷಾಭಿಮಾನಿಗಳು, ವೆಂಕಟರಮಣ ದೇವಾಲಯದ ಭಕ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡುತ್ತಿದ್ದೀರಿ. ವರದಿಗಾರರು, ಕಲಾಭಿಮಾನಿಗಳು ಆಗಮಿಸಿದ್ದೀರಿ. ಸರ್ವರಿಗೂ ಪಣಿಗಿರಿ ಪ್ರತಿಷ್ಠಾನದ ಪರವಾಗಿ ಕೈ ಮುಗಿದು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ಪಣಿಗಿರಿ ಪ್ರತಿಷ್ಠಾನದ ಉದ್ಘಾಟನಾ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಾಗದೆ ಶುಭ ಕೋರಿದ ಹಿರಿಯ ಗಣ್ಯ ವ್ಯಕ್ತಿಗಳ ವಿಚಾರವನ್ನ ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಶ್ರೀ ಶಶಾಂಕ್.
ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅನೇಕ ಮಹನೀಯರು ನೂರಾರು ಸಂಖ್ಯೆಯಲ್ಲಿ ಅಭಿಮಾನದಿಂದ ಫೋನ್ ಕರೆ ಮೂಲಕ, ವಾಟ್ಸಪ್ ಸಂದೇಶಗಳ ಮೂಲಕ ಹಾಗೂ ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಸಮಯದ ಅಭಾವ ಇರುವುದರಿಂದ ಎಲ್ಲರ ಹೆಸರುಗಳನ್ನು ಹೇಳಲು ಸಾಧ್ಯವಾಗುತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಶುಭ ಹಾರೈಕೆ ನಮಗೆ ಶ್ರೀರಕ್ಷೆ. ಮುಂದೆಯೂ ನಿಮ್ಮೆಲ್ಲರ ಸಹಕಾರ, ಶುಭ ಹಾರೈಕೆ ನಮ್ಮ ಪಣಿಗಿರಿ ಪ್ರತಿಷ್ಠಾನದ ಮೇಲಿರಲಿ ಎಂದು ಹಾರೈಸುತ್ತೇನೆ. ಅದರಲ್ಲಿ ಕೆಲವು ಮಹನೀಯರ ಹೆಸರನ್ನು ಸಾಂಕೇತಿಕವಾಗಿ ಹೇಳಿ ಎಲ್ಲರನ್ನೂ ಅಭಿನಂದಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ಇದರಲ್ಲಿ ಯಕ್ಷಗಾನ ಲೋಕದ ದಿಗ್ಗಜರಾದ ಶ್ರೀ ರಾಘವ ನಂಬಿಯರ್ ಮತ್ತು ಎಂ ಪ್ರಭಾಕರ್ ಜೋಶಿಯವರ ಸಂದೇಶಗಳನ್ನು ಸಭೆಗೆ ತಿಳಿಸಲು ಸಂತೋಷಪಡುತ್ತೇನೆ. ಶ್ರೀ ರಾಘವ ನಂಬಿಯರವರ ಸಂದೇಶ: ಪ್ರಿಯರಾದ ಉಮೇಶ್ ಶಿರೂರವರೇ, ವಂದನೆಗಳು. ಆಮಂತ್ರಣ ಬಂತು. ಹಿರಿಯರಾದ ಪಣಿಯಪ್ಪಯ್ಯ ಅವರ ಬಗೆಗೆ ಅಭಿಮಾನ ಉಂಟು. ಕಾರ್ಯಕ್ರಮ ಯಶಸ್ವಿಯಾಗುವುದರಲ್ಲಿ ಸಂಶಯವಿಲ್ಲ. ಎಲ್ಲ ಶುಭಕಾಮನೆಗಳೊಂದಿಗೆ ರಾಘವನ್ ನಂಬಿಯ. ಅದೇ ರೀತಿ ಮತ್ತೊಬ್ಬ ಯಕ್ಷಗಾನ ದಿಗ್ಗಜ ಶ್ರೀ ಎಂ ಪ್ರಭಾಕರ್ ಜೋಶಿಯವರ ಸಂದೇಶ: ನಾನು ಪಣಿಯಪ್ಪಯ್ಯನವರನ್ನು ಕಂಡ ಭಾಗ್ಯಶಾಲಿ. ಧಾರೇಶ್ವರರ ಜೊತೆ ಭೇಟಿ ಮಾಡಿದ್ದೇನೆ. ಅವರೊಬ್ಬ ಅಲಕ್ಷಿಸಲ್ಪಟ್ಟ ಗ್ರೇಟ್ ಸರ್ವಾಂಗೀಣ ಕಲಾಕಾರರಾಗಿದ್ದರು. ನಿಮ್ಮದು ಒಳ್ಳೆಯ ಯೋಜನೆ. ಪಣಿಯಪ್ಪಯ್ಯ ಒಬ್ಬ ತಪಸ್ವಿ. ಅದೇ ರೀತಿ ಕೆಲವು ಮಹನೀಯರ ಹೆಸರನ್ನು ನಾನು ಹೇಳ್ತಾ ಇದ್ದೇನೆ. ಭಾಸ್ಕರ್ ಕಾಮತ್, ಉಪ್ಪಿನ ಕುದುರು ಗೊಂಬೆ ಆಟ ಟ್ರಸ್ಟ್ನ ನಿರ್ದೇಶಕರು. ಕನ್ನಡಾಡಿ ವಾದಿರಾಜ್ ಭಟ್, ಸಾಹಿತಿ, ಉಡುಪಿ. ಪಾದೇಕಲ್ ವಿಷ್ಣು ಭಟ್, ಹಿರಿಯ ವಿದ್ವಾಂಸರು. ಶ್ರೀಧರ್ DS, ಯಕ್ಷಗಾನ ಸಾಹಿತಿ. ಮೃತ್ಯುಂಜಯ ಗಿಂಡಿಮನೆ, ಯಕ್ಷಗಾನ ಸಂಶೋಧಕರು, ವಿದ್ವಾಂಸರು. ಆನಂದರಾಮ ಉಪಾಧ್ಯ, ಹಿರಿಯ ಲೇಖಕರು, ವಿದ್ವಾಂಸರು. ನಟರಾಜ್ ಉಪಾಧ್ಯರು, ಯಕ್ಷವಾಹಿನಿ, ಬೆಂಗಳೂರು. ರವಿ ಮರೋಡಿ, ಯಕ್ಷವಾಹಿನಿ, ಬೆಂಗಳೂರು. ಪದ್ಮನಾಭ ಸೀಬಂತಿ, ಯಕ್ಷಗಾನ ದೀವಿಗೆ, ತುಮಕೂರು. ಆರತಿ ಪಟ್ರಮೆ, ಯಕ್ಷದೀವಿಗೆ, ತುಮಕೂರು. ಅಶ್ವಿನಿ ಹೊದಲ, ಯಕ್ಷವಾಹಿನಿ, ಬೆಂಗಳೂರು. ಉಕ್ಕುಂದ ಚಂದ್ರಶೇಖರ್ ಹೊಳ್ಳ, ದಾವಣಗೆರೆ. ಪ್ರಸಾದ್ ಮೊಗಬೆಟ್ಟು, ಯಕ್ಷಗಾನ ಕವಿ, ಭಾಗವತರು. ಸದಾನಂದ ಐತಾಳ್, ಯಕ್ಷಗಾನ ವಿದ್ವಾಂಸರು. ರಾಘವ್ ಶೆಟ್ಟಿ, ಬೇಳೂರು. ಡಾಕ್ಟರ್ HS ಮೋಹನ್ ಸಾಗರ. ಅನಂತ ಪದ್ಮನಾಭ್ ಪಾಠಕ್, ಬೆಂಗಳೂರು, ಯಕ್ಷಗಾನ ಭಾಗವತರು. ಸುಬ್ರಹ್ಮಣ್ಯ ದಾರೇಶ್ವರ, ಹಿರಿಯ ಯಕ್ಷಗಾನ ಭಾಗವತರು. ಕೆರೆಮನೆ ಶಿವಾನಂದ ಹೆಗಡೆ ಹಾಗೂ ಸುಜೇಂದ್ರ ಹಂದೆ. ನಿಮ್ಮ ಅಭಿಮಾನಕ್ಕೆ ನಾವು ಚಿರಋಣಿ ಎಂದು ಹೇಳುತ್ತಾ ಎಲ್ಲರನ್ನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದ. ಸಂದೇಶ ವಾಚನ ಮಾಡಿದ ಶಶಾಂಕ ಶಿವರು ಶ್ರೀ ಪಣಿಯಪ್ಪಯ್ಯನವರ ಮೊಮ್ಮಗನಾಗಿರುತ್ತಾರೆ. ಮುಂದೆ ಪ್ರಾಸ್ತಾವಿಕ ಮಾತುಗಳನ್ನಾಡಲಿಕ್ಕಿದ್ದಾರೆ. ಪಣಿಗಿರಿ ಪ್ರತಿಷ್ಠಾನದ ಬಗ್ಗೆ ಶ್ರೀ ಪಣಿಯಪ್ಪಯ್ಯನವರ ಮಗನಾಗಿರುವಂಥ ಈ ಪ್ರತಿಷ್ಠಾನದ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀ S ಉಮೇಶ್ ಅವರು. ಎಲ್ಲರಿಗೂ ನಮಸ್ಕಾರ. ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ವಂದಿಸಿ ನಾನು ಈ ಪ್ರಸ್ತಾವನೆಯ ವಿಷಯವಾಗಿ ಮಾತಾಡುತ್ತೇನೆ. ಇಂದಿನ ದಿನ ಯಕ್ಷಗಾನ ಸಾಹಿತ್ಯ ಕ್ಷೇತ್ರದ ಐತಿಹಾಸಿಕ ದಿನಗಳಲ್ಲಿ ಒಂದು ಎಂದು ಅಭಿಮಾನದಿಂದ ಹೇಳುತ್ತಾ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ತಮ್ಮೆಲ್ಲರನ್ನು ಅಭಿನಂದಿಸುತ್ತಾ ಒಂದೆರಡು ಪ್ರಸ್ತಾವನೆಯ ಮಾತುಗಳನ್ನು ಹೇಳುತ್ತಿದ್ದೇನೆ. ನಮ್ಮ ತಂದೆ ಹಾಗೂ ನಮ್ಮೆಲ್ಲರ ಬಹಳ ಕಾಲದ ಕನಸು ನನಸಾಗುವ ಸಂದರ್ಭ ಒದಗಿ ಬಂದಿದೆ. 250 ವರ್ಷಗಳ ಹಿಂದೆ ಮುದುಕಿಯ ವೆಂಕಟರಮಣ ದೇವಸ್ಥಾನದಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದ್ದ ಮುದುಕೆ ವೆಂಕಣ್ಣ ಕವಿಯ ಅಪೂರ್ವ ಯಕ್ಷಗಾನ ಕೃತಿ ಮಾನಸ ಚರಿತ್ರೆ. ಅದು ಇಂದು ಆತನ ಕರ್ಮಭೂಮಿಯಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವುದು ಯೋಗಾಯುಗವಿಸಿದೆ. ಇದರ ಜೊತೆಗೆ ನಮ್ಮ ತಂದೆ ಹಿರಿಯ ಯಕ್ಷಗಾನ ಕವಿ ದಿವಂಗತ ಶಿರೂರು ಪಣಿಯಪ್ಪಯ್ಯನವರು ತಮ್ಮ 22ನೇ ವಯಸ್ಸಿನಲ್ಲಿ ರಚಿಸಿದ ಮೊದಲ ಕೃತಿ ವಾಜಿಗ್ರಹಣ 1940ರಲ್ಲಿ. ಇದು ಕೂಡ ಇಂದೇ ವೇದಿಕೆಯಲ್ಲಿ ಲೋಕಾರ್ಪಣೆಗೊಳ್ಳುತ್ತಿದೆ. ಅದಕ್ಕೆ ಮೊದಲು ಈ ಕೃತಿಗಳನ್ನು ಪ್ರಕಟಿಸಿರುವ ಪಣಿಗರಿ ಪ್ರತಿಷ್ಠಾನ ಮೇಲ್ಪಂಕ್ತಿ ಶಿರೂರು ಇದರ ಉದ್ಘಾಟನಾ ಕಾರ್ಯಕ್ರಮ ಕೂಡ ನೆರವೇರಲಿದೆ. ಜೊತೆಗೆ ಮಾನಸ ಚರಿತ್ರೆ ಮತ್ತು ವಾಜಿಗ್ರಹಣ ಕೃತಿಗಳನ್ನು ವಿದ್ಯುತ್ಪೂರ್ಣವಾಗಿ ಸಂಪಾದಿಸಿಕೊಟ್ಟ ನಾಡಿನ ಹಿರಿಯ ಸಾಹಿತಿ ವಿದ್ವಾಂಸ ಡಾಕ್ಟರ್ ಕಬ್ಬಿನಾಲೆ ಅವರನ್ನು ಪಣಿಗಿರಿ ಪ್ರತಿಷ್ಠಾನದ ವತಿಯಿಂದ ಸನ್ಮಾನಿಸುತ್ತಿದ್ದೇವೆ. ಮಾನಸ ಚರಿತ್ರೆ ಕವಿ ಮುನಿಕೆ ವೆಂಕಣ್ಣವರು 250 ವರ್ಷಗಳ ಹಿಂದೆ ರಚಿಸಲ್ಪಟ್ಟಿದ್ದರೂ ಇಲ್ಲಿಯವರೆಗೆ HMPಗೆ ಗಗನ ಕುಸುಮವಾಗಿತ್ತು. ಅಂತ ಅಮೂಲ್ಯ ಕೃತಿ ಇಂದು ಯಕ್ಷಲೋಕಕ್ಕೆ ಲೋಕಾರ್ಪಣೆಗೊಳ್ಳುತ್ತಿದೆ. ಇದೇ ಕಾರಣಕ್ಕೆ ನಾನು ಇದನ್ನು ಐತಿಹಾಸಿಕ ದಿನ ಎಂದು ಹೇಳಿದ್ದೇನೆ.
ಈ ವೆಂಕಣ್ಣ ಕವಿ ರಚಿಸಿದ ಮಾನಸ ಚರಿತ್ರೆ ವಿಷಯ ಡಾಕ್ಟರ್ ಶಿವರಾಮ ಕಾಲತದ ಆದಿಯಾಗಿ ಎಲ್ಲ ಯಕ್ಷಗಾನ ವಿದ್ವಾಂಸರಿಗೆ ತಿಳಿದಿತ್ತಾದರೂ ಕೃತಿ ಎಲ್ಲಿಯೂ ದೊರಕಿರಲಿಲ್ಲ. ನೂರಾರು ವರ್ಷಗಳಲ್ಲಿ ಯಕ್ಷಗಾನ ವಿದ್ವಾಂಸರು ಹುಡುಕುತ್ತಿದ್ದ ಈ ಕೃತಿ ಇಂದು ಯಕ್ಷ ಪ್ರಪಂಚಕ್ಕೆ ದೊರಕಿದೆ. ನಮ್ಮ ತಂದೆ ಶಿರೂರು ಪಣಿಯಪ್ಪಯ್ಯನವರು ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳ ಕೆಲಸ ಮಾಡಿದವರು. ಹೆಚ್ಚಿನ ವಿದ್ವಾಂಸರಿಗೆ ಈ ಬಗ್ಗೆ ತಿಳಿದಿದೆ. ಅವರು ತಮ್ಮ 12ನೇ ವಯಸ್ಸಿನಲ್ಲಿ ಯಕ್ಷಗಾನ ಸಾಹಿತ್ಯ ಸೇವೆ ಪ್ರಾರಂಭಿಸಿ ಹಲವಾರು ತಾಳಮಾಲ ಗ್ರಂಥಗಳನ್ನು ಅಭ್ಯಸಿಸಿ ಹಸ್ತಪ್ರತಿ ತಯಾರಿಸಿ ಇಂತಹ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. 1930ರಿಂದ 35ರವರೆಗೆ 50ಕ್ಕೂ ಹೆಚ್ಚಿನ ಹಸ್ತಪ್ರತಿಗಳನ್ನು ತಯಾರಿಸುವುದು ದಾಖಲೆಗಳಿಂದ ತಿಳಿದು ಬಂದಿದೆ. ನಾನು ನನ್ನ ವೃತ್ತಿ ಜೀವನದಿಂದ ಸ್ವಯಂ ನಿವೃತ್ತಿ ಹೊಂದಿದ ನಂತರ ನಮ್ಮ ತಂದೆಯವರ ಯಕ್ಷಗಾನ ಸಂಗ್ರಹದ ಬಗ್ಗೆ ಆಸಕ್ತಿ ತಾಳಿ ಅವುಗಳ ಅಧ್ಯಯನ ನಡೆಸಿದೆ. ಇತ್ತೀಚೆಗೆ ಆಗಸ್ಟಿನಲ್ಲಿ ಬೆಂಗಳೂರಿನ ಯಕ್ಷವಾಹಿನಿ ಸಂಸ್ಥೆಯಲ್ಲಿ ಸ್ವಯಂ ಸೇವಕನಾಗಿ ಸೇರಿ ಆಸಕ್ತಿಯಿಂದ ಯಕ್ಷಗಾನ ಪ್ರಸಂಗಗಳ ಸಂಗ್ರಹ ವಿಭಾಗದಲ್ಲಿ ನಮ್ಮ ತಂದೆಯವರು 50ಕ್ಕೂ ಹೆಚ್ಚಿನ ನಮ್ಮ ತಂದೆಯವರು ಸಂಗ್ರಹಿಸಿದ 85ಕ್ಕೂ ಹೆಚ್ಚಿನ ಯಕ್ಷಗಾನ ಪ್ರಸಂಗಗಳ ವಿವರಗಳನ್ನು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಂಚಿಕೊಂಡರು. ಸ್ವಲ್ಪ ಸಮಯದಲ್ಲಿಯೇ ಶ್ರೀಯುತ ಕನ್ಯಾನ ರಾಜಗೋಪಾಲ್ ಅವರು ನನಗೆ ಫೋನ್ ಮಾಡಿ ನನ್ನ ಪರಿಚಯ ಮಾಡಿಕೊಂಡು, ನಿಮ್ಮಲ್ಲಿ ಮಾನಸ ಚರಿತ್ರೆ ಹಸ್ತಪ್ರತಿ ಇದೆಯಾ, ಅದರ ಕೆಲವು ಪುಟಗಳನ್ನು ನನಗೆ ಸ್ಕ್ಯಾನ್ ಮಾಡಿ ಕಳಿಸಿ ಅಂತ ಹೇಳಿದರು. ನಂತರ ಸಂಪರ್ಕಿಸಿ ಅವರು ಕವಿಯ ವಿವರ ಇದೆಯಾ, ಎಲ್ಲಿ ಹಸ್ತಪ್ರತಿ ತಯಾರಿಸಿದ್ದಾರೆ ಇತ್ಯಾದಿ ವಿವರಗಳನ್ನು ಕೇಳಲು ನನಗೆ ಬಹಳ ಆಶ್ಚರ್ಯವಾಯಿತು. ಆಗ ರಾಜಗೋಪಾಲ್ ಅವರು ಮಾನಸ ಚರಿತ್ರೆ ಕೃತಿಯ ಮಹತ್ವ ಬಹಳ ವರ್ಷಗಳ ಅವರು ಅದಕ್ಕಾಗಿ ಈ ಪುಸ್ತಕಕ್ಕಾಗಿ ವಿದ್ವಾಂಸರು ಹುಡುಕುತ್ತಿರುವ ವಿಷಯ ತಿಳಿಸಿದರು. ನಂತರ ಅವರ ಸಲಹೆಯಂತೆ ನಾಡಿನ ಹಿರಿಯ ವಿದ್ವಾಂಸ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರನ್ನು ಸಂಪರ್ಕಿಸಿದೆ. ಬಹಳ ಸಂತೋಷಪಟ್ಟ ಕಬ್ಬಿನಾಲೆಯವರು ಕೃತಿಯ ಸಂಪಾದಕತ್ವವನ್ನು ವಹಿಸಿಕೊಂಡು ಇಂದು ಯಕ್ಷಲೋಕಕ್ಕೆ ಅರ್ಪಿಸಲು ಸಿದ್ಧಗೊಳಿಸಿದ್ದಾರೆ. ನಂತರ ನಮ್ಮ ಶಿರೂರು ಮನೆಯ ತಾಡವಾಡಿ ಸಂಘದಲ್ಲಿ ಹುಡುಕಿದಾಗ ಮೂಲ ತಾಡವಾಡಿ ಕೃತಿ ಸಹ ಸಿಕ್ಕಿತು. ಈ ಕೃತಿಯ ಮಹತ್ವದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಅವರ ಮಾತಿನಿಂದಲೇ ಕೇಳೋಣ. ನಾನು ಕಬ್ಬಿನಾಲೆಯೊಡನೆ ಇದರ ಜೊತೆಗೆ ನಮ್ಮ ತಂದೆ ಯಕ್ಷಗಾನ ಕೃತಿಯನ್ನು ಕೂಡ ಸಂಪಾದಿಸಿಕೊಳ್ಳಲು ಮನವಿ ಮಾಡಿದೆ. ಅದನ್ನು ಕೂಡ ಅವರು ಬಹಳ ಸಂತೋಷ ಒಪ್ಪಿಕೊಂಡು ಇಂದು ವಾಜಿಕರಣ ಪ್ರಸಂಗ ಪುಸ್ತಕವನ್ನು ಸಿದ್ಧಗೊಳಿಸಿದ್ದಾರೆ. ನಂತರ ಯಕ್ಷಗಾನ ಕೃತಿಗಳನ್ನು ಪ್ರಕಟಣೆ ಮಾಡುವ ಮೂಲ ಉದ್ದೇಶದಿಂದ ನಮ್ಮ ತಂದೆ ಶಿರೂರು ಪಣಿಯಪ್ಪಯ್ಯ ಹಾಗೂ ತಾಯಿ ಗಿರಿಜಾರವರ ನೆನಪಿಗಾಗಿ ಪಣಿಗಿರಿ ಪ್ರತಿಷ್ಠಾನವನ್ನು ಸ್ಥಾಪಿಸುವ ಸ್ನೇಹಿತರ ಅಭಿಮಾನ ಸಹಕಾರದಿಂದ ಈ ಪ್ರತಿಷ್ಠಾನವನ್ನು ಸ್ಥಾಪಿಸಿದ್ದೇವೆ. ವಸಂತ ಭಾರದ್ವಾಜರ ನೇತೃತ್ವದಲ್ಲಿ ಹರಿಕೃಷ್ಣ ಪುನರೂರರ ಆಶೀರ್ವಾದ, ಕೆ ಎ ಗುಂಡಂತಾಯರ ಆಶೀರ್ವಾದ, ನಂದಡಿಕೆ ಬಾಲಚಂದ್ರರಾಯರ ಸಹಕಾರ, ದಾಮೋದರ ಕುಡ್ವರ ನೆರವಿನಿಂದ ಈ ಸುಂದರ ಕಾರ್ಯಕ್ರಮ ನೆರವೇರುತ್ತಿದೆ. ಉಳಿದ ವಿಷಯಗಳನ್ನು ಹಿರಿಯ ವಿದ್ವಾಂಸರಲ್ಲಿ ತಿಳಿಯೋಣ ಎಂದು ಹೇಳುತ್ತಾ ನನ್ನ ಈ ಪ್ರಸ್ತಾವನೆಯ ಈ ಕೆಲಸವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆ. ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತನಾಡಿ ಪ್ರತಿಷ್ಠಾನದ ಹುಟ್ಟು ಮತ್ತು ಅದರ ಹಿನ್ನೆಲೆಯ ಬಗ್ಗೆ ದೂರವಾಗಿ ಮಾಹಿತಿ ನೀಡಿದವರು ಶ್ರೀ ಎಸ್ ಉಮೇಶ್ ಅವರು, ಪಡಿಯಪ್ಪಯ್ಯನವರ ಮಗ. ಮುಂದೆ ಪಣಿಗಿರಿ ಪ್ರತಿಷ್ಠಾನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಕ್ಕಿಂತ ಪೂರ್ವದಲ್ಲಿ ಪಣಿಗಿರಿ ಪ್ರತಿಷ್ಠಾನದ ಧ್ಯೇಯೋದ್ದೇಶಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಶ್ರೀ ಕೃಷ್ಣಮೂರ್ತಿ ಬ್ರಹ್ಮಾವರವರು. ಪಣಿಗಿರಿ ಪ್ರತಿಷ್ಠಾನ, ಮೇಲ್ಪಂಕ್ತಿ, ಶಿರೂರು 576228, 500 ತಾಲೂಕು, ಉಡುಪಿ ಜಿಲ್ಲೆ. ಯಕ್ಷಗಾನ ಕವಿ ದಿವಂಗತ ಶಿರೂರು ಪಣಿಯಪ್ಪಯ್ಯನವರ ಸ್ಮರಣಾರ್ಥ ಅವರ ಧ್ಯೇಯ ಮತ್ತು ಉದ್ದೇಶಗಳನ್ನು ಪೂರ್ತಿಗೊಳಿಸಲು ಪ್ರಯತ್ನಿಸುವ ಸಂಸ್ಥೆಯೇ ಪಣಿಗಿರಿ ಪ್ರತಿಷ್ಠಾನ. ಪ್ರತಿಷ್ಠಾನದ ಕಾರ್ಯಕಾರಿ ಸಮಿತಿಗಳ ಪದಾಧಿಕಾರಿಗಳ ಪಟ್ಟಿ ಈ ಕೆಳಗಿನಂತಿದೆ. ಜನಾರ್ದನ್ ಎಸ್ ಮರವಂತೆ ಇವರು ಗೌರವ ಅಧ್ಯಕ್ಷರು, ಉಮೇಶ್ ಶಿರೂರು ಅಧ್ಯಕ್ಷರು, ರಮೇಶ್ ಶಿರೂರು ಅಧ್ಯಕ್ಷರು, ಕ್ಷಮಿಸಿ, ಉಮೇಶ್ ಶಿರೂರು ಕಾರ್ಯದರ್ಶಿ, ಪಣಿರಾಜ ಶಿರೂರು ಸದಸ್ಯರು, ಸಾಯಿಷ ಶಿರೂರು ಸದಸ್ಯರು, ದಿನೇಶ್ ಶಿರೂರು ಸದಸ್ಯರು, ಸಾಯಿರಾಮ್ ಭಟ್ ಹೆಗಡೆ ಸದಸ್ಯರು, ಮಂಜುನಾಥ್ ಶಿರೂರು ಸದಸ್ಯರು, ಸತ್ಯನಾರಾಯಣ್ ಪುರಾಣಿಕ್ ಉಪ್ಪುಂದ ಸದಸ್ಯರು, ಕೃಷ್ಣಮೂರ್ತಿ ಬ್ರಹ್ಮಾವರ ಸದಸ್ಯರು.
ಪಡಿಗಿರಿ ಪ್ರತಿಷ್ಠಾನದ ಪ್ರಾರಂಭಿಕ ಉದ್ದೇಶಗಳು ಮತ್ತು ಚಟುವಟಿಕೆಗಳು ಈ ಕೆಳಗಿನಂತಿವೆ. ಶಿರೂರು ಪಡಿಯಪ್ಪನವರು ರಚಿಸಿದ ಹಾಗೂ ಸಂಗ್ರಹಿಸಿದ ಅಮೂಲ್ಯ ಯಕ್ಷಗಾನ ಹಸ್ತಪ್ರತಿಗಳ ಡಿಜಿಟಲೀಕರಣ ಹಾಗೂ ಮುದ್ರಣ, ಶಿರೂರು ಮನೆಯಲ್ಲಿರುವ ಯಕ್ಷಗಾನ ಹಾಗೂ ಪುರಾಣ ಗ್ರಂಥಗಳ ತಾಡೇವಾಲೆ ಪುಸ್ತಕಗಳ ಸಂರಕ್ಷಣೆ ಹಾಗೂ ಅಧ್ಯಯನ, ತಜ್ಞರಿಂದ ತಾಡೇವಾಲೆ ಗ್ರಂಥಗಳ ವಿವರವಾದ ಮಾಹಿತಿ ಸಂಗ್ರಹಣೆ ಹಾಗೂ ಶಿರೂರು ಪಡಿಯಪ್ಪಯ್ಯನವರ ಯಕ್ಷಗಾನ ಪ್ರಸಂಗಗಳ ಪ್ರದರ್ಶನವನ್ನು ಕಲಾ ಪೋಷಕರ ಸಹಯೋಗದಲ್ಲಿ ಏರ್ಪಡಿಸುವುದು ಮತ್ತು ಪ್ರಥಮ ಕಾರ್ಯಕ್ರಮವಾಗಿ ಇಂದು 19/11/2012 ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಇವರ ಸಂಪಾದಕತ್ವದಲ್ಲಿ ಶಿರೂರು ಪಡಿಯಪ್ಪನವರ ಸಂಗ್ರಹದಲ್ಲಿ ದೊರೆತ 250 ವರ್ಷಕ್ಕೂ ಪ್ರಾಚೀನ ಅಮೂಲ್ಯ ಕೃತಿ ಮೂಲಿಕೆ ವೆಂಕಣ್ಣ ಕವಿಯ ಮಾನಸ ಚರಿತ್ರೆ ಹಾಗೂ ಶಿರೂರು ಪಡಿಯಪ್ಪನವರ ಪ್ರಥಮ ಯಕ್ಷಗಾನ ಪ್ರಸಂಗ ವಾಜಿಗ್ರಹಣದ ಲೋಕಾರ್ಪಣೆ. ಮುಂದಿನ ದಿನಗಳಲ್ಲಿ ಖ್ಯಾತ ಯಕ್ಷಗಾನ ತಜ್ಞರ ಸಹಕಾರದೊಂದಿಗೆ ಶಿರೂರು ಪಡಿಯಪ್ಪಯ್ಯನವರ ಇತರ ಪ್ರಸಂಗಗಳ ಪ್ರಕಟಣೆ ಮಾಡಿ ಲೋಕಾರ್ಪಣೆ ಮಾಡುವುದು ಮತ್ತು ಮುಂದಿನ ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದ ಹಿರಿಯ ಕಲಾವಿದರನ್ನು ಗುರುತಿಸಿ ಶಿರೂರು ಪಡಿಯಪ್ಪಯ್ಯನವರ ಪ್ರಶಸ್ತಿ ನೀಡಿ ಸನ್ಮಾನಿಸುವುದು, ಆಸಕ್ತ ಕಲಾವಿದರಿಗೆ ಆರ್ಥಿಕ ನೆರವು ಇತ್ಯಾದಿ. ಯಾವುದೇ ವಾಣಿಜ್ಯ ಲಾಭಾಂಶದ ಬಗ್ಗೆ ಯೋಚಿಸದೆ ಹಿರಿಯರಿಗೆ ಕಲೆಗೆ ಗೌರವ ಸೂಚಿಸುವ ಉದ್ದೇಶದಿಂದ ಕಾರ್ಯಕ್ರಮಗಳನ್ನು ರೂಪಿಸುವುದು, ಸ್ವಯಂ ಪ್ರೇರಿತ ದೇಣಿಗೆ ಮಾತ್ರ ಅವಕಾಶ ಇದ್ದು ಪ್ರತಿಷ್ಠಾನದ ಸದಸ್ಯರಿಗೆ ಸೇರಿದಂತೆ ಇದು ಎಲ್ಲರಿಗೂ ಅನ್ವಯ ಆಗುತ್ತದೆ. ವಂದನೆಗಳು. ಪಡಿಗಿರಿ ಪ್ರತಿಷ್ಠಾನ ಶಿರೂರು ಇದರ ಉದ್ಘಾಟನೆ ಈಗ ನಡೆಯುತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರು, ಧರ್ಮದರ್ಶಿಗಳು, ಈ ಭಾಗದ ಧಾರ್ಮಿಕ, ಸಾಮಾಜಿಕ, ಸಾಹಿತ್ಯಿಕ ಮುಂದಾಳಾಗಿರುವಂತಹ ಹಿರಿಯರಾಗಿರುವ ಶ್ರೀ ಹರಿಕೃಷ್ಣ ಮುನಿಗಳವರು ಈ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು. ಸಿಂಗಾರವನ್ನು ಅರ್ಪಿಸುವುದರ ಮೂಲಕ ಪಡಿಗಿರಿ ಪ್ರತಿಷ್ಠಾನವನ್ನು ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಎಲ್ಲ ಅತಿಥಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧರ್ಮದರ್ಶಿಗಳಾದ ಹರಿಕೃಷ್ಣ ಮುನಿಗಳು ಸಿಂಗಾರವನ್ನು ಅರ್ಪಿಸುವ ಮೂಲಕ ಪ್ರತಿಷ್ಠಾನವನ್ನು ಸ್ವಲ್ಪ ಪುಟ್ಟಂತ ಎದುರು ಬನ್ನಿ, ಎದುರು ಬನ್ನಿ, ಬೆಟ್ಟಾಗಿ ಎದುರು ಬನ್ನಿ, ಹತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮುಂದೆ ನಡೆಯುತ್ತದೆ. ಮೂಲಿಕೆ ವೆಂಕಣ್ಣಯ್ಯ ಕವಿ ರಚಿಸಿರುವಂತಹ ಮಾನಸ ಚರಿತ್ರೆಯನ್ನು ಯಕ್ಷಗಾನ ಕೃತಿಯನ್ನು ಶ್ರೀ ದಾಮೋದರ ಕುಡು ಅವರು ಉದ್ಘಾಟಿಸಬೇಕಾಗಿ, ಪುಸ್ತಕವನ್ನು ಅನಾವರಣಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಪಡಿಯಪ್ಪಯ್ಯ ವಿರಚಿತ ಯೌವನಾಶ್ವ ಕೃತಿಯನ್ನು ಕೇಂದ್ರ ಗುಂಡಂತ ಯಾದವ್ ಅವರಿಗೆ ನಡೆಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೆಂಕಣ್ಣಯ್ಯ ಕವಿ ವಿರಚಿತ ಮಾನಸ ಚರಿತ್ರೆ ಯಕ್ಷಗಾನ ಕೃತಿಯನ್ನು ಬಿಡುಗಡೆಗೊಳಿಸಿದ ವೆಂಕಟರಮಣ ದೇವಾಲಯದ
ಆಡಳಿತ ಮುಖ್ಯಸ್ಥರಾಗಿರುವಂತಹ ಶ್ರೀ ದಾಮೋದರ ಕೂಡ ಅವರು ಕೃತಿಯ ಕುರಿತು ತಮ್ಮ ಅನುಭವಗಳ ಕುರಿತು ಮತ್ತು ಈ ಕಾರ್ಯಕ್ರಮದ ಹಿನ್ನೆಲೆ ಕುರಿತು ಮಾತಾಡಬೇಕಾಗಿದೆ. ಮೊದಲಾಗಿ ದೇವರಿಗೆ ವಂದಿಸಿ ವೇದಿಕೆಯಲ್ಲಿರುವಂತಹ ಸಾಹಿತ್ಯಾಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕರಿಸಿ, ಮಂಡ್ಯ ಗಣ್ಯರಿಗೆ ಕವಿಗಳಿಗೂ ನಮಸ್ಕರಿಸಿ ಈ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಬೇಕಂತ ಹೇಳಿದ್ದೇನೆ. ಏನಂತ ಹೇಳಿದರೆ, ವೆಂಕಣ್ಣ ಕವಿಯವರಿಗೂ ಈ ದೇವಸ್ಥಾನಕ್ಕೊಂದು ಅವಿನಾಭಾಗ್ಯವಾದಂತಹ ಒಂದು ಸಂಬಂಧ ಇದೆ. ಎತ್ತನ ಮಾವಿನ ಮರವು ಎತ್ತನ ಭೂಮಿಯೇ ಇದು. ಒಂದು ಸಾಹಿತ್ಯದಲ್ಲಿ ಒಂದು ಕವಿ ಒಂದು ಹಾಡಿದ್ದು, ಬಂಗಾಪುರದ ವೆಂಕಣ್ಣ ಕವಿಗಳು ತಮ್ಮ ಇಳಿ ವಯಸ್ಸಿನಲ್ಲಿ ಮೂಲಿಕೆಗೆ ಬಂದು ಶ್ರೀ ಉಗ್ರ ನರಸಿಂಹನ ಬಗ್ಗೆ ಹಲವಾರು ಕೀರ್ತನೆಗಳನ್ನು ಬರೆದು ಬಹಳ ಪ್ರಸಿದ್ಧಿ ಪಡೆದಂಥ ಒಬ್ಬ ಮಹಾನ್ ಕವಿ. ಅವರ ಪದ್ಯಗಳನ್ನು ಕಾರ್ತೀಕ ಮಾಸದ ನಾರಾಯಣ ಪದ್ಯಗಳಾಗಿ ಹಾಡುವಂಥ ಕ್ರಮ ಈಗಲೂ ನಡ್ಕೊಂಡು ಬರ್ತದೆ. ಆದರೆ ಹೆಚ್ಚಿನವರಿಗೆ ಅದು ವೆಂಕಣ್ಣ ಕವಿಯನ್ನು ವಿರಚಿತ ಅಂತೇಳಿ ಗೊತ್ತಿಲ್ಲ, ಅಷ್ಟೇ ಸಮಸ್ಯೆ. ವೆಂಕಣ್ಣ ಕವಿಗಳು ಬಂಗಾಪುರದಿಂದ ಬಂದು ಮುಲ್ಕಿಯಲ್ಲಿ ನೆಲೆಸಿದ್ದು ಮಾತ್ರ ನಮಗೆ ಅದರ ಐತಿಹ್ಯ, ಅದು ಎಲ್ಲಿ ನೆಲೆಸಿದ್ರು, ಅವರು ಹೇಗೆ ನೆಲೆಸಿದ್ರು, ಅವರ ಪೋಷಕರು ಯಾರು, ಅವರ ನಂತರದ ದಿನಗಳು ಹೇಗೆ ಒಂದು ಯಾವ ದಾಖಲೆಯೂ ದೇವಸ್ಥಾನದಲ್ಲೂ ಇಲ್ಲ ಅಥವಾ ಯಾವ ಸಂಶೋಧನೆಯಲ್ಲೂ ಸಿಕ್ಕಿದ್ದೂ ಇಲ್ಲ. ಆದರೆ ಅವರ ಶಿಷ್ಯವರ್ಗದಲ್ಲಿ ಒಬ್ಬರಾದ ಮಟ್ಟಿ ವಾಸುದೇವ ಪ್ರಭುಗಳು, ಅಂದರೆ 1805ರಲ್ಲಿ ಜನನಾಗಿ ಅದರ ಮಟ್ಟಿ ವಾಸುದೇವ ಪ್ರಭುಗಳು ಅವರ ಶಿಷ್ಯರಾಗಿ ಮುಲ್ಕಿಯ ರಥೋತ್ಸವದ ಸಂವಾದದ ರೀತಿಯ ಪದ್ಯಗಳನ್ನು ರಚಿಸಿದಂಥ ಪದ್ಯಗಳು ಇವತ್ತು ನಮ್ಮ 5 ದಿವಸದ ರಥೋತ್ಸವದ ಸಮಯದಲ್ಲಿ ಹಾಡ್ತಾ ಇದ್ದಾರೆ. ಇವತ್ತು ಸಮಯೋಚಿತವಾಗಿ ಅಥವಾ ಆ ವೆಂಕಣ್ಣ ಕವಿಗೆ ಮನಸ್ಸಿಂದ ಏನೋ ಅವರು ಬರೆದಂತಹ ಈ ಮಾನಸ ಚರಿತ್ರೆ ಪುಸ್ತಕ ಈ ಸ್ಥಳದಲ್ಲಿ ಅದು ಉದ್ಘಾಟನೆ ಆಗಬೇಕೆಂದು ಒಂದು ಮನಸ್ಸಿನಲ್ಲಿ ಇರಬಹುದು ಅವರಿಗೆ. ಅದರ ಪ್ರಕಾರ ಇವತ್ತು ಇಲ್ಲಿ ಕಾರ್ತಿಕ ಹುಣ್ಣಿಮೆಯ ದಿವಸ, ಬಹಳ ಪರ್ವಕಾಲದ ದಿವಸ ಇಲ್ಲಿ ಉದ್ಘಾಟನೆ ಆಗಿದೆ. ಆ ಕೃತಿಯು ಹಲವಾರು ಮುದ್ರಣಗಳನ್ನು ಕಂಡು ತುಂಬ ವಿಶೇಷತೆಯಿಂದ ಬರೀಬೇಕು, ಹೆಸರುವಾಸಿಯಾಗಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ಈ ಮಣಿಯಪ್ಪ ಎನ್ನುವರ ಪಾಂಡವಾಶ್ವಮೇಧದ ಯವನಾಶ್ವ ರಾಜಿಗ್ರಹಣ ಕುದುರೆಯನ್ನು ವಶಪಡಿಸುವಂಥದ್ದು, ಅಶ್ವಮೇಧದ ಕುದುರೆ ಯವನಾಶ್ವದಲ್ಲಿ ಇದ್ದಂತಹ ಕಾಳಗಿನಲ್ಲಿ ಅದನ್ನು ವಶಪಡಿಸುವಂತಹ ಕಥೆಯನ್ನು ಮಣಿಯಪ್ಪನವರು ರಚಿಸಿದ್ದಾರೆ. ಆ ಪುಸ್ತಕವು ಸಂದರ್ಭೋಚಿತವಾಗಿ ಈ ಸಮಯದಲ್ಲೇ ಉದ್ಘಾಟನೆ ಆಗುವುದನ್ನು ನಾನು ತುಂಬ ಸ್ಮರಿಸ್ತಾ, ಈ ಎರಡೂ ಕೃತಿಗಳು ಹಲವಾರು ಮುದ್ರಣಗಳನ್ನು ಇನ್ನು ಮುಂದೆ ಪಡೆಯಬೇಕು, ತುಂಬ ಹೆಸರುವಾಸಿ ಆಗಬೇಕು. ನಾನು ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮುಂದೆ ಮಾನಸ ಚರಿತ್ರೆ ಯಕ್ಷಗಾನ ಸಂಪಾದಕರು ಈ ಕಾರ್ಯಕ್ರಮದ ಹಿನ್ನೆಲೆ ಹೊಂದಿದವರಾಗಿದ್ದಾರೆ ಶ್ರೀ ವಸಂತ ಭಾರತ್ ಅವರು. ಯಕ್ಷಗಾನ ವಿಷಯದಲ್ಲಿ ಅಮೂಲಾಗ್ರ ಮಾಹಿತಿಯನ್ನು ಪಡೆದುಕೊಂಡವರು. ಯಕ್ಷಗಾನ ಶತಾವಧಾನಿಯಾಗಿ ಅವಧಾನಿಯ ಅಷ್ಟಾವಧಾನಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟವರು, ನಿವೃತ್ತ ಬ್ಯಾಂಕ್ ಅಧಿಕಾರಿ. ಈಗಾಗಲೇ ಯಕ್ಷಗಾನ ಕೃತಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಅವರ ಹಿನ್ನೆಲೆ ಮತ್ತು ನಿಖರವಾದ ಮಾಹಿತಿಯನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಶ್ರೀ ವಸಂತ ಭಾರತ್ ಅವರು. ಎಲ್ಲರಿಗೂ ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಹಿರಿಯರು, ಮಾರ್ಗದರ್ಶಕರು ಆಗಿರುವಂತಹ ಧರ್ಮದರ್ಶಿ ಶ್ರೀಮಾನ್ ಹರಿಕೃಷ್ಣ ಪುನರೂರು ಅವರೇ, ಪುಸ್ತಕ ಬಿಡುಗಡೆಯನ್ನು ಮಾಡಿರುವಂತಹ ಹಿರಿಯರಾದಂತಹ
ಶ್ರೀಮಾನ್ ದಾಮೋದರ ಕೊಡುವ ಅವರೇ, ಶ್ರೀ ಎಲ್.ಎನ್. ಕುಂಡಂತಾಯ ಅವರೇ, ಪಣಿಗಿರಿ ಪ್ರತಿಷ್ಠಾನದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮೇಲಿರುವ ಗಣ್ಯರೇ, ಇಲ್ಲಿ ಸೇರಿದಂತಹ ಕನ್ನಡ ಬಂಧುಗಳೇ, ಈ ಕಾಲ ಪ್ರವಾಹ ಅನ್ನುವುದು ಸಾಮಾನ್ಯವಾಗಿ ನಾವು ಹೇಳೋದುಂಟು, ಕಾಲಕ್ಕೆ ಕರುಣೆ ಇಲ್ಲ, ಕಾಲ ಪುರುಷಂಗೆ ಗುಣ ಮನಂಗಿಲ್ಲಂಗಡ, ನಮ್ಮ ನಂದಳಿಕೆಯ ಮುದ್ದಣ ಹೇಳಿದ ಮಾತು. ಆದರೆ ಇವತ್ತಿನ ಈ ಸಂದರ್ಭವನ್ನು ನೋಡಿದರೆ ಕಾಲಪುರುಷರಿಗೂ ಕೂಡ ಕರುಣೆ ಇದೆ, ಕೃಪೆ ಇದೆ ಅಂತ ಅನಿಸ್ತದೆ. ಯಾಕೆಂದ್ರೆ 250-300 ವರ್ಷಗಳ ಹಿಂದಿನ ಒಂದು ಯಕ್ಷಗಾನ ಕೃತಿ, ಕಾಲಗರ್ಭದಲ್ಲಿ ಎಲ್ಲೋ ಅಡಗಿ ಹೋಗಬೇಕಾದಂತಹ ಒಂದು ಕೃತಿ ಮತ್ತೆ ನಮ್ಮ ಕಣ್ಣಿಗೆ ಬಿದ್ದಿದೆಯಲ್ಲ, ಯಕ್ಷಗಾನ ಪ್ರಪಂಚಕ್ಕೆ ಅದು ಅಮೂಲ್ಯ ಕಾಣಿಕೆಯಾಗಿ ದೊರಕಿದೆಯಲ್ಲ, ಅದು ಕಾಲ ತೋರಿದ ಕರುಣೆ ಅಂತ ನನಗೆ ಅನಿಸ್ತದೆ. ಆ ಕಾಲ ಪುರುಷನಿಗೆ, ಕಾಲ ಭೈರವನಿಗೆ, ಆ ಬಿಂದು ಮಾಧವನಿಗೆ, ಆ ಗುರು ವೆಂಕಟೇಶನಿಗೆ, ಉಗ್ರ ನರಸಿಂಹನಿಗೆ ಸಾಷ್ಟಾಂಗ ಪ್ರಣಾಮಗಳು. ಮೂಲಿಕೆಯ ವೆಂಕಣ್ಣ ಕವಿ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಹರಿಕಥೆ ಮಾಡುತ್ತಾ ಪ್ರವೇಶ ಮಾಡಿದವರು. ಉತ್ತರ ಕರ್ನಾಟಕದ ಕಾಗಿನೆಲೆಯ ಹತ್ತಿರದ ಬಂಕಾಪುರದಲ್ಲಿ ಇದ್ದಂತಹ ವೆಂಕಣ್ಣ ಕವಿ ದಕ್ಷಿಣಕ್ಕೆ ಬರ್ತಾನೆ. ಮೂಲಿಕೆಯ ವೆಂಕಟರಮಣನನ್ನು ನೋಡಬೇಕು ಅಂತ ಇಲ್ಲಿ ಬರುವಾಗ ಇಲ್ಲಿ ಹರಿಕಥೆ ನಡೀತಾ ಇತ್ತಂತೆ. ಪ್ರಾಯಶಃ ಇದೇ ಮಂಟಪ ಇರಬಹುದು. ಆ ಹರಿಕಥೆ ಮಾಡುವವರಿಗೆ ಕಥೆ ಮಾಡಲಿಕ್ಕಾಗದೆ ಅವರು ತಡವರಿಸ್ತಾ ಇರುವಾಗ ವೆಂಕಣ್ಣ ಕವಿ ಬಂದು ಹಾಗಲ್ಲಪ್ಪ ಅದು ಹೀಗೆ ಅಂತ ಹೇಳಿ ಹರಿಕಥೆಯನ್ನ ಮುಂದುವರಿಸ್ತಾರೆ. ಹಾಗೆ ಈ ಊರಿಗೆ ವೆಂಕಣ್ಣ ಕವಿಯ ಪರಿಚಯವಾಗಿ ಓ ಅದ್ಭುತ ಪಂಡಿತ ಅಂತ ತಿಳಿದು ಪ್ರೀತಿ ವಿಶ್ವಾಸ ಬೆಳೆಯುತ್ತದೆ. ವೆಂಕಣ್ಣ ಕವಿ ಇಲ್ಲಿಯೇ ಉಳಿತಾನೆ. ಬಂಕಾಪುರದ ವೆಂಕಣ್ಣ ಎನ್ನುವಂತಹ ಹೆಸರು ಹೋಗಿ ಅವನು ಮೂಲಿಕೆಯ ವೆಂಕಣ್ಣನಾಗುತ್ತಾನೆ. ಅಂತಹ ವೆಂಕಣ್ಣ ಕವಿ ಬರೆದಂತಹ ಪ್ರಸಂಗ ಮಾನಸ ಚರಿತ್ರೆ. ಗುರು ವೆಂಕಟೇಶ ಎನ್ನುವುದು ಅವನ ಅಂಕಿತ. ಇಲ್ಲಿಯ ದೇವರ ಅಂಕಿತವನ್ನ ಇಟ್ಟುಕೊಂಡು ತುಂಬ ಕೀರ್ತನೆಗಳನ್ನು ಬರೆದಂತಹ ಕವಿ ಅವನು. ವತ್ಸ ಗೋತ್ರದ, ಶ್ರೀವತ್ಸ ಗೋತ್ರದ ಕವಿ, ಬ್ರಾಹ್ಮಣ ಅವನು ಹೇಳ್ತಾನೆ ಮಾನಸ ಚರಿತ್ರೆಯಲ್ಲಿ ಆರಂಭದಲ್ಲಿ ಅವನು ಹೇಳ್ತಾನೆ, ವಚ್ಚ ಗೋತ್ರಜ ವೈಜಯಾತ್ಮಜ ವೆಂಕಾಹ್ವಯಂ ಅಂತ. ತಂದೆ ವೈಜಯ ಅಂತ ಹೇಳ್ತಾನೆ. ಉತ್ತರ ಕರ್ನಾಟಕದಲ್ಲಿ ವೈಜಯ ಎನ್ನುವಂತಹ ಒಂದು ಹೆಸರು ಇತ್ತು ಅಂತ ಶಾಸನಗಳ ಉಲ್ಲೇಖಗಳಲ್ಲೆಲ್ಲ ಕಾಣುತ್ತದೆ. ವೈದ್ಯ ಎನ್ನುವುದು ಅದರ ಅರ್ಥ, ಅದು ವೈಜಯ ಅಂತ ಆಗ್ತದೆ. ಅಂತಹ ಒಬ್ಬ ವೈದ್ಯನ ಮಗ ಈ ವೆಂಕಣ್ಣ. ಜಗನ್ನಾಥದಾಸರು ಹರಿಕಥಾ ಸಂದರ್ಭದಲ್ಲಿ, ಹರಿದಾಸ ಸಂದರ್ಭದಲ್ಲಿ ಬಹಳ ಪ್ರಮುಖವಾದ ಹೆಸರು. ಆ ಜಗನ್ನಾಥದಾಸರ ಶಿಷ್ಯ ವೆಂಕಣ್ಣ ಕವಿ ಅಂತ ವಿದ್ವಾಂಸರ ಊಹೆ ಇದೆ. ಸುಮಾರು 1750ರಿಂದ 1830ರವರೆಗಿನ ಕಾಲಘಟ್ಟವನ್ನ ವಿದ್ವಾಂಸರು ವೆಂಕಣ್ಣ ಕವಿಯ ಕಾಲ ಅಂತ ಹೇಳಿದ್ದಾರೆ. ವಿಶೇಷ ಅಂತಂದ್ರೆ ಈ ವೆಂಕಣ್ಣ ಕವಿ ಇಲ್ಲಿಯ ಕಾಲಭೈರವನ ಕುರಿತು ಒಂದು ಕೀರ್ತನೆ ಬರೆದಿದ್ದಾನೆ. ಆ ಕೀರ್ತನೆಯಲ್ಲಿ 1699ರ ಶಾಲಿವಾಹನ ಶಕದ ಹೇಮಲಂಬಿ ಸಂವತ್ಸರದ ಚೈತ್ರ ಶುದ್ಧ ನವಮಿ ಅಂತ ಹೇಳ್ತಾನೆ. ಈ ಆಧಾರದಿಂದ ಕ್ರಿಸ್ತ ಶಕ 1777 1699 ಅನ್ನುವುದು ಅದು ಶಾಲಿವಾಹನ ಶಕ. ಅದಕ್ಕೆ 78 ವರ್ಷ ಸೇರಿಸಿದರೆ ಕ್ರಿಸ್ತ ಶಕ ಆಗುತ್ತದೆ. ಅಂದ್ರೆ 1777ರಲ್ಲಿ ವೆಂಕಣ್ಣ ಕವಿ ಕಾಲಭೈರವ ಸ್ತುತಿಯನ್ನು ಇಲ್ಲಿ ಬರೆದ ಅಂತ. ಅದಕ್ಕಿಂತ ಹಿಂದೆ ಇಲ್ಲಿ ಬಂದಿರಬೇಕು. ಅಂತೂ 1777ರ ಹೊತ್ತಿಗೆ ಈ ಮಣ್ಣಿನಲ್ಲಿ ಅವನು ಇದ್ದ ಮೂಲಿಕೆಯ ಕ್ಷೇತ್ರದಲ್ಲಿ. ಧರ್ಮಸ್ಥಳದ ಕುಮಾರಯ್ಯ ಹೆಗಡೆಯವರ ಬಗ್ಗೆ ಕೂಡ ಅವನು ಹೇಳ್ತಾನೆ. ಕುಮಾರಯ್ಯ ಹೆಗಡೆಯವರ ಪಟ್ಟಾಭಿಷೇಕ ಆಗಿದ್ದು 1790ರಲ್ಲಿ. ದೇವಿದಾಸ ಎನ್ನುವಂತಹ ಬಹಳ ಯಕ್ಷಗಾನದ ಪ್ರಸಿದ್ಧ ಕವಿ ಕೂಡ ಅದೇ ಕಾಲಘಟ್ಟದವನು. ಅವನು ಕೂಡ ಕುಮಾರಯ್ಯ ಹೆಗಡೆಯವರ ಪ್ರಸ್ತಾಪ ಮಾಡುತ್ತಾನೆ. ಹಾಗಾಗಿ ದೇವಿದಾಸ ಮತ್ತು ಮೂಲಿಕೆಯ ವೆಂಕಣ್ಣ ಇಬ್ಬರು ಸಮಕಾಲೀನ ಕವಿಗಳು ಅನ್ನುವುದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಹೀಗೆ ಮೂಲಿಕೆ ವೆಂಕಣ್ಣ ಬರೆದಂತಹ ಮಾನಸ ಚರಿತ್ರೆ ಬಹಳ ಪ್ರಸಿದ್ಧ. ಯಾಕೆ ಅಂತಂದ್ರೆ ಇದು ಪುರಾಣದ ಕಥೆ ಅಲ್ಲ. ಆ ಕಾಲಘಟ್ಟದಲ್ಲಿ, ಈಗ ಬಿಡಿ ಯಕ್ಷಗಾನದಲ್ಲಿ ಎಲ್ಲವೂ ಕೂಡ ನಡೆಯುತ್ತದೆ, ಆದರೆ
250 ವರ್ಷಗಳ ಹಿಂದೆ ಪೌರಾಣಿಕ ಅಲ್ಲದೇ ಇರುವಂತಹ ಒಂದು ವಸ್ತುವನ್ನ ಇಟ್ಟುಕೊಂಡು ಕವಿ ಪ್ರಸಂಗವನ್ನು ಬರೆದನಲ್ಲ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಹಾಗಾದ್ರೆ ಇದು ಏನು ಕಥೆ? ಇದು ಕಲ್ಪಿತ ಕಥೆ. ಆದರೆ ಉಪನಿಷತ್ತಿನ ಸಾರವನ್ನು ಇಲ್ಲಿಯ ಕಲ್ಪಿತ ಕಥೆಯ ಮೂಲಕ ಬೇರೆ ಬೇರೆ ಪಾತ್ರಗಳ ಮೂಲಕ ಚಿತ್ರಿಸುವಂತಹ ಒಂದು ಹೊಸ ಸೃಜನಶೀಲವಾದ ಪ್ರತಿಭೆ ವೆಂಕಣ್ಣ ಕವಿಯದ್ದು. ಮನಸ್ಸಿನ ಒಳಗಡೆ ಯಾವ ಸಂಘರ್ಷ ನಡೆಯುತ್ತದೆ, ಒಳಿತು ಮತ್ತು ಕೆಡುಕುಗಳ ನಡೆಗೆ ಅವುಗಳ ನಡುವೆ ನಡೆಯುವಂತಹ ಕಾಳಗ ಏನು ಎನ್ನುವುದನ್ನು ಬೇರೆ ಬೇರೆ ಪಾತ್ರಗಳ ಮೂಲಕ ಕಲ್ಪಿಸಿ ವೆಂಕಣ್ಣ ಕವಿ ಈ ಪ್ರಸಂಗವನ್ನು ಬರೆದ. ಇಂತಹ ಒಂದು ಕಲ್ಪನೆ ಭಾಗವತ ಪುರಾಣದಷ್ಟು ಪ್ರಾಚೀನ. ಭಾಗವತದಲ್ಲಿ ಪುರಂಜನೋಪಾಖ್ಯಾನ ಅಂತ ಒಂದು ಕಥೆ ಬರುತ್ತದೆ. ಆ ಪುರಂಜನ ಎನ್ನುವನು ಅದು ಆತ್ಮ ಎನ್ನುವಂತಹ ಅರ್ಥ. ಈ ಆತ್ಮ ಹೇಗೆ ಬುದ್ಧಿಯ ದಾಸನಾಗಿ ಪಡಬಾರದಂತಹ ಕಷ್ಟಗಳನ್ನೆಲ್ಲ ಪಡೆಯುತ್ತಾನೆ ಪ್ರಪಂಚದಲ್ಲಿ ಅನ್ನೋದು ಪುರಂಜನೋಪಾಖ್ಯಾನದ ಕಥೆ. ಅವನ ಗೆಳೆಯ ಇರ್ತಾನೆ ಒಬ್ಬ ಭಾಗವತ ಪುರಾಣದಲ್ಲಿ. ಅವನಿಗೆ ಹೆಸರು ಅವಿಜ್ಞಾತ ಅಂತ. ಅವಿಜ್ಞಾತ ಅಂದ್ರೆ ಗೊತ್ತಿಲ್ಲದೆ ಇದ್ದವನು, ಅಜ್ಞಾತ ಹೆಸರಿಲ್ಲದವನು ಅಂತ ಅರ್ಥ. ಅವನು ಯಾರು ಅಂತಂದ್ರೆ ಪರಮಾತ್ಮ. ಈ ಪರಮಾತ್ಮನ ಗೆಳೆತನವನ್ನ ಬಿಟ್ಟು ಆತ್ಮ ಈ ಪ್ರಪಂಚದಲ್ಲಿ ಉಳಿದ ಎಲ್ಲ ವಿಷಯೋಪಭೋಗಗಳಲ್ಲಿ ಮಗ್ನನಾದಾಗ ಅವನಿಗೆ ಸೋಲು ಕಟ್ಟಿಟ್ಟ ಬುದ್ಧಿ ಅನ್ನುವುದನ್ನು ಪುರಂಜನೋಪಾಖ್ಯಾನ ಹೇಳುತ್ತದೆ. ಮನಸ್ಸಿನ ಕಥೆಯೇ ಅದು. ಆಮೇಲೆ ಸಂಸ್ಕೃತದಲ್ಲಿ ಒಬ್ಬ ಕೃಷ್ಣ ಮಿಶ್ರ ಎನ್ನುವಂತಹ ಕವಿ ಇದ್ದಾನೆ. ಅವನು ಪ್ರಬೋಧ ಚಂದ್ರೋದಯ ಅಂತ ಒಂದು ನಾಟಕ ಬರೀತಾನೆ. ಅದು ಕೂಡ ಮನಸ್ಸಿನ ಬೇರೆ ಬೇರೆ ವ್ಯಾಪಾರಗಳ ಕುರಿತಾದಂತಹ ಒಂದು ಕಥೆ. ಕನ್ನಡದಲ್ಲಿ ಶಿಶುಮಾಯಣ ಅಂತ ಒಬ್ಬ ಸಾಂಗತ್ಯ ಕಾವ್ಯವನ್ನು ಬರೀತಾನೆ. ತ್ರಿಪುರ ದಹನ ಸಾಂಗತ್ಯ ಅಂತ ಆ ಕಾವ್ಯದ ಹೆಸರು. ಕ್ರಿಸ್ತಶಕ 1472ರಲ್ಲಿ ಆ ಕಾವ್ಯವನ್ನು ಬರೀತಾನೆ. ಅದು ನಮ್ಮ ಪುರಾಣದ ತ್ರಿಪುರ ದಹನ ಅಲ್ಲ. ಅವನು ಕೂಡ ಕಲ್ಪಿಸಿದಂತಹ ಕಥೆಯನ್ನು ಬರೀತಾನೆ. ಬಾಲ್ಯ, ತಾರುಣ್ಯ ಮತ್ತು ವೃದ್ಧಾಪ್ಯ ಎನ್ನುವ 3 ಪಟ್ಟಣಗಳಲ್ಲಿ ಜೀವ ಯಾವ ಕಷ್ಟಗಳನ್ನು ಅನುಭವಿಸುತ್ತದೆ ಅನ್ನುವುದು ತ್ರಿಪುರ ದಹನದ ಸಾಂಗತ್ಯದ ವಿಷಯ. ಯಕ್ಷಗಾನದಲ್ಲೂ ಕೂಡ ಇಂತಹ ಒಂದು ಪ್ರಸಂಗ ಇದೆ. ಆದರೆ ಒಂದು 3 ವರ್ಷ ಹಿಂದಿನ ಕಥೆ ಅದು. ಇಪ್ಪಚ್ಚಲು ಮಂಜಮ್ಮ ಎನ್ನುವಂತಹ ಸಾಗರದ ಕಡೆಯ
ನಿನಗೆ ಅಂತ ಹೇಳುವಂತಹ ಪ್ರಯೋಗ. ಇನ್ನು ನಾವು ತುಳುವಿನಲ್ಲಿ ನೆಂಟರು ಅಂತ ಹೇಳುವುದಕ್ಕೆ ಒದ್ದೆ ಅಂತ ಹೇಳ್ತೇವೆ, ಕನ್ನಡದಲ್ಲಿ ನೆಂಟ ಅಥವಾ ಬೀಗ ಅಂತ ಹೇಳೋದು. ಆದರೆ ಈ ತುಳುವಿನ ಒದ್ದೆ ಎನ್ನುವುದನ್ನು ಕೂಡ ಕನ್ನಡದಲ್ಲಿ ಹೊದ್ದ ಎನ್ನುವಂತಹ ರೂಪದಲ್ಲಿ ಈ ಕವಿ ಬಳಸಿದ್ದಾರೆ. ಅಂದ್ರೆ ಉತ್ತರ ಕರ್ನಾಟಕದ ವೆಂಕಣ್ಣ ಕವಿ ಮೂಲ್ಕಿಯ ಪರಿಸರಕ್ಕೆ ಬಂದು ಇಲ್ಲಿಯ ಕೊಂಕಣಿಯನ್ನು, ಇಲ್ಲಿಯ ತುಳು ಭಾಷೆಯನ್ನು ತನ್ನ ಕನ್ನಡಕ್ಕೆ ಕಸಿ ಮಾಡುವಂತಹ ಪ್ರಯೋಗಶೀಲತೆಯನ್ನು ಮೆರೆದಿದ್ದಾನೆ ಎನ್ನುವುದನ್ನು ಕೂಡ ನಾವು ನೋಡಬಹುದು. ಅದ್ಭುತವಾದಂತಹ ಪದ್ಯಗಳು. ಈ ಮನೋರಾಜನ ಹತ್ತಿರ ದುಷ್ಟಪುತ್ರರು ಜಗಳ ಮಾಡಿ ರಾಜ್ಯಾಧಿಕಾರವನ್ನು ಪಡೆಯುತ್ತಾರೆ. ಮೋಹರಾಜನಿಗೆ ಪಟ್ಟಾಭಿಷೇಕ ಆಗುತ್ತದೆ. ನಿವೃತ್ತಿಯ ಮಕ್ಕಳಿಗೆ ಅಧಿಕಾರ ಕೊಡೋದಿಲ್ಲ, ಪ್ರವೃತ್ತಿಯ ಮಕ್ಕಳಿಗೆ ಅಧಿಕಾರ ಕೊಡುತ್ತಾನೆ ಮನೋರಾಜ. ಆ ಮೋಹರಾಜ ಏನು ಮಾಡ್ತಾನೆ ಅಂದ್ರೆ, ಅವರಿಗೆ 4 ಜನ ತಮ್ಮಂದಿರು ಇರ್ತಾರೆ. ಆ ತಮ್ಮಂದಿರಿಗೆಲ್ಲ ಒಂದೊಂದು ಸೀಮೆಯನ್ನು ಕೊಡ್ತಾರೆ. ಈಗ ಇಲ್ಲಿ ಮೂಲ್ಕಿ ಸೀಮೆ ಪ್ರಾಚೀನ ಕಾಲದಲ್ಲಿ ಬಹಳ ಪ್ರಸಿದ್ಧವಾದದ್ದು. ಹಾಗೆಯೇ ಈ ರಾಜನಾದಂತಹ ಮೋಹ ತನ್ನ ತಮ್ಮಂದಿರಿಗೆ ಅಧಿಕಾರವನ್ನು ಕೊಡ್ತಾನೆ. ನೀನು ಆ ಸೀಮೆಯನ್ನು ಪರಿಪಾಲಿಸು, ನೀನು ಈ ಸೀಮೆಯನ್ನು ಪರಿಪಾಲಿಸು. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಕಾಮಂಗೆ ಗುಹ್ಯವನು, ಕಾಮಂಗೆ ಗುಹ್ಯವನು, ಕ್ರೋಧಂಗೆ ನಯನ ಸ್ಥಳ, ಪ್ರೇಮ ಲೋಭಂಗೆ ಜಿಹ್ವೆಯನು, ಆ ಮದಗೆ ಅಭಿಮಾನ, ಮತ್ಸರಗೆ ಹೃದಯ, ಇಂತಿ ಮೇರೆ ದೋಷ ಬಡೆದವರಿಗೆ. ಕಾಮ ಎನ್ನುವ ತನ್ನ ತಮ್ಮನಿಗೆ ಗುಹ್ಯಸ್ಥಳದ ಸೀಮೆಯನ್ನ ಅಧಿಕಾರಕ್ಕೆ ಕೊಡ್ತಾನೆ. ಮತ್ತೊಂದರ ಗುಹ್ಯ ಅಂತಂದ್ರೆ ಅಂದ್ರೆ ಕಾಮನಿಗೆ ಸಾಂಕೇತಿಕವಾಗಿ ಎಲ್ಲಿ ಅಧಿಕಾರ ಅನ್ನೋದನ್ನು ಸೂಚಿಸ್ತದೆ. ಕ್ರೋಧನಿಗೆ ಎಲ್ಲಿ ಅಂದ್ರೆ ನಯನ ಸ್ಥಳ, ನಮಗೆ ಸಿಟ್ಟು ಬಂದಾಗ ಕಣ್ಣು ಕೆಂಪಾಗುತ್ತದೆ, ಅಂದ್ರೆ ಕಣ್ಣು ಕೋಪದ ಸ್ಥಳ. ಮತ್ಸರಕ್ಕೆ ಹೃದಯ, ಹೃದಯ ಎನ್ನುವುದು ಮತ್ಸರ ಹೃದಯದ ಒಳಗೆ ಇರುತ್ತದೆ. ಹೀಗೆ ಬಹಳ ಅರ್ಥಪೂರ್ಣವಾದಂತಹ ಒಂದು ಪಾತ್ರ ಚಿತ್ರಣ ಅಲ್ಲಿದೆ. ಒಬ್ಬನೇ ಒಂದು ಪ್ರಸಂಗ ನೋಡಿಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ, ಆಟ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಕಲಾವಿದರಿಗೆ ಸವಾಲನ್ನು ಒಡ್ಡಿದಂತಹ ಪ್ರಸಂಗ ಇದು. ನಮ್ಮ ಕಲಾವಿದರು ಖಂಡಿತ ಅದನ್ನ ಅಧ್ಯಯನ ಮಾಡಿ ತುಂಬಾ ಶಿಸ್ತಿನಿಂದ, ಶ್ರದ್ಧೆಯಿಂದ ಬಣ್ಣ ಹಚ್ಚಬೇಕಾಗುತ್ತದೆ, ಅರ್ಥಕ್ಕೆ ಕುಳಿತುಕೊಳ್ಳಬೇಕಾಗ್ತದೆ. ಅಂತಹ ಸೊಗಸಾದಂತಹ ಅನೇಕ ಪದ್ಯಗಳನ್ನ ಇಲ್ಲಿ ನಾವು ನೋಡಬಹುದು. ಭಾಷೆ, ಛಂದಸ್ಸು, ಸಂಗೀತದಲ್ಲಿ ಒಂದು ಕಡೆ ಖ್ಯಾಲ್ ಅನ್ನುವಂತಹ ಶೀರ್ಷಿಕೆ ಇದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಮಾತ್ರ ಖ್ಯಾಲ್ ಅನ್ನೋದು ಸಿಗೋದು, ದಕ್ಷಿಣಾದಿಯಲ್ಲಿ ಇಲ್ಲ. ಮೂಲ್ಕಿ ವೆಂಕಣ್ಣ ಕವಿ ಇಲ್ಲಿಯ ಪರಿಸರದಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡಿದವನು ಮತ್ತು ಅದರಿಂದ ಸ್ಫೂರ್ತಿಯನ್ನು ಪಡೆದವನು ಅನ್ನುವುದಕ್ಕೂ ಕೂಡ ಅದೊಂದು ಆಧಾರ. ಬೇರೆ ಯಾವ ಯಕ್ಷಗಾನ ಪ್ರಸಂಗ ರಾಶಿಯಲ್ಲಿ ಸುಮಾರು 6,000ದಷ್ಟು ಯಕ್ಷಗಾನ ಪ್ರಸಂಗ ಇದೆ. 1,000ಕ್ಕೂ ಹೆಚ್ಚು ಯಕ್ಷಗಾನ ಕವಿಗಳು ಪ್ರಸಂಗ ಬರೆದಿದ್ದಾರೆ ಅನ್ನುವುದನ್ನು ಸಂಶೋಧನೆ ಹೇಳ್ತದೆ. ಎಲ್ಲಿಯೂ ಕೂಡ ಈ ಖ್ಯಾಲ್ ಅನ್ನುವಂತಹ ರಾಗದ ಉಲ್ಲೇಖ ಇಲ್ಲ. ವೆಂಕಣ್ಣ ಕವಿಯ ಪ್ರಸಂಗದಲ್ಲಿದೆ. ಮಾನಸ ಚರಿತ್ರೆ ಹೀಗೆ ಅನೇಕ ಆಯಾಮಗಳಲ್ಲಿ ನೋಡಿದರೂ ಕೂಡ ಬಹಳ ಅದ್ಭುತವಾದಂತಹ ಒಂದು ಪ್ರಸಂಗ, ಅತಿ ಅಮೂಲ್ಯವಾದಂತಹ ಪ್ರಸಂಗ. ನಮ್ಮ ವಿಮರ್ಶಕರು, ವಿದ್ವಾಂಸರು, ಕನ್ನಡದ ಇತರ ಪ್ರದೇಶದ ವಿಮರ್ಶಕರು ಕೂಡ ಇದನ್ನು ನೋಡಬೇಕು, ಇದರ ವಿಶೇಷತೆಯನ್ನು ಗಮನಿಸಬೇಕು. ಇಂಥದ್ದನ್ನ ಕಾಪಾಡಿಕೊಂಡು ಬಂದಂತಹ ಪಣಿಯಪ್ಪಯ್ಯನವರ ಹೆಸರಿನಲ್ಲಿ ಅವರ ಮಕ್ಕಳು ಮತ್ತು ಅವರ ಬಂಧುಗಳು, ಅವರ ಊರಿನವರೆಲ್ಲ ಸೇರಿ ಈ ಪ್ರತಿಷ್ಠಾನವನ್ನು ಆರಂಭ ಮಾಡಿದ್ದಾರೆ. ಫಣಿಗಿರಿ ಅವರ ತಂದೆ ತಾಯಿಯ ಹೆಸರು ಇರಬಹುದು, ಆದರೆ ಫಣಿಗಿರಿ ಅನ್ನೋದಕ್ಕೆ ಶೇಷಗಿರಿ ಅನ್ನೋ ಅರ್ಥ ಇದೆ. ಫಣಿ ಅಂದ್ರೆ ಹಾವು ಅಂತ ಅರ್ಥ, ಫಣಿಗಿರಿ ಅಂತಂದ್ರೆ ತಿರುಪತಿ ಅಂತ ಅರ್ಥ. ಆ ತಿರುಪತಿಯ ಹೆಸರಿಗೂ ಈ ವೆಂಕಟರಮಣ ಸನ್ನಿಧಾನಕ್ಕೂ ಎಂತಹ ಒಂದು ಕಾಕತಾಳೀಯ ಸಂಬಂಧ ಇದೆ. ಅವರು ಬರೆದಂತಹ ವಾಜಿಗ್ರಹಣ ಪ್ರಸಂಗ ಕೂಡ ಇವತ್ತು ಲೋಕಾರ್ಪಣೆ ಆಗಿದೆ. ವಾಜಿಗ್ರಹಣ ಅನ್ನೋದು ಅಶ್ವಮೇಧ ಪರ್ವದ ಮೊದಲ ಭಾಗ. ಪಾಂಡವರು ಅಶ್ವಮೇಧವನ್ನು ಮಾಡುವಾಗ ಮೊದಲು ಕುದುರೆಯನ್ನ ಎಲ್ಲಿಂದ ಹುಡುಕಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ವೇದವ್ಯಾಸ ಋಷಿಗಳು ಬಂದು, ಭದ್ರಾವತಿಯಲ್ಲಿ ಒಂದು ಕುದುರೆ ಇದೆ ಯವನಾಶ್ವ ಎನ್ನುವ ರಾಜನ ಹತ್ತಿರ, ಅದರ ಮೈಯೆಲ್ಲ ಬಿಳಿ, ಒಂದು ಕಿವಿ ಮಾತ್ರ ಕಪ್ಪಿದೆ, ಅದೇ ಈ ಅಶ್ವಮೇಧ ಯಜ್ಞಕ್ಕೆ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗ್ತಾರೆ. ಅಷ್ಟು ಸುಲಭದಲ್ಲಿ ಆ ಕುದುರೆಯನ್ನು ತರಲಿಕ್ಕೆ ಆಗೋದಿಲ್ಲ. ಕರ್ಣನ ಮಗನಾದಂತಹ ವೃಷಕೇತುವನ್ನು, ಘಟೋತ್ಕಚ ರಾಕ್ಷಸನ ಮಗನಾದ ಮೇಘನಾದನನ್ನೆಲ್ಲ ಕರ್ಕೊಂಡು ಭೀಮಸೇನ ಹೋಗಿ ಯವನಾಶ್ವನನ್ನು ಸೋಲಿಸಿ ಆ ಲಕ್ಷಣಯುಕ್ತವಾದ ಕುದುರೆಯನ್ನ, ವಾಜಿಗ್ರಹಣ ಅಂದ್ರೆ ಕುದುರೆಯನ್ನು ಹಿಡ್ಕೊಂಡು ಬರುವುದು ಅಂತ ಆ ಕಥೆಯನ್ನು ಪ್ರಸಂಗ ಮಾಡಿದ್ದಾರೆ ನಮ್ಮ ಪಣಿಯಪ್ಪಯ್ಯನವರು. ಅದು ಕೂಡ ಬಹಳ ಮೌಲಿಕ
ಸಾಂಪ್ರದಾಯಿಕವಾದದ್ದು. ಜೈಮಿನಿ ಭಾರತವನ್ನು ಅನುಸರಿಸಿರಬಹುದು, ಆದರೆ ಅಲ್ಲಿ ಅವರ ಸೃಜನಶೀಲತೆ ಇದೆ. ಅಲ್ಲಿ ಇಲ್ಲದೆ ಜೈಮಿನಿ ಭಾರತದಲ್ಲಿ ಇಲ್ಲದೇ ಇರುವಂತಹ ಕೆಲವು ಸಂದರ್ಭಗಳನ್ನ ಪಣಿಯಪ್ಪಯ್ಯನವರು ಸೃಷ್ಟಿಸಿದ್ದಾರೆ. ಉದಾಹರಣೆಗೆ ಕೃಷ್ಣ ಮತ್ತು ಸತ್ಯಭಾಮೆಯರ ಸಂವಾದ. ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೃಷ್ಣನನ್ನು ಸತ್ಯಭಾಮೆ ತಡೆಯೋದು ನಮ್ಮ ಯಕ್ಷಗಾನಕ್ಕೆ ಬಹಳ ಸೂಕ್ತವಾದಂತಹ ಸಮಂಜಸವಾದಂತಹ ದೃಶ್ಯ ಅಲ್ಲಿದೆ. ಕೊನೆಗೆ ಇನ್ನೊಂದು ಬಹಳ ಮೌಲಿಕವಾದಂತಹ ಒಂದು ದೃಶ್ಯ ಅಂತಂದ್ರೆ, ಯವನಾಶ್ವ ಸೋತು ಕುದುರೆಯನ್ನು ಪಾಂಡವರಿಗೆ ಒಪ್ಪಿಸಿ ಎಲ್ಲ ಆಗಿ ಅವನು ಕೂಡ ಅಶ್ವಮೇಧ ಯಾಗಕ್ಕೆ ಹೊರಟು ಬರ್ತಾನೆ. ಅವನ ಇಡೀ ಊರಿನವರನ್ನೆಲ್ಲ ಕರೀತಾನೆ, ಬನ್ನಿ ನಾವೆಲ್ಲ ಹಸ್ತಿನಾವತಿಗೆ ಹೋಗೋಣ, ಭಗವಂತನ ದರ್ಶನ ಮಾಡೋಣ ಅಂತ. ಆದರೆ ಆ ಯವನಶ್ವನ ತಾಯಿ ಒಪ್ಪೋದಿಲ್ಲ ಬರೋದಕ್ಕೆ. ಯಾಕೆ ಬರ್ಬೇಕು ನಾನು? ನಾವೆಲ್ಲ ಅರಮನೆ ಖಾಲಿ ಮಾಡಿಕೊಂಡು ಕೃಷ್ಣನನ್ನು ನೋಡ್ಲಿಕ್ಕೆ ಹೋಗ್ಬೇಕಾ? ಬೇಡಪ್ಪ, ಇಲ್ಲಿಯ ಸಂಪತ್ತಿಗೆ ಯಾರು ಹೊಣೆ? ಈ ನಗರದ ರಕ್ಷಣೆ ಏನು? ನಾವು ಎಲ್ಲರೂ ಇಲ್ಲದೆ ಹೋದರೆ ನಮ್ಮ ಈ ಸಂಪತ್ತನ್ನು ಕಾಯುವವರು ಯಾರು? ಈ ರೀತಿ ನಮ್ಮ ಆಧುನಿಕ ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತದೆ ಅದನ್ನ ಯವನಾಶ್ವನ ತಾಯಿ ಪ್ರಕಟಪಡಿಸ್ತಾರೆ. ಒಬ್ಬ ಕವಿ ಸಮಯಕ್ಕೆ ಕಾಲಕ್ಕೆ ಅನುಗುಣವಾಗಿ ಯಾವ ರೀತಿ ಯೋಚಿಸಬಲ್ಲನು ಎನ್ನುವುದನ್ನು ಕೂಡ ಪಡಿಯಪ್ಪಯ್ಯನವರು ಇಲ್ಲಿ ತೋರಿಸ್ತಾರೆ. ಬಹಳ ಅದ್ಭುತವಾದಂತಹ ಒಂದು ಪಾತ್ರ ಅದು ತಾಯಿ. ನಾವು ಅಲೌಕಿಕವಾದ ಆಧ್ಯಾತ್ಮಿಕವಾದ ವಿಚಾರಗಳನ್ನು ಮಾಡಿದರೂ ಕೂಡ ಲೌಕಿಕವಾಗಿ ಯೋಚನೆ ಮಾಡುವುದು, ವ್ಯಾವಹಾರಿಕವಾಗಿ ಯೋಚನೆ ಮಾಡುವುದು ಕೂಡ ಎಷ್ಟು ಮುಖ್ಯ ಅನ್ನುವುದನ್ನು ಯವನಾಶ್ವನ ತಾಯಿ ಹೇಳ್ತಾಳೆ. ಆದರೆ ಯವನಾಶ್ವ ಅದನ್ನೆಲ್ಲ ಒಪ್ಪೋದಿಲ್ಲ. ಬಲವಂತದಿಂದ ತಾಯಿಯನ್ನು ಎಳ್ಕೊಂಡು ಹಸ್ತಿನಾವತಿಗೆ ಕರ್ಕೊಂಡು ಹೋಗ್ತಾನೆ, ಭಗವಂತನ ದರ್ಶನ ಮಾಡಿಸ್ತಾನೆ. ಹೀಗೆ ವಾಜಿಗ್ರಹಣ ಇರಬಹುದು, ಮಾನಸ ಚರಿತ್ರೆ ಇರಬಹುದು, ನಾವು ಲೌಕಿಕದಿಂದ ಬಿಡುಗಡೆಯಾಗುವುದಕ್ಕೆ ಬೇಕಾದಂತಹ ಆಮುಷ್ಮಿಕ ಚಿಂತನೆಯನ್ನ ಇಟ್ಟುಕೊಂಡಿದೆ. ಯಕ್ಷಗಾನ ಬರೀ ಮನೋರಂಜನೆಯನ್ನು ಕೊಡುವ ಸಾಧನ ಅಲ್ಲ. ನಮ್ಮ ಲೌಕಿಕವಾದ ಜೀವನದ ನೋವನ್ನ, ನಿರಾಸೆಯನ್ನ, ಬೇಗುದಿಯನ್ನ, ದುಗುಡ ದುಮ್ಮಾನಗಳನ್ನು ಕಳೆಯುವುದಕ್ಕೆ ಇರುವಂತಹ ಒಂದು ಭಕ್ತಿ ಸಾಧನವಾದಂತಹ ಕಲೆ. ಅದನ್ನು ನಾವು ಉಳಿಸಿಕೊಳ್ಬೇಕು ಎನ್ನುವುದನ್ನು ಈ ಎರಡು ಕೃತಿಗಳು ಹೇಳುತ್ತವೆ. ವೆಂಕಟೇಶನ ಸನ್ನಿಧಾನದಲ್ಲಿ ಈ ಕೃತಿ ಇವತ್ತು ಕಾರ್ತೀಕ ಮಾಸದ ಹುಣ್ಣಿಮೆಯ ದಿವಸ ಪ್ರಕಟ ಆಗ್ತಾ ಇದೆ. ಬಹಳ ಮುಖ್ಯವಾದದ್ದು. ಈ ಭಗವಂತನಿಗೆ ಬೇರೆ ಬೇರೆ ರೀತಿಯ ದೀಪಗಳನ್ನು ಹಚ್ಚುತ್ತೇವೆ. ಕಾರ್ತೀಕ ಮಾಸ ಅನ್ನೋದು ದೀಪೋತ್ಸವದ ಮಾಸ. ರಂಗಪೂಜೆ ಮಾಡುವಾಗ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಬಹಳ ಸುಂದರವಾದಂತಹ 3-6 ಸಾಲು ರಂಗಪೂಜೆ ಮಾಡುವಾಗ ಕರ್ಪೂರಂ ಗೋಕೃತಂ ತೈಲಂ ಕೌಸ್ತುಭಂ ನಾರಿಕೇರಜ ಅಜೋತ್ಪತ್ತಿ ನಿಜ ಸಂಪ್ರೋಕ್ತಂ ದೀಪಂ ದ್ರವ್ಯಾಣಿ ಗಚ್ಚತಿ. ನಮ್ಮ ಕುಂಡಂತಾಯರಿಗೆ ಗೊತ್ತಿದೆ ದೀಪವನ್ನು ಯಾವುದರಲ್ಲಿ ಹಚ್ಚಬೇಕು ಅಂತ. ಎಳ್ಳೆಣ್ಣೆ ಹಾಕುವುದು, ತೆಂಗಿನೆಣ್ಣೆ ಹಾಕುವುದು, ಆದರೆ ಕರ್ಪೂರದಲ್ಲಿ ಹಚ್ಚಿದರೂ ಗೋಕೃತದಲ್ಲಿ ಹಚ್ಚುವ ದೀಪ ಬಹಳ ಮುಖ್ಯ. ಆದರೆ ನನಗನ್ನಿಸ್ತದೆ ವೆಂಕಟರಮಣನಿಗೆ ಬಹಳ ಪ್ರೀತಿಯ ದೀಪ ಅಂತಂದ್ರೆ ಅದು ಕಾವ್ಯ ದೀಪ. ಕಾವ್ಯವೂ ಕೂಡ ದೀಪವಾಗುತ್ತದೆ. ಯಾಕೆಂದ್ರೆ ಆ ದೀಪದಿಂದ ಉಂಟಾಗುವ ಬೆಳಕಿದೆಯಲ್ಲ, ಅದು ಅರಿವೆಂಬ ಬೆಳಕು, ಜ್ಞಾನವೆಂಬ ದೀಪ ಅಂತ ಕರೀತೇವೆ. ಈ ಎರಡು ಪ್ರಸಂಗಗಳ ಮೂಲಕ, ಸಾಹಿತ್ಯದ ಮೂಲಕ, ಕಾವ್ಯದ ದೀಪವನ್ನು ಹಚ್ಚುವುದರ ಮೂಲಕ ವೆಂಕಟರಮಣನಿಗೆ ನಾವು ಇವತ್ತು ಹೊಸ ರೀತಿಯ ದೀಪೋತ್ಸವವನ್ನು ಮಾಡಿದ್ದೇವೆ. ಆ ಭಾಗ್ಯ ನಮಗೆ ಬಂದಿದೆ ಅಂತ ನನಗೆ ಅನ್ನಿಸ್ತದೆ. ಹುಣ್ಣಿಮೆ ಅಂತಂದ್ರೆ 16 ಕಲೆಗಳು ಸೇರಿಕೊಂಡಂತಹ ಒಂದು ಚಂದ್ರನ ಸ್ಥಿತಿ. ಪೂರ್ಣಿಮಾ ಕಲೆ ಅಂತಂದ್ರೆ ಅದು ಪೂರ್ಣವಾಗಿರುವ 16 ಕಲೆಗಳು. ಬೇರೆ ರಾತ್ರಿಗಳಲ್ಲಿ ಒಂದೊಂದು ಕಲೆ ಇರ್ತದೆ. ಹುಣ್ಣಿಮೆಯ ರಾತ್ರಿ ಚಂದ್ರನಿಗೆ 16 ಕಲೆಗಳಿರ್ತದೆ. ಕಲೆ ಅಂತಂದ್ರೆ ಭಾಗ ಅಂತ ಅರ್ಥ, ಅಂಶ ಅಂತ ಅರ್ಥ. 16 ಸೇರಿದಾಗ ಅದು ಪೂರ್ಣ ಆಗುತ್ತೆ. ಪೂರ್ಣಿಮೆ ಅಂತ ಹೆಸರು ಅದಕ್ಕೆ. ಯಕ್ಷಗಾನ ಕಲೆಯು ಕೂಡ ತನ್ನ ಆಂಶಿಕತೆಯನ್ನು ಕಳ್ಕೊಂಡು ಪೂರ್ಣ ಕಲೆಯಾಗಿ ಪ್ರಕಟವಾಗುವುದಕ್ಕೆ, ಪ್ರದರ್ಶನವಾಗುವುದಕ್ಕೆ, ಮೈದುಂಬಿಕೊಳ್ಳುವುದಕ್ಕೆ, ಚಂದ್ರನ ಹಾಗೆ ಮೆರೆಯುವುದಕ್ಕೆ, ಬೆಳದಿಂಗಳನ್ನು ನೀಡಿ ಮನಸ್ಸಿಗೆ ಆಹ್ಲಾದವನ್ನು ಕೊಡುವುದಕ್ಕೆ ಈ ಎರಡು ಕೃತಿಗಳು ಪೂರಕವಾಗುತ್ತವೆ ಅಂತ ನಾನು ಭಾವಿಸ್ತೇನೆ. ಬಹಳ ಈ ಕಾವ್ಯ ದೀಪದ ಮೂಲಕ ಭಗವಂತ ಸುಪ್ರೀತನಾಗಿ ಆ ಪಣಿಗಿರಿ ಪ್ರತಿಷ್ಠಾನದ ಆ ಯೋಜನೆಗಳನ್ನಾಗಿಸಿ ಪೂರ್ಣ ಕೃಪಾ ಕಟಾಕ್ಷದಿಂದ ಅನುಗ್ರಹ ಮಾಡಲಿ ಅಂತ ನಾನು ವೆಂಕಟರಮಣನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಯಕ್ಷಗಾನಕ್ಕೆ ಹೊಸ ಒಂದು ಹುಣ್ಣಿಮೆಯ ಬೆಳದಿಂಗಳು ಪ್ರಾಪ್ತವಾಗಲಿ. ಮನಸ್ಸಿಗೆ ಜ್ಯೋತಿಷ್ಯದಲ್ಲಿ ಬರ್ತದೆ, ಮನಸ್ಸಿಗೆ ಕಾರಕ ಚಂದ್ರ. ಚಂದ್ರ ಎಲ್ಲಿದ್ದಾನೆ 12 ಕುಂಡಲಿಗಳಲ್ಲಿ ಅಂತ ನೋಡಿ ಆ ವ್ಯಕ್ತಿಯ ಮನಸ್ಸೆಂಥದ್ದು ಅಂತ ತೀರ್ಮಾನ ಮಾಡಲಿಕ್ಕಾಗ್ತದೆ. ಈ ಹುಣ್ಣಿಮೆಯ ದಿವಸ ಚಂದ್ರ ತನ್ನ ಪೂರ್ಣ ಪ್ರಕಾಶದಿಂದ ಕಂಗೊಳಿಸಿ ಮಾನಸ ಚರಿತ್ರೆಯ ಬೆಳಕನ್ನ ನಮ್ಮ ಮನಸ್ಸಿನ ಒಳಗೂ ಉಂಟು ಮಾಡಿ ನಮ್ಮ ಮನಸ್ಸುಗಳು ಕೂಡ ದೀಪವಾಗಿ ಅರಳುವ ಹಾಗಾಗಲಿ ಭಗವಂತನ ಕೃಪೆ ಇರಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
ಕೃತಿ ಪರಿಚಯ ಮಾಡುವುದರ ಮೂಲಕ ಯಕ್ಷ ಸಾಹಿತ್ಯದ ಹೊಸ ಲೋಕಕ್ಕೆ ನಮ್ಮನ್ನು ಕೊಂಡೊಯ್ದಿದ್ದಾರೆ ಶ್ರೀ ವಸಂತ ಭಾರದ್ವಾಜ್ ಅವರು. ವಂದನೆಗಳು. ಮುಂದೆ ಶ್ರೀ ಕೆ ಎಲ್ ಪುಣ್ಣಂತಯ್ಯ ಅವರು 2 ಶುಭಾಶಯ ನುಡಿಗಳನ್ನು ಯಕ್ಷ ವಿಚಾರಗಳ ಬಗ್ಗೆ ಹೇಳ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಹಿರಿಯರಾದ ಹರಿಕೃಷ್ಣಪ್ಪನವರು, ಹಾಗೆ ಆತ್ಮೀಯರಾದಂಥ ವಸಂತ ಭಾರದ್ವಾಜ್ ಎಲ್ಲ ಹಿರಿಯರಿಗೆ ನಮಸ್ಕರಿಸ್ತಾರೆ. ಸಭಾಸದೆ, ಕಾರ್ತೀಕ ಮಾಸ ಅಂತ ಹೇಳಿದರೆ ದೀಪಾರಾಧನೆ ಆರಂಭದ ಕಾಲ. ಸಮಗ್ರವಾಗಿ ದೀಪಾರಾಧನೆ ಆರಂಭವಾಗುವುದು ಅಮಾವಾಸ್ಯೆಯ ಕಟ್ಟು ಇರುವಿನ ಕಪ್ಪು ಕತ್ತಲೆಯಲ್ಲಿ ದೀಪವನ್ನು ಬೆಳಗುವಂಥ ಒಂದು ಅದ್ಭುತ ಅನುಸಂಧಾನ ನಮ್ಮಲ್ಲಿ. ದೀಪಾವಳಿ ಅದು ಕಪ್ಪು ಕತ್ತಲೆ. ನಾನು ಕಪ್ಪು ಅಂತ ಹೇಳುವಾಗ ಇನ್ನೊಂದು ಕಾರಣ ಇದೆ. ಆ ಕಾಲಕ್ಕೆ ಮಳೆಗಾಲ ಮುಗಿಯುವಂಥ ಕಾಲ, ಹಾಗಾಗಿ ಮೋಡ ತುಂಬಿರ್ತದೆ. ಹಾಗಾಗಿ ಕತ್ತಲೆಯನ್ನು ಕಪ್ಪು ಕತ್ತಲೆ ಅಂತ ಹೇಳಿದೆ. ಕಪ್ಪು ಕತ್ತಲೆಯಲ್ಲಿ ಉರಿಯುವಂತಹ ದೀಪ, ಹಾಗಾಗಿ ದೀಪಾವಳಿ ನಮ್ಮಲ್ಲಿ ಆರಂಭ. ಈ ದೀಪಾವಳಿಯ ಬಳಿಕ ಕೇವಲ ಹುಣ್ಣಿಮೆಗೂ ಈ ದೀಪಾರಾಧನೆ ಮುಗಿದಿರುವ ಅಮಾವಾಸ್ಯೆ, ಮುಂದಿನ ಅಮಾವಾಸ್ಯೆಯ ಪರ್ಯಂತರ ಅಂದರೆ ಸುಮಾರು ಒಂದು 30 ದಿವಸ ಸಮಗ್ರ ದೀಪಾರಾಧನೆ ನಮ್ಮ ನಾಡಿನಲ್ಲೆಲ್ಲ ನಡೆಯುತ್ತದೆ. ಒಂದು ಕಬ್ಬಿನರಾಯರನ್ನು ಮಾತು ಹೇಳಿ ದೀಪದ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ಇದು ಸಕಾಲ. ಯಾಕಂದರೆ ಇದು ಅದ್ಭುತವಾದ 2 ದೀಪಗಳು ಈಗ ಬೆಳಗ್ಗೆ. ಈ ದೀಪಕ್ಕೆ ಪೂರಕವಾಗಿ ಒಂದು ಮಾತು ಹೇಳುತ್ತೇನೆ. ದೀಪ ಹೇಗೆ ಪ್ರಸ್ತುತವಾಗುತ್ತದೆ, ಹೇಗೆ ದೀಪದಲ್ಲಿ ದೇವತಾ ಸಾನ್ನಿಧ್ಯ ಇದೆ ಅಂತ ಹೇಳಿದರೆ, ದೀಪ ಮೂಲವ ಸ್ಥಿತಿಯು ಬ್ರಹ್ಮ, ದೀಪ ಮಧ್ಯೆ ಜನಾರ್ದನ, ದೀಪಾಗ್ರೇ ಶಂಕರ ಪ್ರೋಕ್ತ ಇತ್ಯೇತ ದೀಪ ದೇವತಾ. ಒಂದು ದೀಪದಲ್ಲಿ 3 ಮೂರ್ತಿಗಳ ಸನ್ನಿಧಾನ ಇದೆ. ಈ ಯಕ್ಷಗಾನದ ಪ್ರಸಂಗದ ಸಾಹಿತ್ಯಗಳೆಲ್ಲ ಮನಕ್ಕೆ ಮಂಗಳವನ್ನು ನೀಡಬಲ್ಲಂತ ಒಂದು ಅದ್ಭುತವಾದ ಕಲೆಯ ಪಠ್ಯವಾಗಿ ಬರ್ತದೆ. ಅಂದರೆ ಮನಸ್ಸಿಗೆ ಯಾವುದು ಮಂಗಳವನ್ನು ಕೊಡ್ತದೆ? ಬೆಳಕು ನಮಗೆ ಬದುಕಿಗೆ ಜ್ಞಾನವನ್ನು ಕೊಡ್ತದೆ. ಜ್ಞಾನ ಪ್ರತಿಪಾದ್ಯವಾಗಿ ನಮಗೆ ಸಹಜವಾಗಿ ನಮಗೆ ಮಂಗಲ ಪ್ರಾಪ್ತಿ ಆಗ್ತದೆ. ಹಾಗಾಗಿ ದೀಪದಲ್ಲಿ 3 ಮೂರ್ತಿಗಳ ಸನ್ನಿಧಾನ ಇದೆ. ಹಾಗಿದ್ರೆ ಬೆಳಗುವಂಥ ದೀಪದ ಬಗ್ಗೆಯೂ ನಮ್ಮ ವಿಮರ್ಶಕರು ಬಹಳ ಸ್ಪಷ್ಟವಾಗಿ ಶಾಸ್ತ್ರಕಾರರು ಹೇಳ್ತಾರೆ. ಗೋಕೃತೆಯ ಸಮಾಯುಕ್ತ ಸಾತ್ವಿಕವ ದೀಪವು, ದನದ ತುಪ್ಪದಿಂದ ಮಾಡಿದಂತಹ ದೀಪವು ಸಾತ್ವಿಕ ದೀಪ, ಎಳ್ಳೆಣ್ಣೆಯ ದೀಪವು ರಾಜಸ ದೀಪ, ಹಾಗೆ ತೆಂಗಿನೆಣ್ಣೆಯಿಂದ ಮಾಡಿದಂಥ ಉರಿಸುವಂತಹ ದೀಪವು ಅದು ತಾಮಸ ದೀಪ ಎನ್ನುವಂಥ ಈ ದೀಪದ ಬಗ್ಗೆ ಬಹಳಷ್ಟು ಪ್ರಭೇದಗಳಿದೆ. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ಇವತ್ತು ಹೊಸದಾಗಿ ಉರಿಯಲ್ಪಟ್ಟಂತಹ 2 ಪ್ರಸಂಗ ಸಾಹಿತ್ಯಗಳು ಎನ್ನುವಂತಹ ದೀಪದಿಂದ ಬಹುಶಃ ಇದೆಲ್ಲವೂ ಸಾಧ್ಯ ಆಗ್ತದೆ. ಮನಸ್ಸಿಗೆ ಮಂಗಲ ಉಂಟಾಗ್ತದೆ. ಮತ್ತು ಯಕ್ಷಗಾನದ ಮೂಲ ಉದ್ದೇಶಗಳು, ಅದೊಂದು ಕಲೆಯಾದರೂ ಆರಾಧನಾ ಕಲೆ. ಅದು ವಿಶೇಷವಾಗಿ ಆರಾಧನಾ ರಂಗದಲ್ಲಿ, ಆರಾಧನೆಯಿಂದ ಆರಂಭ ಆಗ್ತಾ ರಂಗದಲ್ಲಿ ಅದು ಪ್ರದರ್ಶನವಾಗಿ ವಿಸ್ತರಿಸಿ ಮತ್ತೆ ಪುನಃ ಚೌಕಿಯಲ್ಲಿ ಆರಾಧನೆಯಿಂದಲೇ ಮುಕ್ತಾಯವಾಗುವಂಥ ಒಂದು ಅದ್ಭುತ ಕಲೆ. ಅದಕ್ಕೆ ಬೇಕಾದ್ದೇನು ಅಂತ ಹೇಳಿದರೆ, ಮಾನಸ ಚರಿತ್ರೆಯೋ ಅಥವಾ ವಾಜಿಗ್ರಹಣದಂತಹ ಕಥಾ ಪ್ರಸಂಗಗಳಿದ್ದಾಗ ಯಕ್ಷಗಾನದ ಮೂಲ ಉದ್ದೇಶ ಅಥವಾ ಆಶಯ ಏನಿದೆ ಅದು ಬಹಳ ಸ್ಪಷ್ಟವಾಗಿ ಜಗತ್ತಿಗೆ ಗೊತ್ತಾಗಿಬಿಡುತ್ತೆ. ನೋಡಿ, ಮೂರ್ತಿ ಎನ್ನುವಂಥದ್ದು ಒಂದು ಅದ್ಭುತವಾದ ಋಣಾನುಬಂಧ ಇದೆ ಅಂತ ನಾನು ಹೇಳಿದ್ದೇನೆ. ಯಕ್ಷಗಾನಕ್ಕೆ ಅಂತಲ್ಲ, ಕಲೆಗೆ ಅಂತಲ್ಲ, ಪ್ರತಿಯೊಂದಕ್ಕೂ ಮನಸ್ಸಿಗೆ ಋಣಾನುಬಂಧ ಮುಖ್ಯ ಆಗ್ತದೆ. ಇಲ್ಲದಿದ್ದರೆ ಎಲ್ಲಿಯ ಶೀಲೂರು ಎಲ್ಲಿಯ ಮೂರ್ತಿಯಲ್ಲಿ ಪಡಿಯಪ್ಪಯ್ಯನವರ ಅದ್ಭುತವಾದ ಒಂದು ಪ್ರಸಂಗ, ಹಾಗೆ ಅವರ ದಾಸ್ತಾನಿನಲ್ಲಿದ್ದಂಥ ಒಂದು ಪುರಾತನ ಒಂದು ಪ್ರಸಂಗ, ಇದು 2 ಇವತ್ತಿನಲ್ಲಿ ಬಿಡುಗಡೆ ಆಗ್ತದೆ. ಮತ್ತೆ ಪಡಿಯಪ್ಪಯ್ಯನವರ ಮನೆಯವರು ಆಲೋಚಿಸಿದಂಥ ಅದ್ಭುತವಾದ ಕೆಲಸಗಳಿಗೆ ಒಂದು ಪೂರಕವಾದಂತಹ ವೇದಿಕೆ ಇದೆ. ಆ ಪ್ರತಿಷ್ಠಾನವು ಇಲ್ಲಿ ಇವತ್ತು ಅದು ಬಿಡುಗಡೆ ಆಗ್ತದೆ. ಹಾಗಾಗಿ ನನಗೆ ಅನಿಸ್ತದೆ, ಮೂರ್ತಿಗೆ ಒಂದು ಅದ್ಭುತವಾದ ಋಣಾನುಬಂಧ ಇರುವಂತಹ ಒಂದು ಪ್ರದೇಶ ಇದು. ಇಲ್ಲ, ನಾನು ಇವತ್ತು ಬರುವ ಹಾಗೆ ಹೇಳಿಲ್ಲ ಅಷ್ಟೇ. ಔಷಧದ ಮೂಲಿಕೆ ಕೂಡ ಅಲ್ವಾ? ಹಾಗಾಗಿ ಔಷಧ ಬೇಕಲ್ಲ ನಮಗೆ, ಔಷಧ ಇಲ್ಲದಿದ್ರೆ ಯಾವುದೇ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಇರುವಂತಹ ಒಂದು ಮೂಲಿಕೆ ಬಹಳ ಯಕ್ಷಗಾನದ ಮೂಲಕವಾಗಿ ಬಹಳ ಪ್ರಸಿದ್ಧವಾದಂತಹ ಮೂಲಿಕೆ. ಈಗಾಗಲೇ ಪ್ರಚುರಪಡಿಸಲ್ಪಟ್ಟಂತಹ ಇತಿಹಾಸಕ್ಕಿಂತಲೂ ಅದ್ಭುತವಾದಂತಹ ಇತಿಹಾಸ ಮೂಲಿಕೆಯ ಗರ್ಭದಲ್ಲಿದೆ ಅಂತ ನಾನು ಬಹಳ ಇತಿಹಾಸಕಾರರು ಹೇಳ್ತಾರೆ. ಇಲ್ಲಿ ನಾವು ತಿಳಿಯುವುದಕ್ಕಿಂತಲೂ ಹೆಚ್ಚಿನದಾದಂಥ ಮೂರ್ತಿ ಸೀಮೆಯ ಇತಿಹಾಸ ಇದೆ. ಈ ಮೂರ್ತಿ ಸೀಮೆಯ ಇತಿಹಾಸದಲ್ಲಿ ಬಹುಶಃ ಮುಂದೆ ಬರೆಯಬಹುದಾದಂತಹ 2 ಪ್ರಸಂಗ ಕವಿಗಳು. ಯಾಕಂದ್ರೆ ಎಲ್ಲಿಯೋ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿದಂತಹ ಒಬ್ಬ ಕವಿ ಅವ ಮೂಲಿಕೆಗೆ ಬರುವುದು, ಮೂಲಿಕೆಯಲ್ಲಿ ಬಂದ ಮೇಲೆ ಇಲ್ಲಿ ಹರಿಕತೆ ನಡೆಯುತ್ತಾ ಇರುವುದು, ಹರಿಕತೆ ನಡೆದಾಗ ಇವನ ಹರಿಕತೆಯನ್ನು ತಿದ್ದುವುದಕ್ಕಾಗಿ ಮುಂದುವರೆದು ಇಲ್ಲಿ
ಅವನಲ್ಲಿ ಋಣಾನುಬಂಧ ಅಲ್ಲಿಗೆ ಸೇರ್ಪಡ್ತದೆ. ಆ ಮೂಲಕವಾಗಿ ಕವಿ ಇಲ್ಲಿಗೆ ಬರ್ತಾನೆ, ಮತ್ತೆ ಅವನು ಮೂಲಿಕೆಯವನೇ ಆಗ್ತಾನೆ. ತುಳಿದವರ ಶಬ್ದ ಪ್ರಯೋಗಗಳು ಅವರ ಕವಿಗಳಲ್ಲಿ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಋಣಾನುಬಂಧಗಳು ನನಗೆ ಕಾಣ್ತಾ ಇದೆ. ಹಾಗಾಗಿ ಈ ಋಣಾನುಬಂಧ ರೂಪದಲ್ಲಿ 2 ಮಹಾದೀಪಗಳಲ್ಲಿ ಉರಿಯಲ್ಪಟ್ಟಿದೆ. ಈ ದೀಪಗಳು ಉರಿಯಲು ಇನ್ನೊಮ್ಮೆ ಬಹುಶಃ ನನಗೆ ಅನ್ನಿಸ್ತದೆ, ಈ ಪುರಾತನ ಪ್ರಸಂಗಗಳನ್ನು ಹೇಳುವುದರ ಮೂಲಕವಾಗಿ ಕಬ್ಬಿನಾಲೆಯವರೇ, ನಾವು ಯಕ್ಷಗಾನದಲ್ಲಿ ದಿಕ್ಕುಗಳೇ ಇಲ್ಲದಷ್ಟು ನಾವು ಮುಂದುವರಿದ ಆಗಿದೆ. ಬಹುಶಃ ಇನ್ನು ಎಷ್ಟು ಹಿಂದೆ ಬರ್ತೇವೆ ಅಂತ ಗೊತ್ತಿಲ್ಲ. ಹಾಗಾಗಿ ಈ ವಿಕೃತಿಗಳ ಪರಮೋಚ್ಚ ಸ್ಥಿತಿಯಲ್ಲಿ ನಾವು ಇರುವುದರಿಂದ ಈ ಹಳೆಯ ಪ್ರಸಂಗಗಳೊಮ್ಮೆ ರಂಗಕ್ಕೆ ಬಂದಾಗ ಬಹುಶಃ ಮತ್ತೊಮ್ಮೆ ಯಕ್ಷಗಾನದ ಮೂಲ ಸ್ವರೂಪದತ್ತ ನಾವು ಧಾವಿಸುವ ಅವಕಾಶ ಇದೆ ಅಂತ ನಾನು ಭಾವಿಸ್ತಾ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷರಾದ ಕಬ್ಬಿನ ವಸಂತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ವೆಂಕಟರಮಣ ದೇವರದ ಈ ಒಂದು ಪರಿಸರದಲ್ಲಿ ಒಳ್ಳೆಯ ಕಾರ್ಯಕ್ರಮ ನಡೆಯುತ್ತಾ ಉಂಟು. ದೇವಾಲಯದಲ್ಲಿ ಯಾವ ಕಾರ್ಯಕ್ರಮ ಆಗಬೇಕು, ನಿಜವಾದ ಅರ್ಥದಲ್ಲಿ ಇಂತಹ ಕಾರ್ಯಕ್ರಮ ದೇವಾಲಯದಲ್ಲಿ ಜರಗಲೇಬೇಕು, ಒತ್ತಿಗೆ ಜರಗಬೇಕು. ಒಳ್ಳೆಯ ಕಾರ್ಯಕ್ರಮ ಜరుగుತ್ತಾ ಉಂಟು. ಅದರ ಒಟ್ಟಿಗೆ ಮಣಿಗಿರಿ ಪ್ರತಿಷ್ಠಾನ ನಮ್ಮ ಶಿವನಿಂದ ಇಲ್ಲಿಗೆ ಬಂದು ಅದರ ಉದ್ಘಾಟನೆ ಮತ್ತು ಭಾಗವಹಿಸಿದ ಯೋಗ ನಮಗೆ ಸಿಕ್ಕಿದೆ ಅಂದರೆ ಭಾಳ ಖುಷಿ ಆಗ್ತಾ ಉಂಟು. ಮೊದಲು ದಕ್ಷಿಣ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಒಂದೇ ಜಿಲ್ಲೆ ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೆ ದಕ್ಷಿಣ ಜಿಲ್ಲಾ ಸಾಹಿತ್ಯ ಪರಿಷತ್ತಿರುವಾಗ ಒಟ್ಟಾಗಿ ಹೋಗಿ ಸಾಹಿತ್ಯ ಸಮ್ಮೇಳನ ಮಾಡಿದ ಸಂದರ್ಭ ಈಗಲೂ ನೆನಪು ಬರ್ತಾ ಉಂಟು. ಒಟ್ಟಿನಲ್ಲಿ ಇಲ್ಲಿ ಒಂದು ಮಣಿಗಿರಿ ಪ್ರತಿಷ್ಠಾನದ ಉದ್ಘಾಟನೆ ಒಳ್ಳೆಯ ಉದ್ದೇಶ, ಅದರ ಧ್ಯೇಯ ಧೋರಣೆ ಬಗ್ಗೆ ಒಳ್ಳೆಯ ಮಾತನಾಡಿದರೆ ಯಕ್ಷಗಾನದ ಪ್ರಸಂಗ ಪುಸ್ತಕಗಳನ್ನು ಬರೆಯುವಂಥದ್ದು ಭಾಳ ಹಿಂದಿನ ಕಾಲದಲ್ಲಿ ನಡೆದಿದ್ದಂಥ ಒಳ್ಳೆಯ ಪ್ರಸಂಗಕರ್ತರ ಯಕ್ಷಗಾನದ ಬಗ್ಗೆ ಒಂದು ಕಥೆಗಳನ್ನು ಪ್ರಕಟಿಸುವಂಥ ಯೋಜನೆಯನ್ನು ಹಾಕಿಕೊಳ್ಳುವುದು ನಮಗೆಲ್ಲರೂ ಭಾಳ ಖುಷಿಗೊಂಡಿದೆ. ಪ್ರತಿಷ್ಠಾನ ಒಳ್ಳೆಯ ರೀತಿಯಲ್ಲಿ ಮುಂದುವರಿಕೆ ಅಂತ ಹೇಳಿಕ್ಕೆ ನಾನು ಭಾಳ ಶುಭವನ್ನು ಹಾರೈಸ್ತಾ ಇದ್ದೇನೆ. ಜೊತೆಗೆ ಕಬ್ಬಿನಾಲೆ ವಸಂತ ಭಾರತದವರು ಕಳೆದ ಬಾರಿ ನಮ್ಮ ಯುಗ ಪುರುಷರ ಕೋವಲ್ಪರ ಪ್ರಶಸ್ತಿಯನ್ನು ಪಡೆದವರು ಭಾಳ ಖುಷಿ ಆಗ್ತದೆ. ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಪ್ರಶಸ್ತಿ ಇಡ್ತಾ ಇದ್ದೇವೆ. ಅಂತಹ ಹಿರಿಯ ಓರ್ವ ಯಕ್ಷಗಾನ ಪ್ರಸಂಗಕರ್ತ ಇರ್ಬೋದು, ಅವರು ಅವರ ನಂದಲಿ ಕಬ್ಬಿನ ನಮ್ಮ ಬಾಲಚಂದ್ರವರು ಇದು ನಮ್ಮ ನಂದಲಿಯಲ್ಲಿ ಅಷ್ಟಾವಧಾನದ ಕಾರ್ಯಕ್ರಮ ಮೊದಲಾಗಿ ಅವರ ಕಾರ್ಯಕ್ರಮಕ್ಕೆ 1980ರ ಸಂದರ್ಭದಲ್ಲಿ ಅಷ್ಟಾವಧಾನ ಕಾರ್ಯಕ್ರಮ ಅಲ್ಲಿ ಹೋಗಿ ಭಾಗವಹಿಸಿದ್ದೆ. ಅಲ್ಲಿದ್ದೆ. ಎಷ್ಟೋ ಜನ ಕಬ್ಬಿನಾಲೆ ವಸಂತ ಭಾರತೀಯವರು ಅಷ್ಟಾವಧಾನದಲ್ಲಿ ಭಾಗವಹಿಸಿ ಭಾಳಷ್ಟು ಖುಷಿ ಪಟ್ಟಿದ್ದಾರೆ. 10 ಹಲವುಗಳಲ್ಲಿ ಆ ಕಾರ್ಯಕ್ರಮ ಜರುಗಿದಂತೆ ಭಾಳ ಖುಷಿ ಆಗ್ತದೆ. ಇಂದು ಅವರು ಬರೆದಂಥ ಮೂಲಿಕೆ ವೆಂಕಟಕವಿ ವಿರಚಿತ ಯಕ್ಷಗಾನ ಮಾನಸ ಚರಿತ್ರೆ ಎನ್ನುವಂಥ ಕೃತಿ, ಶಿರೂರು ಪಣಿಯಪ್ಪ ವಿರಚಿತ ಯಕ್ಷಗಾನ ಬಾಣಿಗ್ರಹಣ ಅಥವಾ ಯೌವನಾಶ್ವನ ಕಾಳಗ, ಈ 2 ಕೃತಿಯನ್ನು ಅವರು ಇಲ್ಲಿ ನಮ್ಮ ಈ ದೇವರದ ಒಂದು ಒಳ್ಳೆಯ ಒಂದು ಜಾಗದಲ್ಲಿ ಇದನ್ನು ಬಿಡುಗಡೆ ಮಾಡುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಭಾರತದವರೇ, ನಿಮ್ಮ ಮೂಲಕ ಇಂತಹ 10 ಹಲವು ಕೃತಿಗಳು ಮೂಡಿ ಬರಲಿ. ಪಣಿಗಿರಿ ಪ್ರತಿಷ್ಠಾನಕ್ಕೆ ಇಂತಹ ಕಾರ್ಯಕ್ರಮವನ್ನು ಮಾಡುವಂತಹ ಶಕ್ತಿಯನ್ನು ವೆಂಕಟರಮಣ ದೇವರು ಕೊಡಲಿ ಅಂತೇಳಿ ಎಲ್ಲರಿಗೂ ಶುಭವಾಗಲಿ ಅಂತ ನನ್ನ ಮಾತು. ವಂದನೆಗಳು. ಮುಂದೆ ಶ್ರೀ KP ರಾಜಗೋಪಾಲ್ ರಾವ್ ಅವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಾನಸ ಚರಿತ್ರೆ ಸಿಗದೇ ಇರುವ ಸಂದರ್ಭದಲ್ಲಿ ಬಹಳ ಎಲ್ಲರಲ್ಲೂ ಅದರ ಬಗ್ಗೆ ಪರಿಚಯಿಸಿದ ನಿಮಗೆ ಗೊತ್ತಿದೆಯಾ ಅಂತ ತಿಳಿದಿದೆಯಾ ಅಂತ ಕೇಳಿಕೊಂಡು ಇದ್ದಂಥ ವ್ಯಕ್ತಿಯಾಗಿದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ KP ರಾಜಗೋಪಾಲ್ ರಾವ್. ಇವತ್ತಿನ ಈ ಸುಂದರ ಸಂಜೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಹಿರಿಯರಾದಂತಹ ಹರಿಕೃಷ್ಣ ಪದೂರವರೇ, ಈ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ದಾಮೋದರ ಹಾಗೂ ದಿನೇಶ್ ನಮ್ಮ ಹಿರಿಯರಾದಂಥ ಹುಡುಗರು ಉಮೇಶ್ ಅವರು, ಈ ಇಡೀ ಕಾರ್ಯಕ್ರಮ ಕೈಗೊಳಿಸಿದಂಥ ನಮ್ಮ ಮಂಡಳಿ ಬಾಲ್ತಂತ್ರ ಎಲ್ಲರಿಗೂ ನಮಸ್ಕಾರ ಹಾಗೂ ಪ್ರೀತಿಯಲ್ಲಿ ಸೇರಿರುವಂತಹ ಭಕ್ತಾಭಿಮಾನಿ ಕಲಾಭಿಮಾನಿ ಸಾಹಿತ್ಯಾಭಿಮಾನಿ. ನನಗೆ 2 ಮಾತು ಹೇಳೋದಕ್ಕಿಂತಲೂ ಮೊದಲು ನಾನು ಪ್ರಪ್ರಥಮವಾಗಿ ಉಮೇಶ ಶಿರೂರು ಅವರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರಿನಲ್ಲಿರುವ ಯಕ್ಷಗಾನ ಪ್ರಸಂಗಕೋಶ ಎಂಬ ಸ್ವಯಂ ಸೇವಾ ಸಂಸ್ಥೆಯ ಸದಸ್ಯನಾಗಿ ನಾನು ಮಾತಾಡ್ತಾ ಇದ್ದೇನೆ.
ಸುಮಾರು 5,000 ಯಕ್ಷಗಾನ ಪ್ರಸಂಗಗಳಿದೆ. ಎಷ್ಟೋ ಸಾವಿರಾರು ಹಸ್ತಪ್ರತಿಗಳು ನಾಶ ಆಗ್ತಾ ಇದೆ. ಅದನ್ನು ಉಳಿಸಿ ಬೆಳೆಸಬೇಕು ಅಂತ ಹೇಳುವ ಉದ್ದೇಶದಿಂದ ನಮ್ಮ ಶ್ರೀವೇಷಧಾರಿ ಪ್ರಸಿದ್ಧ ಮಂಟಪ ಪ್ರಭಾಕರ ಉಪಾಧ್ಯಾಯರ ಸಹೋದರ ನಟರಾಜ ಉಪಾಧ್ಯಾಯ ಅಂತೇಳಿ ಬೆಂಗಳೂರಿನಲ್ಲಿದ್ದಾರೆ. US ರಿಟರ್ನ್ ಇಂಜಿನಿಯರ್ ಮೂಲತಃ. ಆಮೇಲೆ ರವಿ ಮಡೋಡಿ ಅಂತ ಹೇಳಿ, ಆಮೇಲೆ ನಮ್ಮ ಇಲ್ಲಿಯವರಾದ ಶ್ರೀಧರ್ DS, ಮೃತ್ಯುಂಜಯ ಗಿಂಡಿಮನೆ, ಇಂಥ ವಿದ್ವಾಂಸರ ಕೂಟ ಸೇರಿಕೊಂಡು ಡಿಜಿಟಲೈಸ್ ಮಾಡುವಂಥ ಎಲ್ಲ ಯಕ್ಷಗಾನ ಪ್ರಸಂಗಗಳನ್ನು ಸ್ಕ್ಯಾನ್ ಮಾಡಿ ಫ್ರೀಯಾಗಿ ಆಲ್ ಓವರ್ ದಿ ವರ್ಲ್ಡ್ ಯಾರಿಗೆ ಬೇಕಾದರೆ ಯಾವ ಪ್ರಸಂಗ ಬೇಕಾದರೂ ಫ್ರೀಯಾಗಿ ನೋಡ್ಬೋದು, ಓಪನ್ ಮಾಡ್ಬೋದು, ಪ್ರಿಂಟು ತೆಗಿಬೋದು, ಅಧ್ಯಯನ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು. ಸುಮಾರು 1,500 ಪ್ರಸಂಗಗಳನ್ನು ನಾವು ಈಗಾಗಲೇ ಡಿಜಿಟಲೈಸ್ ಮಾಡಿದ್ದೇವೆ. ಅದರಲ್ಲಿ ಸುಮಾರು ವಿಭಾಗಗಳಿದೆ. ಮುಖ್ಯವಾಗಿ 2 ವಿಭಾಗ. ಒಂದು ಇದ್ದದ ಪ್ರಸಂಗ ಇದ್ದಾಗ ಸ್ಕ್ಯಾನ್ ಮಾಡಿ ಅಂದರೆ ಫಸ್ಟ್ ಅಷ್ಟಾದಶ ಮಾಡೋಣ, ಆಮೇಲೆ ಅದನ್ನು ವಸಂತ ಭಾರದ್ವಾಜರಂಥ ಶ್ರೀಧರ DS ಅಂತ ವಿದ್ವಾಂಸರಿಗೆ ಕೊಟ್ಟು ಅದರಲ್ಲಿ ತಪ್ಪುಗಳನ್ನೆಲ್ಲ ತಿದ್ದಿ ಛಂದಸ್ಸು ಪ್ರಕಾರ ಶುದ್ಧ ಪ್ರತಿಯಾಗಿ ಮಾಡುವಂಥದ್ದು. 2 ವಿಭಾಗ. ಕೆಲವು ದಿನಗಳಿಂದ ನಾವು ಉಮೇಶ್ರು ನಮ್ಮ ಗ್ರೂಪ್ ಸದಸ್ಯರು, ವಾಟ್ಸಪ್ ಗ್ರೂಪ್ ಇದೆ ನಮ್ಮದು, ಒಂದು ಲಿಸ್ಟ್ ಹಾಕಿದ್ರು. ಶಿಡೂರು ಪಣಿಯಪ್ಪಯ್ಯ ಅವರ ನಮ್ಮ ತಂದೆಯವರು, ನಮ್ಮ ತಂದೆಯ ಸಂಗ್ರಹದಲ್ಲಿರುವ ಪ್ರಸಂಗ ಪುಸ್ತಕಗಳು ಅಂತ ಹೇಳಿ ಒಂದು ನೋಡಿದರೆ ಮಾನಚರಿತ್ರೆ ಅಂತ. ನಮಗೆಲ್ಲ ಗೊತ್ತಿರೋದು ಮಾನಸ ಚರಿತ್ರೆ ಅಂತ. ಇದು ಮಾನಚರಿತ್ರೆ. ನನಗೆ ಅದು ಒಂದು ಸಂಶಯ ಆಯಿತು. ಯಾಕೆ ಸಂಶಯ ಆಯಿತು ಅಂತೇಳಿ ಅದು ಕೂಡ ಹೇಳಿದೆ. ಹಾಗೆ ಡೈರೆಕ್ಟ್ ಫೋನ್ ಮಾಡಿ ಕೇಳಿದೆ, ಸರ್ ಅದು ಪ್ರಸಂಗ ಸ್ವಲ್ಪ ನೋಡಿ. ಅದು ಪುಣ್ಯಕ್ಕೆ ಅವರು ನನ್ನ ಕರೆಗೆ ಸ್ಪಂದಿಸಿದರು. ಎಷ್ಟೋ ಜನರು ಎಷ್ಟೋ ವಿಷಯವನ್ನು ಕೇಳಿದರೆ ನಮಗೆ ಇಮ್ಮಿಡಿಯೇಟ್ ರೆಸ್ಪಾನ್ಸೇ ಮಾಡೋದಿಲ್ಲ. ಏನೋ ನಮ್ಮ ತಂದೆಯವರು ಬರೆದಿದ್ದಾರೆ, ಏನೋ ನಮ್ಮ ತಂದೆಯವರು ಮಾಡಿದ್ದಾರೆ. ಯಾಕ್ರೆ ಏನು ಕೇಳಿದ್ರು ಈಗಿನ ಯುವ ಜನಾಂಗ ಸ್ಪಂದಿಸುವುದಿಲ್ಲ. ಯಾರ್ಯಾರ್ದು ಹಾಳಾಗ್ತದಲ್ಲ, ಯಾಕ್ರಿ ಯಕ್ಷಗಾನ ನಮಗೆ ಯಾಕೆ ಹೇಳಿದ್ದಾರೆ. ಮೊನ್ನೆ ನಮ್ಮೂರಲ್ಲಿ ಒಬ್ಬರಾಗಿದ್ದು ಬಯಸ್ಕೊಂಡು ನಾನು ನಿಮ್ಮ ತಂದೆಯವ್ರದ್ದು ಪ್ರಸಂಗೋತ್ಸವ ಹೇಳಿ, ನಿನಗೆ ಎಂತಗೆ ಮನೆ ಯಕ್ಷಗಾನ ಪ್ರಸಂಗ ಎಂತ ನನಗೆ ಊಟ ಕೊಡ್ತಾ? ನಾನು ಹವ್ಯಕ ಭಾಷೆ, ಇದು ಜಾತಿ ಹವ್ಯಕ. ಯಕ್ಷಗಾನ ನೀವು ಊಟ ಕೊಡ್ತದ? ಇದೆಲ್ಲ ಯಾಕೆ ಬೇಕು ನಿಮಗೆ ಈ ಕಾಲದಲ್ಲಿ? ಹಾಗೆ ನಿಮಗೆ ಬೇಕಷ್ಟು ಕೈ ಅದಕ್ಕೆ ನಾನು ಫಸ್ಟಿಗೆ ಉಮೇಶರನ್ನು ನಾನು ಅಭಿನಂದಿಸಬೇಕಂತಂದರೆ, ತಂದೆಯವರು ಕಷ್ಟಪಟ್ಟು ಸಂಗ್ರಹಿಸಿಟ್ಟಂತಹ ಅವರ ಮನೆಯಲ್ಲಿ ತಾಳಗರಿ ಗ್ರಂಥಗಳ ಸಂಗ್ರಹ ನೋಡಿದರೆ ನಮಗೆ ತಲೆದಿರ್ತದೆ. ಅಷ್ಟು ದೊಡ್ಡದು 10-20 ಎಂತೆಂಥ ತಾಳಗರಿಗಳ ಅಪೂರ್ವವಾದ, ಇನ್ನೂ ಕೂಡ ಅವರು ರಿಸರ್ಚ್ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಏನಿದೆ ಅದರಲ್ಲಿ. ಹಾಗೆ ಅವರು ಫೋನ್ ಮಾಡಿ ಹೇಳಿದಾಗ ಅವರು ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಕೊಟ್ಟು ಹುಡುಕಿದ್ರು. ಊರಿಗೆ ಹೋಗಿ ತಾಳಗರಿ ತೆಗೆದಾಗ ಪುಣ್ಯಕ್ಕೆ ಅದು ಮಾನಸ ಚರಿತ್ರೆ ಅಂತ ಹೇಳಿ ಗೊತ್ತಾಯ್ತು, ಕನ್ಫರ್ಮ್ ಆಯಿತು. ಅವ್ರ ತಂದೆಯವರು ಬರೆದ ಹಸ್ತಪ್ರತಿ ಕೂಡ ಸಿಕ್ತು. ಅದರಲ್ಲಿ 100 ತಪ್ಪುಗಳು. ನನಗೆ ಯಕ್ಷಗಾನ ತುಂಬ ಪ್ರೀತಿಯವರು, ಆದರೆ ಛಂದಸ್ಸೇ ನಾನು ಅನಿಸಿದ್ರು. ನನಗೆ ಅದು ಎಣ್ಣೆಜಿಗೆ ಈ 2 ಲೆಕ್ಕಾಚಾರ ನನಗೆ ಆಗಲಿಕ್ಕೆ ಇಲ್ಲ. ನನಗೆ ಇದು ವಸಂತ ಭಾರದ್ವಾಜರ ಇದಕ್ಕೆ ಫಿಟ್ ಪರ್ಸನ್ ಇದನ್ನು ಸಂಪಾದನೆ ಮಾಡಲಿಕ್ಕೆ ಅಂತೇಳಿ ಅವರನ್ನು ಪರಿಚಯ ಮಾಡಿಸಿ ವಸಂತ ಭಾರತ ಪ್ರೀತಿಯಲ್ಲಿ ಒಪ್ಪಿಕೊಂಡ್ರು. ಮತ್ತು ಈಗ ಶುದ್ಧ ಪ್ರತಿಯಾಗಿ ತಾಳೆಗರಿಯನ್ನು ಓದ್ಲಿಕ್ಕೆ ಅಂತಂದರೆ ಕಷ್ಟ ಅಂತೇಳಿ ಅದು ಸಾಧಾರಣದವರಿಗೆಲ್ಲ ಮಾಡುವ ಕೆಲಸ ಆಗಲಿಕ್ಕಿಲ್ಲ. ಅಂತೂ ವಸಂತ ಭಾರತ ಕಷ್ಟಪಟ್ಟು ಇರುವಾಗಲೂ ಕೂತು ಅದನ್ನು ಮಾಡಿ ಅವರು ಎಲ್ಲ 10,000 ಕೆಲಸದ ಮಧ್ಯೆ ಅದನ್ನೆಲ್ಲ ಬದಿಗಿಟ್ಟಿದ್ದನ್ನು ಇಮ್ಮಿಡಿಯೇಟ್ ವಿತಿನ್ 2-3 ಮಂತ್ಸ್ ಒಳಗಡೆ ರೆಡಿ ಮಾಡಿಕೊಟ್ರು. ಆದ್ದರಿಂದ ವಸಂತ ಭಾರದ್ವಾಜನಿಗೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರು ಮಾಡಿಕೊಟ್ಟದಕ್ಕೆ ಒಂದು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ. ಹಾಗೆಯೇ ವಸಂತ ಭಾರದ್ವಾಜನಿಗೆ ಏನು ಸಂಬಂಧ ಅಂತಂದರೆ, ನಾವು ಕಾಲೇಜು ಬಿಡಿಸಿದ್ವಿ. ಅವರ ಪ್ರಪ್ರಥಮ ಆ ಕಾಲೇಜಲ್ಲಿ ಇರುವಾಗಲೇ ಚೆನ್ನಲೆ ರಾಮಕೃಷ್ಣ ಪ್ರಸಂಗ ಅಲ್ಲಿ ನನಗೆ ಬಡತಿಗೆ ನಾಟ್ಯ ಕಲಿಸಿದ ಗುರು. ಮತ್ತು ನಮ್ಮ ಹರಿಕೃಷ್ಣ ಪುಂಗೂರು ಅವರು ಬೆಂಗಳೂರಲ್ಲಿ ತಾಂತ್ರಿಕ ಪ್ರೊಫೆಸರ್ ಟಿ ಕೇಶವ ಭಟ್ರು ಅದ್ಭುತವಾಗಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸನ್ಮಾನ ಮಾಡಿ ಅವರನ್ನು ಮೆರೆಸಿದ್ದು ನಮ್ಮ ಪುದೂರು. ಅದು ನನ್ನ ಮಾತಿಗೆ ಅವರು ಇಮ್ಮಿಡಿಯೇಟ್ ಬೆಲೆ ಕೊಟ್ಟು ಅದಕ್ಕೇನು ಅವರು ಹಾಗೆ ಅಂತ ಹೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಇತಿಹಾಸದಲ್ಲಿ 607 ಪುಸ್ತಕ ಬಿಟ್ಟಾಗಿದೆ. ನೋಡಿದರೆ ಯಕ್ಷಗಾನ ಸಂಬಂಧಪಟ್ಟ ಒಂದೇ ಒಂದು ಕೃತಿ ಇಲ್ಲ. ಪುದೂರು ಹೀಗಾಗಿದೆ ಅಂತ ಹೇಳಲಿಕ್ಕೆ ತಾಂತ್ರಿಕ ಕೇಶವ ಭಟ್ರು ಯಕ್ಷಗಾನ ಕಲಾದರ್ಶನ, ಆಮೇಲೆ ಇನ್ನೊಂದೇ ಪ್ರಿಂಟ್ ಆಯ್ತಂತ ಅವರ ಕೊಡುಗೆ. ಹೀಗೆ ಇವತ್ತು ಕೂಡ
ಅವರು ನಮ್ಮ ಅಧ್ಯಕ್ಷರಾಗಿ ಒಂದು ಏನು ಬೇಕು ನಾನು ಮಾಡ್ತೇನೆ ಅಂತ ಈ ಥರ ಆ ಒಂದು ಸ್ಪಂದನೆ ನನಗೆ ತುಂಬ ಇಷ್ಟ ಆಗಿದೆ. ಅಂತೂ ಇವತ್ತು ಈ ಪ್ರಸಂಗ ಲೋಕಾರ್ಪಣೆ ಆಯಿತು. ಹಾಗಿದ್ದರೆ ಯಾಕೆ ಈ ಪ್ರಸಂಗ ನನ್ನನ್ನು ಯಾಕೆ ಇಳಿಸಬೇಕಾದದ್ದು ಅಂತೇಳಿ ಕಡೆಗೆ ಒಂದು ಮಾತು ಹೇಳಿ ನಾನು ತಿಳಿಸ್ತೇನೆ. 1990ರಲ್ಲಿ ಕೇಶವ ಭಟ್ರ ಔಟ್ ಹೌಸಲ್ಲಿ ನಾನು ಇರುವಾಗ ಬೆಂಗಳೂರಿನಲ್ಲಿ ಪೊಲೀಸಿಗೆ ಮಾತಾಡುವಾಗ ನಮ್ಮ ಪ್ರಾತಿಸ್ಪರ್ಧೀಯರಾದಂಥ ಕೋಟ ಶಿವರಾಮ್ ಕಾರಂತರ ಬಗ್ಗೆ ಮಾತಾಡೋ ಬಯಲಾಟದಲ್ಲಿ ಈಗೀಗ ವಿಷಯ ಅವರು ಬರೆದಿದ್ದಾರೆ. ಮಾನಸ ಚರಿತ್ರೆ ಅಂತೇಳಿ ಒಂದು ಸೈಕಾಲಜಿ ಸಂಬಂಧಪಟ್ಟ ಪ್ರಸಂಗ ಅಂತ ರಾಜಗೋಪಾಲ್ ತುಂಬ ಜನ ಗೊತ್ತಾ ಇದ್ದಾರೆ, ಸಿಕ್ಕಿದ್ದಾರೆ ಅದೊಂದು ನೋಡು ಅಂತ ಹೇಳಿ ನನಗೆ ಹೇಳಿದ್ರು. ಯಾವುದು 95 ಇರಬೇಕಾದ್ರೆ. ಆಮೇಲೆ 2005 ಇವರ ತಂದೆ ಒಂದು ಸಣ್ಣ ಪರಿಚಯ ಪುಸ್ತಕ ಅಲ್ಲಿ ಮನಸ್ಸು ಚರಿತ್ರೆ ಇದೆ ಅಂತೇಳಿ ಅವರು ಬರೆದಿದ್ರು. ನಾನು ಕಷ್ಟಪಟ್ಟು ಅವರು ಎಲ್ಲಿ ಶಿರೂರು ಏನು ಅಂತ ಎಲ್ಲೋ ಭಟ್ಕಳ ನಂತರದಲ್ಲಿ ಯಾರು ಹೇಳಿದರು. ಕಡೆಗೆ ಉಡುಪಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ಹೇಳಿದ್ರು. ಅವರು ಯಾರಂತ ಅವ್ರ ಮನೆಗೆಲ್ಲ ಅವರು ತಂದೆ ಇತ್ತು, ಮಣಿಪಾಯವರು ಇತ್ತು 2005 ಆ ಟೈಮಲ್ಲಿ. ಫೋನ್ ಮಾಡಿ ವಿಚಾರಿಸಿ ಅಲ್ಲಿ ಉಡುಪು ಅಂತ ಇರಬೇಕು ಯಾವ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಅವರ ಮೂಲಕ ಅವರು ಮನೆಗೆ ಹೋಗಿ ಪುಣ್ಯಕ್ಕೆ ಅವರು ಸ್ಪಂದನೆ ಕೊಟ್ಟರು. ಎಲ್ಲ ಹುಡುಕಿ ನೋಡಿದಾಗ ಇಲ್ಲ ಹಸ್ತಪ್ರತಿ ಇಲ್ಲ ಅದು. ಹಾಗೆ ನಾನು ಅಲ್ಲಿ ಒಮ್ಮೆಟ್ಟು ಸರ್. ಆದರೆ ನನಗೆ 6th ಸೆನ್ಸ್ನಲ್ಲಿ ನನಗೆ ಒಂದು ಡೌಟ್ ಇತ್ತು, ಏನು ಇದು ಪಣಿಯಪ್ಪಯ್ಯನವರ ಎಲ್ಲ ಇದರ ಕ್ಯಾರಫಲ್ಲಿ ಇದೆ ಈ ಪ್ರಸಂಗ ಅಂತ. ಹಾಗೆ ಮೊನ್ನೆ ಅವರು ವಾಟ್ಸಪ್ಪಲ್ಲಿ ಯೋಗದಲ್ಲಿ 21ನೇ ಮೊನ್ನೆ ಸಿಕ್ಕಿದಾಗ ಅದು ಕ್ಲಿಕ್ ಆಗಿ ಈಗ ನಮ್ಮ ಭೂಮಿಗೆ ಇವತ್ತು ಧರೆಗಿಳಿದಿದೆ ಈ ಮುಲ್ಕಿಯ ಪುಣ್ಯ ಭೂಮಿ. ಒಂದು ಕೃತಿ ಹೊರಬರಲಿಕ್ಕೆ ಎಷ್ಟೋ ಜನ ಹಿಂದಿನ ಕೆಲಸ ಮಾಡ್ತಾರೆ, ಕೆಲವು ಜನ ಪುಸ್ತಕದಲ್ಲಿ ಕೂಡ ಅದನ್ನು ಉಲ್ಲೇಖಿಸುವುದೂ ಇಲ್ಲ. ಅಂಥದ್ರಲ್ಲಿ ನನ್ನನ್ನು ಈ ಒಂದು ವಿಷಯಕ್ಕೆ ನಾನು ಈ ಲಿಂಕ್ ಮಾಡಿ ಒಂದು ಪುಸ್ತಕ ಹೊರಬರುವ ಹಾಗೆ ಪರೋಕ್ಷವಾಗಿ ಬಟ್ ನನಗೆ ಅದಕ್ಕೆ ಒಂದು ವೇದಿಕೆ ಕೊಟ್ಟು ಈ ಪಣಿಗಿರಿ ಪ್ರತಿಷ್ಠಾನ ಒಂದು ಒಳ್ಳೆಯ ಸಂಪ್ರದಾಯ ಹಾಕಿದೆ, ನನಗೆ ಖುಷಿಯಾಗಿದೆ. ಎಲ್ರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪಣಿಗಿರಿ ಪ್ರತಿಷ್ಠಾನ ಅವರ ತಂದೆಯವರ ಇನ್ನೂ 15 ಹಸ್ತಪ್ರತಿಗಳಿದೆ, ಇನ್ನೂ ಒಂದು 50-60 ಬೇರೆ ಪ್ರಸಂಗಗಳಿದೆ. ಅದೆಲ್ಲ ಈ ಪ್ರತಿಷ್ಠಾನದ ಮೂಲಕ ಪ್ರಕಾಶವಾಗಿ ಜನಗಳಿಗೆ ತಲುಪಲಿ, ಯಕ್ಷಗಾನ ಕ್ಷೇತ್ರ ಬೆಳಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ನನ್ನ ಕೃತಜ್ಞ ಸದಸ್ಯರ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಯಕ್ಷಗಾನ ನಮಸ್ತೆ. ಮಾನಸ ಚರಿತ್ರೆಯ ಹಿಂದಿನ ವಿಚಾರವನ್ನು ಹೇಳುವ ಜೊತೆಯಲ್ಲಿ ತನ್ನ ಮನಸ್ಸಿನ ವಿಚಾರವನ್ನು ಕೂಡ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಶ್ರೀ ಕೆ.ಪಿ. ಎಂ. ನಾರಾಯಣಪ್ಪ ಭಾಗವತರು ಪಣಿಯಪ್ಪಯ್ಯನವರ ಸಮಕಾಲೀನರು, ಸಹೋದ್ಯೋಗಿಗಳು ತಿಳ್ಕೊಳ್ಬಹುದೇನೋ. ಆ ಅವಧಿಯಲ್ಲಿ ತಿರುಗಾಟ ಮಾಡಿದವರಾಗಿದ್ದಾರೆ. ಅವರ ಸುಪುತ್ರ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ ಎಂ. ದಿನೇಶ್ ಉಪ್ಪೂರ್ ಅವರು. ಅವರು ತಮ್ಮ ತಂದೆಯ ನೆನಪನ್ನು ಮಾಡಿಕೊಡುತ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಸಭಿಕರಿಗೂ ಮೊದಲಾಗಿ ವಂದಿಸ್ತೇನೆ. ನನ್ನನ್ನು ಪಣಿಯಪ್ಪನವರ ಸಮಕಾಲೀನರು ಅಂತ ಹೇಳಿದರು, ಒಡನಾಡಿಗಳು ಅಂತ ಹೇಳಿದರು. ನನಗೆ ನಮ್ಮ ತಂದೆಯವರು ಒಡನಾಡಿಗಳು ಹೌದು. ನನಗೆ ಪಣಿಯಪ್ಪನವರು ಅವರನ್ನು ನಾನು ನೋಡಿದ್ದೇನೆ. ನಾನು ಶಿರೂರಿನಲ್ಲಿ ರಾಜಶೇಖರ್ ಹೆಬ್ಬಾರ್ ಅಂತ ಅವರು ಸಿಂಡಿಕೇಟ್ ಫಾರ್ಮಾ ಮೆಡಿಕಲ್ ಶಾಪಲ್ಲಿ ಸ್ವಲ್ಪ ದಿನ ಇದ್ದೆ, ನನಗೆ ಕೆಲಸ ಸಿಗಬೇಕಾದ್ರೆ ಮೊದಲು. ಆಗ ಒಮ್ಮೆ ಪಣಿಯಪ್ಪಯ್ಯನವರು ಮೆಡಿಕಲ್ ಶಾಪಿಗೆ ಬಂದವರು, ನಾನು ಉಪ್ಪೂರರ ಮಗ ಅಂತ ತಿಳಿದು, ನಿಮ್ಮ ಅಪ್ಪಯ್ಯ ನಮ್ಮ ಮನೆಗೆ ತುಂಬ ಸಲ ಬಂದಿದ್ದರು, ನೀನು ಬಾ ಇವತ್ತು ಅಂತ ನನ್ನನ್ನು ಆತ್ಮೀಯವಾಗಿ ಕರೆದರು. ಆವಾಗ ನಾನು ತಕ್ಷಣ ನನಗಲ್ಲಿ ರೂಮಲ್ಲಿದ್ದೆ, ಅಲ್ಲಿದ್ದರೇನೋ ಅವ್ರ ಮನೆಯಲ್ಲಿದ್ದರೇನೋ ಅಷ್ಟೇ ನನಗೆ ಗೊತ್ತು. ಅವ್ರ ಮನೆಗೆ ನಾನು ಅವರೊಟ್ಟಿಗೆ ಹೋಗಿದ್ದೆ. ಆಗ ನನಗೀಗ ಅಸ್ಪಷ್ಟವಾದ ನೆನಪು, ಮುಚ್ಚಿಗೆ ಮನೆಯಲ್ಲಿ ಅಡ್ಡಕ್ಕೆ ರೀಪ್ ಹಾಕಿ ಅದರೊಳಗೆ ತುಂಬ ಓಲೆಗರಿ ಗ್ರಂಥ ಮತ್ತು ಕೆಲವು ಹಳೆಯ ಪುಸ್ತಕಗಳನ್ನು ಇಟ್ಟಿದ್ರು ಅಂತ ನೆನಪು. ಅದನ್ನೆಲ್ಲ ಒಂದೊಂದಾಗಿ ತೆರೆದು
ಇದುಂಟು ಅಂತ ಎಲ್ಲ ತೋರಿಸಿದ್ರು. ಅದೇ ಸಮಯಕ್ಕೆ ನಾನು ಮುಂಗಾರು ಪತ್ರಿಕೆಯಲ್ಲಿ ಅವರು ವಿಷಯ ಕೂಡ ಸ್ವಲ್ಪ ಕಡೆಗಣಿಸಿದ ಪ್ರಸಂಗಕರ್ತರು ಅಂತ ಏನೋ ಒಂದು ಲೇಖನ ಕೂಡ ಬರೆದಿದ್ದೆ. ಅದನ್ನು ಅವರು ಕಾದಿರಿಸಿ ಮೊನ್ನೆ ನನಗೆ ಅವ್ರ ಮಗ ಉಮೇಶ್ ಅದನ್ನು ಕಳಿಸಿದ್ರು. ಅವಾಗ ನನಗೆ ಬರೆದದ್ದು ನೆನಪಿರಲಿಲ್ಲ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಪಣಿಯಪ್ಪನವರಂಥ ಹಿರಿಯವರನ್ನು ಕಂಡಿರುವ ಭಾಗ್ಯ ಕೂಡ ನನ್ನದು. ಇಂಥ ಒಂದು ಸಂದರ್ಭ ಬಹುಶಃ ಅದೇ ಒಂದು ಮುಲಾಜಿಂದ ಇವತ್ತು ನನ್ನನ್ನು ಇಲ್ಲಿಗೆ ಕರೆದಿದ್ದಾರೆ. ಪ್ರಸಂಗ ಪುಸ್ತಕ ಬಿಡುಗಡೆಯಾಗಿದೆ. ಒಂದು ಅಮೂಲ್ಯ ಮಾನಸ ಚರಿತ್ರೆ ಎಂಬ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಭಾಗವಹಿಸುವ ಒಂದು ಅವಕಾಶ ನನಗೆ ಕೊಟ್ಟದ್ದಕ್ಕೆ ನಾನು ಸಂಬಂಧಪಟ್ಟವರಿಗೆ ಕೃತಜ್ಞತೆ ಅರ್ಪಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪಣಿಗಿರಿ ಪ್ರತಿಷ್ಠಾನದ ಅಧ್ಯಕ್ಷರು, ಶಿರೂರು ಮನೆತನದ ಹಿರಿಯರು ಆಗಿರುವಂಥ ಶ್ರೀ ಎಸ್ ಜನಾರ್ದನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಪ್ರತಿಷ್ಠಾನದ ಬಗ್ಗೆ ತಮ್ಮ ವಿಚಾರವನ್ನು ನಮ್ಮ ಮುಂದಿಡಬೇಕು ಅಂತ ಕೇಳ್ಕೊಳ್ತೇವೆ. ಎಲ್ಲರಿಗೆ ನಮಸ್ಕಾರ. ಶಿರೂರು ಪಣಿಯಪ್ಪಯ್ಯ ಗಿರಿಜೆ ದಂಪತಿಯ ಒಂದು ಔದಾರ್ಯದಲ್ಲಿ ಮಮತೆಯ ನೆರಳಲ್ಲಿ ಬೆಳೆದು ಬಂದವನು ನಾನು. ಅದೇ ಕುಟುಂಬಕ್ಕೆ ಸೇರಿದನು. ಮರವಂತೆಯಲ್ಲಿ ನೆಲೆಸಿದರೂ ಅದರೊಂದಿಗಿನ ಬಾಂಧವ್ಯ ಇವತ್ತು ಮುಂದುವರೆದಿದೆ. ನನಗಿಂತ ಕಿರಿಯರಾದ ಉಮೇಶ್ ಇವತ್ತು ಬಹಳ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಒಂದು ಸಾಹಸದ ಕೆಲಸ. ಅದಕ್ಕೆ ಎಲ್ಲ ಹಿರಿಯರ ಆಶೀರ್ವಾದ ಬೇಕು. ದೇವರ ಕೃಪೆ ಕೂಡ ಬೇಕು. ಅದು ಸಿಗಲಿ. ಅದು ಅವರು ಕಂಡ ಕನಸು, ಅವರು ಇಟ್ಕೊಂಡ ಗುರಿ ಈಡೇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ಮುಂದಾಗಿರು ಸಂಶೋಧಕ, ಯಕ್ಷರಂಗದ ಪರಿಪೂರ್ಣ ವಿಚಾರವನ್ನು ತಿಳಿದುಕೊಂಡ ವ್ಯಕ್ತಿಯಾಗಿದ್ದಾರೆ ಶ್ರೀ ವಸಂತ ಭಾರದ್ವಾಜ್ ಅವರು. ಈಗಾಗಲೇ ಈ ಕೃತಿಯ ನಿರ್ಮಾಣಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಮತ್ತೆ ಸಾಮಾನ್ಯವಾಗಿ ಬರೆದವರು ಮಾತನಾಡುವುದು ಕಡಿಮೆ ಅಂತ ನಮ್ಮ ಒಂದು ಯೋಚನೆಯಿಂದಿರುತ್ತದೆ. ಅದಕ್ಕೆ ಅಪವಾದವೇನುವಂತೆ ಸಂಶೋಧಕರಾಗಿದ್ದಾರೆ, ಕೃತಿ ರಚನೆ ಮಾಡುತ್ತಾರೆ, ಯಕ್ಷಗಾನ ಸವ್ಯಸಾಚಿಯಾಗಿ ನಮ್ಮ ಮುಂದೆ ಇದ್ದಾರೆ, ಸಮರ್ಥವಾಗಿ ಯಕ್ಷಗಾನದ ಬಗ್ಗೆ ಮಾತನಾಡ್ತಾರೆ ಅಂತ ನಾನು ಇವತ್ತು ತಿಳ್ಕೊಟ್ಟೆ. ನಾನು ಚಿಕ್ಕವನಿರುವಾಗ ಒಮ್ಮೊಮ್ಮೆ ನೋಡ್ಕೊಳ್ತಾ ಇದ್ದೇನೆ, ವಸಂತ ಅಂತ ಬರೆಯುವಾಗ 0 ಬೇಕು ಅಂತ ಎನಿಸ್ಕೊಂಡಿದ್ದೆ. ಆಗ ನಾನು ಒಂದು 18-20 ವರ್ಷದ ಸಮಯದಲ್ಲಿ ಪತ್ರಿಕೆಯಲ್ಲಿ ಬರ್ತಾ ಇತ್ತು, 0 ಇಲ್ಲದ ವಸಂತವರಿಗೆ ಆಗ್ತದೆ ಅಂತ ತೋರಿಸಿಕೊಟ್ಟು. ಈಗ ಪಣಿಗಿರಿ ಪ್ರತಿಷ್ಠಾನದ ವತಿಯಿಂದ ಅವರನ್ನು ಅಭಿನಂದಿಸಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದೇವೆ. ದಯಮಾಡಿ ಅವರು ವೇದಿಕೆಯ ಮುಂಭಾಗದಲ್ಲಿರುವ ಆಸನವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಅವರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ, ಸಣ್ಣ ಪರಿಚಯವನ್ನು ಹೇಳಲಿಕ್ಕಿದ್ದಾರೆ ಶ್ರೀ ಕೃಷ್ಣಮೂರ್ತಿ ಬ್ರಹ್ಮಾವರ ಅವರು. ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ವ್ಯಕ್ತಿ ಪರಿಚಯಿಸುವುದು ನನಗೆ ಒಂದು ದೊರೆತ ಸೌಭಾಗ್ಯ ಅಂತ ಭಾವಿಸ್ತಾ ಇದ್ದೇನೆ. ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಇವರು ಡಿಸೆಂಬರ್ 4, 1961 ಉಡುಪಿ ಜಿಲ್ಲೆಯ ಹೆಬ್ರಿ ಸಮೀಪದ ಕಬ್ಬಿನಾಲೆಯಲ್ಲಿ ಜನಿಸಿದವರು. ಬ್ಯಾಂಕ್ ಉದ್ಯೋಗಿಯಾಗಿ ವೃತ್ತಿ ಜೀವನ ಆರಂಭಿಸಿದ ವಸಂತ ಭಾರದ್ವಾಜರು 100ಕ್ಕೂ ಅಧಿಕ ಪುಸ್ತಕಗಳನ್ನು ಬರೆದು ಪ್ರಕಟಿಸಿ ಸಂಪಾದಿಸಿ ಕನ್ನಡ ನಾಡಿನ ಹಿರಿಯ ಸಾಹಿತಿಗಳ ಸಾಲಿನಲ್ಲಿ ವಿರಾಜಮಾನರಾಗಿದ್ದಾರೆ. ಇವರ ಯಕ್ಷಗಾನ ಕ್ಷೇತ್ರದ ಪ್ರಮುಖ ಕೃತಿಗಳು ಯಕ್ಷಗಾನ ಛಂದೋಗತಿ, ಯಕ್ಷಗಾನ ಛಂದಸ್ಸು, ಯಕ್ಷಗಾನ ಸಾಹಿತ್ಯ ಚರಿತ್ರೆ, ಯಕ್ಷಗಾನ ಕವಿ ಕಾವ್ಯ ವಿಚಾರ ಇತ್ಯಾದಿಗಳು. ಯಕ್ಷಗಾನ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅಲ್ಲದೆ ಇನ್ನೂ ಇವರ ಕೆಲವು ಕೃತಿಗಳು
ಸರಳ ಒಡ್ಡಾರಾಧನೆ, ಹೊಸ ದಿಕ್ಕಿನ ಹಾಡು, ಕನಕದಾಸರ ಕಾವ್ಯ ಭಾಷೆ, ಕನ್ನಡ ಮನಸ್ಸಿಗೆ ಕೈ ಮುಗಿವೆ ಪದ ಪದಕ ಇತ್ಯಾದಿಗಳು. ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಆರ್ಯಭಟ ಪ್ರಶಸ್ತಿಗೂ ಇವರು ಭಾಜನರಾದವರು. ಇವರು ಅಷ್ಟಾವಧಾನಿಗಳಾಗಿ, ಯಕ್ಷಗಾನ ಸಂಶೋಧಕರಾಗಿ, ಯಕ್ಷಗಾನ ಛಂದಸ್ಸಿನ ಪರಿಣಿತರಾಗಿ ಹೆಸರು ಗಳಿಸಿದವರು, ಖ್ಯಾತಿಯನ್ನು ಗಳಿಸಿದವರು. ಇಷ್ಟು ದೊಡ್ಡ ವಿದ್ವಾಂಸರಾಗಿದ್ದರು, ಸರಳ ವ್ಯಕ್ತಿ. ನಮ್ಮ ಪಡಿಗಿರಿ ಪ್ರತಿಷ್ಠಾನದ ಎರಡೂ ಪ್ರಸಂಗ ಪುಸ್ತಕಗಳ ಹಸ್ತಪ್ರತಿಗಳನ್ನು ಪರಿಶೀಲಿಸಿ ಅದರ ಲೋಪದೋಷಗಳನ್ನು ಸರಿಪಡಿಸಿ ಸುಂದರವಾಗಿ ಸಂಪಾದಿಸಿಕೊಟ್ಟಿದ್ದಾರೆ. ಇವರ ಕನ್ನಡ ಸೇವೆ, ಯಕ್ಷಗಾನ ಸಾಹಿತ್ಯ ಸೇವೆ ನಿರಂತರವಾಗಿ ನಡೆದು ಇವರು ಇನ್ನೂ ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆಯುವಂತೆ ಶ್ರೀ ದೇವರು ಅನುಗ್ರಹಿಸಲೆಂದು ಮುಲ್ಕಿ ವೆಂಕಟರಮಣ ಸ್ವಾಮಿಯ ಸಮ್ಮುಖದಲ್ಲಿ ಅಭಿನಂದಿಸಿ ಪಡಿಗಿರಿ ಪ್ರತಿಷ್ಠಾನದ ಮೂಲಕ ಸನ್ಮಾನಿಸುತ್ತಿದ್ದೇವೆ. ಸನ್ಮಾನ ಪತ್ರವನ್ನು ನನ್ನ ಸ್ನೇಹಿತರು ಓದಲಿಕ್ಕಿದ್ದಾರೆ. ಪಡಿಗಿರಿ ಪ್ರತಿಷ್ಠಾನ, ಶಿರೂರು, ಉಡುಪಿ ಜಿಲ್ಲೆ. ಪಡಿಗಿರಿ ಪ್ರಶಸ್ತಿ ಪತ್ರ 2021. 18ನೇ ಶತಮಾನದ ಮೂಲಿಕೆ ವೆಂಕಣ್ಣ ವಿರಚಿತ ಮಾನಸ ಚರಿತ್ರೆ ಹಾಗೂ ಶಿರೂರು ಪಡಿಯಪ್ಪಯ್ಯ ವಿರಚಿತ ವಾದಿಗ್ರಹಣ, ಯೌವನಾಶ್ವನ ಕಳಗ ಎಂಬ 2 ಅಪೂರ್ವ ಯಕ್ಷಗಾನ ಪ್ರಸಂಗಗಳ ಲೋಕಾರ್ಪಣೆಯ ಸಂಭ್ರಮದಲ್ಲಿ ಯಕ್ಷಗಾನ ವಿದ್ವಾಂಸ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರಿಗೆ ಧರ್ಮದರ್ಶಿಗಳಾದ ಶ್ರೀ ಹರಿಕೃಷ್ಣ ಪುನರೂರು ಮತ್ತು ಎಂ ದಾಮೋದರ ಕುಡುವ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಸರ್ವಪ್ರಥಮ ಪಡಿಗಿರಿ ಪ್ರಶಸ್ತಿ 2020-21 ನೀಡಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಎಂ ದಾಮೋದರ ಕುಡುವ ಧರ್ಮದರ್ಶಿ, ವೆಂಕಟರಮಣ ದೇವಸ್ಥಾನ ಮುಲ್ಕಿ, ಹರಿಕೃಷ್ಣ ಪುನರೂರು ಧರ್ಮದರ್ಶಿ, ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ಉಮೇಶ ಶಿರೂರು ಸಂಚಾಲಕರು, ಪಡಿಗಿರಿ ಪ್ರತಿಷ್ಠಾನ. ಶಾಲನ್ನು ಹೊರಸಿ ಮೈಸೂರು ಪೀಠವನ್ನ ತೊಡಿಸಿ ವಾಸುದೇವ ಕುಟುಂಬವನ್ನು ಚಾಲನೆ ಮಾಡಿದ್ದಾರೆ. ಮೈಸೂರು ಪೀಠವನ್ನ ಹರಿಕೃಷ್ಣ ಕುಟುಂಬವನ್ನು ಹಾಕಿದ್ದಾರೆ. ಮಾಲಾರ್ಪಣೆಯನ್ನು ಉಮೇಶ್ ಶಿರೂರವರು ತಿಳಿಯುತ್ತಾರೆ. ಪಡಿಗಿರಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಜನಾರ್ದನ್ ಅವರು ಫಲಪುಷ್ಪವನ್ನು ನೀಡಿ ಸನ್ಮಾನ ಪತ್ರವನ್ನು ಶ್ರೀ ಕುಂಡಲ್ರಾಯರು ನೀಡಿ ಗೌರವಿಸ್ತಾ ಇದ್ದಾರೆ. ಪಡಿಗಿರಿ ಪ್ರತಿಷ್ಠಾನದ ಉದ್ಘಾಟನೆಯ ಸಂದರ್ಭದಲ್ಲಿ ಸಾಕಷ್ಟು ಸಹಕಾರ ನೀಡಿ ಅಕ್ಷರ ಲೋಕದ ಯಕ್ಷಲೋಕದ ಒಂದು ಹೊಸ ಹೆಜ್ಜೆಗೆ ಕಾರಣೀಕರ್ತರಾಗಿರುವಂತಹ ಶ್ರೀ ಕುಡುವರಿಗೆ ಪಡಿಗಿರಿ ಪ್ರತಿಷ್ಠಾನದ ವತಿಯಿಂದ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಧರ್ಮದರ್ಶಿಗಳು, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರುವಂತಹ ಶ್ರೀ ಹರಿಕೃಷ್ಣ ಪುನರೂರು ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಚೇತನ ಸ್ವಾಮಿ ವೆಂಕಟರಮಣ ಸ್ವಾಮಿಗೆ ಸಾಕಾರ ಪ್ರಣಾಮವನ್ನು ಮಾಡುತ್ತಾ ಆಶೀರ್ವಾದ ಬೀಳುತ್ತಾ ವೇದಿಕೆಯಲ್ಲಿ ಗಣ್ಯರಾದ ಬಂಧುಗಳೇ, ಈ ಪುಣ್ಯ ಕ್ಷೇತ್ರದಲ್ಲಿ 2 ಪ್ರಸಂಗಗಳು ಬಿಡುಗಡೆ ಆಯಿತು. ಪಡಿಗಿರಿ ಪ್ರತಿಷ್ಠಾನ ಕೂಡ ಪ್ರಾರಂಭವಾಯಿತು. ಯಕ್ಷಗಾನ ಒಂದು ಕಾಲದಲ್ಲಿ ಗಂಡು ಕಲೆ ಕರಾವಳಿ ಕಲೆ ಅಂತ ಹೇಳ್ತಿತ್ತು. ಇವತ್ತು ವಿಶ್ವದಾದ್ಯಂತ ಯಕ್ಷಗಾನದ ಬಗ್ಗೆ ಜನಗಳಿಗೆ ಮನಸ್ಸು ತಿಳಿಯುವಂತಹ ಶಕ್ತಿ ಬಂದಿದೆ.
ಅಂತ. ಆದ್ದರಿಂದ ಗಂಡುಗಳೆಲ್ಲ ಇವತ್ತು ಮಹಿಳೆಯರು ಕೂಡ ಯಕ್ಷಗಾನದಲ್ಲಿ ವೇಷ ಮಾಡಿಬಿಟ್ಟು ಗಂಡಸರಿಂದ ಹೆಚ್ಚಿಗೆ ದಿನ ಹಾಕುವಂತ ನಾವು ನೋಡಿದ್ದೇವೆ. ಅಂಥ ಒಂದು ಸಮಯದಲ್ಲಿ ಹಳೆಯ ಪ್ರಸಂಗಗಳು, ಯಾಕಂದ್ರೆ ಆ ಕಾಲದಲ್ಲಿ ಯಕ್ಷಗಾನದ ಬಗ್ಗೆ ಎಂತ ಒಲವಿತ್ತು ಅಂದರೆ ನಮ್ಗೆ ಈಗ ಅರ್ಥ ಆಗ್ತದೆ. ಯಾಕಂತಂದ್ರೆ ಈಗಿನ ಜನ ಅಂತ ಆಗಿನ ಜನರಲ್ಲಿ ಉತ್ತಮ ಪ್ರಸಂಗಗಳನ್ನು ಬರೆದಿದ್ದಾರೆ. ಆಗ ಈಗಿನ ಹಾಗೆ ಮುದ್ರಣ ಇಲ್ಲ, ಓಲೆಗರಿಯಲ್ಲಿ ಬರುವಂಥದ್ದು. ಅದನ್ನು ಪ್ರತಿ ಮಾಡಬೇಕಾದ್ರೂ ಅಷ್ಟು ಕಷ್ಟ ಇದೆ. ಈಗಾಗಲ್ಲ 100,000 ಪ್ರತಿ ಎಷ್ಟು ಬೇಕಾದ್ರೂ ಅರ್ಧ ಗಂಟೆಯಲ್ಲಿ ಆಗಿ ಹೋಗ್ತದೆ. ಅಂಥ ಕಷ್ಟದ ಕಾಲದಲ್ಲಿ ಕೂಡ ಪ್ರಸಂಗವನ್ನು ಮಾಡಿ ಅದನ್ನು ಜೋಪಾನವಾಗಿ ಇರಿಸಿದ್ದಾರೆ. ಇವತ್ತು ಅದನ್ನು ವಸಂತ ಭಾರತವರ ಮುಖಾಂತರ ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಅವರು ಶತಾವಧಾನಿ ಅಂತ ಉತ್ತಮವನ್ನು ಜ್ಞಾಪಕ ಕೆಲಸಗಳವರು ಅವರು ಪುನರ್ಧಾರ ಕೆಲಸ ಮಾಡಿದರು. ಅವರ ಸಮೂಹದಲ್ಲಿ ಇದು ಬಿಡುಗಡೆ ಆಗಿದೆ. ಯಕ್ಷಗಾನ ಉಳಿಬೇಕು, ಬೆಳಿಬೇಕು, ಮನಸ್ಸಿನಲ್ಲಿ ಅದರ ಉದ್ದೇಶವು ಎಂತ ಹೇಳಿದ್ರೆ ದುಷ್ಟ ಸಂಹಾರ, ಲಾಸ್ಟಿಗೆ ಯಕ್ಷಗಾನದಲ್ಲಿ ಲಾಸ್ಟಿಗೆ ಶಿಷ್ಟ ರಕ್ಷಣೆ ಅಂತ ಒಂದು ಪ್ರಸಂಗಗಳು ನಮ್ಮ ಧಾರ್ಮಿಕ ಭಾವನೆಯನ್ನು ಮೂಡಿಸುವಂಥ ಯಕ್ಷಗಾನವನ್ನು ಆ ಕಾಲದಿಂದಲೂ ಆಡ್ತಾ ಬರ್ತಾಯಿತ್ತು. ಅವತ್ತು ಅದು ಕೂಡ ಇವತ್ತು ವೆಂಕಟರಮಣ ಸನ್ನಿಧಿಯಲ್ಲಿ ಸರಸ್ವತಿಯ ಸೇವೆ ನಡೀತಾ ಇದೆ. ಮಣಿಗಿರಿ ಪ್ರತಿಷ್ಠಾನ ಹಲವಾರು ಮುದ್ರಣ ಮಾಡಲಿಕ್ಕಿದೆ. ಇವತ್ತು ಆ ಪ್ರತಿಷ್ಠಾನ ಮೂಡಿ ಬಂದಿದೆ. ಅದರ ಮುಖಾಂತರ ಯಕ್ಷಗಾನ ಒಳ್ಳೊಳ್ಳೆ ಸೇವೆಗಳು ನಡೆಯಲಿ, ಜನ ಗುರುತಿಸುವಂತಾಗಲಿ, ಸರ್ಕಾರ ಗುರುತಿಸುವಂತಾಗಲಿ. ಯಾಕೆಂದರೆ ಅವರೇನಲ್ಲ, ಅದನ್ನು ಜನಗಳು ಕೊಂಡಾಡಿದರೆ ಮಾತ್ರ ಜನಗಳಿಗೆ ಅರ್ಥ ಆಗ್ತದೆ. ಅದರಿಂದ ಜನಗಳು ಕೊಂಡುಕೊಂಡು ಯಕ್ಷಗಾನದ ಮುಖಾಂತರ ಕಾಲಮಂದಾಳ ಯಕ್ಷಗಾನದ ಮುಖಾಂತರ ಕೂಡ ಇದನ್ನು ಪ್ರಚಾರ ಆಗಬೇಕು ಅಂತ ಕೆಲಸ ಆಗಲಿ ಅಂತ ಹೇಳ್ತಾ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೆ ಶುಭವನ್ನು ಹಾರೈಸುತ್ತಾ ಮುಖ್ಯ ಪ್ರಾಣನ ನಮ್ಮ ವೆಂಕಟರಮಣನ ಅನುಗ್ರಹ ಎಲ್ಲರಿಗೂ ಬರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಶುಭಾಶಿಸುತ್ತದೆ. ನಮಸ್ಕಾರ. ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯಲ್ಲಿ ಗೌರವಿಸುವಂತಹ ಸಂದರ್ಭ ಶ್ರೀ ಎಸ್ ಉಮೇಶ್ ಅವರಿಂದ ಮತ್ತು ಪಡಿಕೆ ಪ್ರತಿಷ್ಠಾನದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ವೆಂಕಟರಮಣ ದೇವಾಲಯದ ಪರವಾಗಿ ಅತಿಥಿ ಗಣ್ಯರಿಗೆ ಗೌರವಾರ್ಪಣೆ ಮಾಡ್ತಾ ಇದ್ದಾರೆ ಶ್ರೀ ಹುಡುವ ಅವರು. ವೆಂಕಟರಮಣ ದೇವಾಲಯದ ಟ್ರಸ್ಟಿಗಳು ಅತಿಥಿ ಗಣ್ಯರನ್ನ ಗೌರವಿಸುವ ಸಂದರ್ಭ. ವೆಂಕಟರಮಣ ದೇವಾಲಯದ ವತಿಯಿಂದ ಪ್ರಸಾದವನ್ನು ಎಲ್ಲರಿಗೆ ವಿತರಿಸಿರುತ್ತಾರೆ. ಪಡಿಗಿರಿ ಪ್ರತಿಷ್ಠಾನ ಮತ್ತು ಯಕ್ಷಗಾನ ಪ್ರಸಂಗಗಳ ಬಿಡುಗಡೆ ಕಾರ್ಯಕ್ರಮದ ಎಲ್ಲ ಯೋಚನೆಗಳು ಸಾಕಾರಗೊಂಡಿದೆ ಅಂತ ಭಾವಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಂದನೆಯ ಕಾರ್ಯಕ್ರಮವನ್ನು ಪಡಿಗಿರಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತ ಶ್ರೀ ಉಮೇಶ್ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ.
ವಂದನಾರ್ಪಣೆ. ನಾವು ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದ ಹೇಳುವುದು ನನ್ನ ಆದ್ಯ ಕರ್ತವ್ಯ. ಮೊದಲಿಗೆ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ನೆರವೇರುವಂತೆ ಅನುಗ್ರಹಿಸಿದ ಶ್ರೀದೇವರಿಗೆ ನಾನು ನನ್ನ ವಂದನೆಗಳನ್ನು ಹೇಳುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಮ್ಮ ಪಣಿಗಿರಿ ಪ್ರತಿಷ್ಠಾನವನ್ನು ಉದ್ಘಾಟಿಸಿಕೊಟ್ಟ ಹಿರಿಯ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಶ್ರೀ ಹರಿಕೃಷ್ಣ ಪನರೂರು ಅವರಿಗೆ ನನ್ನ ಕೃತಜ್ಞತೆ. ಇನ್ನು ಕನ್ನಡ ನಾಡಿನ ಹಿರಿಯ ವಿದ್ವಾಂಸರು, ಸಾಹಿತಿ, ಯಕ್ಷಗಾನ ತಜ್ಞ, ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣೀಕರ್ತರಾದ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರು ಇವರನ್ನು ಒಂದೇ ಮಾತಿನಲ್ಲಿ ಹೇಗೆ ಕೃತಜ್ಞತೆ ಹೇಳಲಿ. ನಾನು ಮಾನಸ ಚರಿತ್ರೆಯ ಬಗ್ಗೆ ಮೊದಲ ಬಾರಿ ಸಂಪರ್ಕಿಸಿದ ದಿನದಿಂದ ಇಲ್ಲಿಯವರೆಗೆ, ಈ ಕ್ಷಣದವರೆಗೆ ಪ್ರತಿಯೊಂದು ವಿಷಯದಲ್ಲಿಯೂ ಸಲಹೆ ಸೂಚನೆ ನೀಡಿ ಹೆಚ್ಚಿನ ಜವಾಬ್ದಾರಿಯನ್ನು ತಾವೇ ತೆಗೆದುಕೊಂಡು 2 ಪುಸ್ತಕಗಳ ಪರಿಶೀಲನೆ, ತಿದ್ದುಪಡಿ, ಸಂಪೂರ್ಣ ಸಂಪಾದಕೀಯ, ಮುನ್ನುಡಿ, ಹಿನ್ನುಡಿ, ಪುಸ್ತಕ ಮುದ್ರಣಕ್ಕೆ ತಯಾರಿ, ಇಂದಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಯೋಜನೆ, ಅದಕ್ಕೆ ಬೇಕಾದ ಸಿದ್ಧತೆ, ಹೀಗೆ ಎಷ್ಟೊಂದು ಕೆಲಸಗಳನ್ನು ಮುತುವರ್ಜಿಯಿಂದ ಮಾಡಿದ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಿಗೆ ನನ್ನ ಹೃದಯಪೂರ್ವಕ ವಂದನೆ. ಇಂದು ಈ ಕಾರ್ಯಕ್ರಮವನ್ನು ವೆಂಕಣ್ಣ ಕವಿಯ ಕಾರ್ಯಕ್ಷೇತ್ರ ಮುದುಕಿಯ ವೆಂಕಟರಮಣ ದೇವಾಲಯದಲ್ಲಿಯೇ ಮಾಡಬೇಕೆಂಬ ನಮ್ಮ ಆಸೆಗೆ ಒಪ್ಪಿ ಇಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗುವಂತೆ ಮಾಡಿದ ಹಾಗೂ ಪುಸ್ತಕವನ್ನು ಬಿಡುಗಡೆ ಮಾಡಿದ ಮುದುಕಿ ವೆಂಕಟರಮಣ ದೇಗುಲದ ಟ್ರಸ್ಟಿ ಶ್ರೀ ದಾಮೋದರ ಕುಬ್ಬರಿಗೆ ನನ್ನ ಅನಂತ ಪ್ರಣಾಮಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿ KL ಕುಂಡಂತಾಯ್ ಇವರು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೆ ನೀಡಿ ನಮ್ಮನ್ನು ಹರಿಸಿದ್ದಾರೆ. ಇವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಇನ್ನು ನಂದಳಿಕೆ ಬಾಲಚಂದ್ರ ರಾವ್ ಅವರ ಕಾರ್ಯವೈಖರಿಯನ್ನು 30 ವರ್ಷಗಳ ಹಿಂದಿನಿಂದ ನಾನು ಬಲ್ಲೆ. ನಮ್ಮ ಟೆಲಿಕಾಂ ಕಂಪನಿಯಲ್ಲಿ ಸಲಹಾ ಸಮಿತಿ ಸದಸ್ಯರಾಗಿ ಕೆ. ರಾಮ GMR ಕಾಲದಲ್ಲೂ ಬಹಳ ಕೆಲಸ ಮಾಡಿದವರು. ನಂದಳಿಕೆಯ ಮುದ್ದಣ್ಣ ಕವಿಯ ಯಕ್ಷಗಾನ ಪ್ರಸಂಗಗಳನ್ನು ದೂರದ ಅಮೆರಿಕದಲ್ಲಿ ಬಿಡುಗಡೆಗೊಳಿಸಿದ ಸಾಹಸಿ. ಇಂದು ನಮ್ಮ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತು ಇಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಮ್ಮ ಸಂತೋಷಪಡಿಸಿದ್ದಾರೆ. ಅವರಿಗೆ ನನ್ನ ವಂದನೆಗಳು. ಇನ್ನು KP ರಾಜಗೋಪಾಲ ಕಲ್ಯಾಣ ಇವರು ನಾನು ಪ್ರಸ್ತಾವನೆಯಲ್ಲಿ ಹೇಳಿದಂತೆ ಮಾನಸ ಚರಿತ್ರೆ ಬಿಡುಗಡೆಯಾಗಲು ಮೂಲ ಕಾರಣಕರ್ತರು. ಕಬ್ಬಿನಾಲೆಯವರ ಜೊತೆಗೆ ನನ್ನ ಜೊತೆಗೆ ನಿಂತು ಸಲಹೆ ಸೂಚನೆ ನೀಡಿದವರು. ಇಂದು ಮುಖ್ಯ ಅತಿಥಿಯಾಗಿ ಬಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಿ. ನಿಮಗೆ ನನ್ನ ಕೃತಜ್ಞತೆಗಳು. ಅದೇ ರೀತಿ ದಿನೇಶ್ ಉಪ್ಪುರರು 1987 ನಮ್ಮ ಮನೆಗೆ ಬಂದು ನಮ್ಮ ತಂದೆಯ ಸಂದರ್ಶನ ಮಾಡಿ ಪತ್ರಿಕೆಗೆ ಲೇಖನ ಬರೆದವರು. ಪುಣೇಪಯ್ಯನವರು ಒಡನಾಡಿದ ಸ್ನೇಹಿತ. ಹಿರಿಯ ಭಾಗವತ ನಾರಾಯಣ ಉಪ್ಪುರರು ಸುಪುತ್ರರು. ನನ್ನ ಆಹ್ವಾನಕ್ಕೆ ಒಪ್ಪಿ ಬಂದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ಹೆಚ್ಚಿಸಿದ್ದೀರಿ. ನಿಮಗೆ ಧನ್ಯವಾದಗಳು. ಇನ್ನು ದೇವರ ದೃಷ್ಟಿ ಇದೇ ಸಂದರ್ಭದಲ್ಲಿ ಬಹಳಷ್ಟು ಜನರು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಾರೈಸಿದ್ದಾರೆ. ಎಲ್ಲರಿಗೂ ನಾನು ಚಿರಋಣಿ. ಈ ದಿನ ಯಕ್ಷಗಾನ ಪ್ರೇಮಿಗಳು ಬಂದಿದ್ದಾರೆ, ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೂ ನನ್ನ ವಂದನೆಗಳು. ಪಣಿಗಿರಿ ಪ್ರತಿಷ್ಠಾನ ಈಗಷ್ಟೇ ಉದ್ಘಾಟನೆಗೊಂಡ ಸಂಸ್ಥೆ. ನಾವಿನ್ನು ಶೈಶವಾವಸ್ಥೆಯಲ್ಲಿದ್ದೇವೆ. ಇದು ನಮ್ಮ ಪ್ರಥಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಏನೇ ಲೋಪದೋಷಗಳಾಗಿದ್ದರೂ ವಿದ್ವಾಂಸರು ಅದನ್ನು ಮನ್ನಿಸಿ ಮುಂದೆ ಉತ್ತಮ ಕೆಲಸ ಮಾಡಲು ನಮಗೆ ಸಲಹೆ ಸೂಚನೆಗಳನ್ನು ನೀಡಿ ಹರಿಸಬೇಕೆಂದು ಕೇಳಿಕೊಂಡು ನನ್ನ ವಂದನಾರ್ಪಣೆ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇನೆ. ಇಂದು ಈ ಕಾರ್ಯಕ್ರಮಕ್ಕೆ ಇಷ್ಟು ಯಶಸ್ವಿಯಾಗಲು ಇಂದಿನ ಕಾರ್ಯಕ್ರಮ ನಿರೂಪಕಾಗಿರುವ ನನ್ನ ಬಾಲ್ಯದ ಗೆಳೆಯ ರಾಮಕೃಷ್ಣ ಶಿರೂರು ಕಾರಣ. ಅವರಿಗೆ ನನ್ನ ವಂದನೆಗಳು. ಇಂದು ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಸಹಕರಿಸಿದವರು ನಮ್ಮ ಪಣಿಗರಿ ಪ್ರತಿಷ್ಠಾನದ ಸದಸ್ಯರಾದ ಕೃಷ್ಣಮೂರ್ತಿ ಹಾಗೂ ಸತ್ಯನಾರಾಯಣ ಪ್ರಣಾಳಿಕ ಹಾಗೂ ನಮ್ಮ ಪ್ರತಿಷ್ಠಾನದ ಗೌರವಾಧ್ಯಕ್ಷರ ಜನಾರ್ದನ್ ಅವರು ಬಹಳ ದೂರದ ಮರವಂತೆಯಿಂದ ಬಂದು ನಮ್ಮ ಈ ಕಾರ್ಯಕ್ಕೆ ನೆರವಾಗಿದ್ದಾರೆ. ಎಲ್ಲ ಸದಸ್ಯರಿಗೂ ಹಾಗೂ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ನನ್ನ ವೈಯಕ್ತಿಕ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಸಾಲ ಕೊಟ್ಟು ಧ್ವನಿವರ್ಧಕ ಲೈಟ್ ಆಸನ ವ್ಯವಸ್ಥೆ ಮಾಡಿ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಮುದುಕಿ ವೆಂಕಟರಮಣ ದೇವಾಲಯದ ಎಲ್ಲ ಸಿಬ್ಬಂದಿಗಳಿಗೂ ನಾನು ಪಣಿಗಿರಿ ಪ್ರತಿಷ್ಠಾನದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀ ವೆಂಕಟರಮಣ ದೇವಾಲಯದ ವತಿಯಿಂದ ಇಂದು ಬಿಡುಗಡೆಯಾದ ಮಾನಸ ಚರಿತ್ರೆ ಹಾಗೂ ವಾಜಿಜ್ಞಾನದ ಪ್ರಸಂಗ ಪುಸ್ತಕಗಳ 100+100 200 ಪ್ರತಿಗಳನ್ನು ಅವರು ಖರೀದಿಸಿ ನಮ್ಮ ಪ್ರತಿಷ್ಠಾನದ ಕಾರ್ಯಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಅದಕ್ಕೆ ದೇವಳದ ಆಡಳಿತ ಮಂಡಳಿಗೆ ನಾನು ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಲವು ಜನರು ಪುಸ್ತಕ ಪ್ರತಿಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲರಿಗೂ ವಂದನೆಗಳು.
ಇನ್ನು ಈ ಸುಂದರ ಕಾರ್ಯಕ್ರಮವನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಮುಂದೆ ಸಾವಿರಾರು ಜನ ಸಾಮಾಜಿಕ ಜಾಲತಾಣ ನೀಡಲು ಅನುಕೂಲ ಮಾಡಿರುವ ಹಿರಿಯ ಸ್ನೇಹಿತ ಸಂದೀಪ್ ನಾಯಕ್ ಇವರಿಗೂ ನನ್ನ ಕೃತಜ್ಞತೆ. 2 ಪುಸ್ತಕಗಳನ್ನು ಸುಂದರವಾಗಿ ಮುದ್ರಿಸಿಕೊಟ್ಟ ಮೈಸೂರಿನ ವಾಣಿ ಪ್ರಿಂಟಿಂಗ್ ಪ್ರೆಸ್ ಮಾಲೀಕ ಹಾಗೂ ಸಿಬ್ಬಂದಿಯವರಿಗೂ ನನ್ನ ವಂದನೆ. ಮಾಧ್ಯಮದಿಂದ ಆಗಮಿಸಿ ನಮ್ಮ ಕಾರ್ಯಕ್ರಮದ ಯಶಸ್ಸನ್ನು ಹೆಚ್ಚಿಸಿದ್ದಾರೆ, ಅವರಿಗೂ ನಾನು ಆಭಾರಿ. ಇನ್ನು ಹಲವಾರು ಪರೋಕ್ಷವಾಗಿ ಶ್ರಮಿಸಿದ್ದಾರೆ, ಎಲ್ಲರಿಗೂ ನನ್ನ ಪ್ರಣಾಮಗಳು. ಇನ್ನು ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿ ಕಾರಣವಾದ ಎಲ್ಲ ಯಕ್ಷಗಾನ ಅಭಿಮಾನಿಗಳು, ವೆಂಕಟರಮಣ ದೇವರ ಭಕ್ತರಿಗೂ ನನ್ನ ಸಹಸ್ರ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ವಂದನಾರ್ಪಣೆ ಕೆಲಸವನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಹರಿಕೃಷ್ಣ ಪುರವರಿಗೆ ಮತ್ತು ವೇದಿಕೆಯಲ್ಲಿರುವ ಎಲ್ಲರಿಗೆ, ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿದ ಪಡಿಗಿರಿ ಪ್ರತಿಷ್ಠಾನದ ಎಲ್ಲ ಕಾರ್ಯಚಟುವಟಿಕೆಗಳು ಇನ್ನಷ್ಟು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ.